subtraction of the multiplication in the division of the addition, comma, full stop, statue. Chick. ಹೀಗೆ ಒಂದು ಸಂಜೆ ಸುಮ್ನೆ ಕೂತು ಬೋರ್ ಆಗಿ ಕೇಳಿಸ್ಕೊಳ್ಳೋರಿಲ್ಲ ಅಂದ್ರು ಹೇಳ್ಬೇಕನ್ಸಿದ್ ಹೇಳ್ದೆ. ಮನ್ಸಿನ ಮಾತನ್ನ ಹೇಳೋದ್ರಲ್ಲೂ ಕಿವಿ ಕೊಟ್ಟು ಕೇಳೋದ್ರಲ್ಲೂ ಖಾಲಿ ಆಗದೆ ಸಿಗೋದ್ ನಿಜವಾದ ನೆಮ್ಮದಿಯೊಂದೇ. ಹೇಳೋದ್ರಲ್ಲಿ ನಂಗೆ ಸಿಕ್ಕ ಕೇಳೋರ ಕಣ್ಣಲ್ಲಿ ಕಂಡ ಖುಷಿಯನ್ನು ಹಂಚಲೆಂದೆ ಹೊಸದೊಂದು ಶೋ ತಂದೆ. ಅಳುವಿದೆ ನಗುವಿದೆ ಗೆಲ್ಲುವಿದೆ ಸೋಲಿದೆ ಬದುಕಿನ ಭಾವನೆ ಬೀರಲು ನ ಬಂದೆ. ಹಾಡೋರು ಕುಣಿಯೋರು ಓದೋರು ಬರೆಯೋರು ಆಕ್ಟ್ರು ಟೀಚರು ಲಾಯರು ಇಂಜಿನಿಯರು ಡಾಕ್ಟ್ರು ರೈತರು ಯೋಧರು ಇತ್ಯಾದಿ ಎಲ್ಲ ಮನುಜರು ಅಡೆತಡೆ ದಾಟಿ ನಡೆ ನಿಲ್ಲಬೇಡ ಅಂದ್ರು. ಕೇಳೋದ್ರಲ್ಲಿ ನಂಗೆ ಸಿಕ್ಕ ಹೇಳೋರ ಕಣ್ಣಲ್ಲಿ ಕಂಡ ಖುಷಿಯನ್ನು ಹಂಚಲೆಂದೆ ನಿಮ್ ಮುಂದೆ ಈಶೋ ತಂದೆ. ಕಷ್ಟನೋ ಸುಖನೋ ಲಾಭ ನನ್ನಷ್ಟನೋ ಆಡಂಬರವಿಲ್ಲದೆ ಆಗಿದ್ದು ಆದಂಗ್ ಹೇಳೋಕೆ ನಾ ಬಂದೆ. ಕಿವಿ ಕೊಟ್ಟು ಕೇಳಿ ಇದು ಹೇಳ್ಬೇಕನ್ಸ್ತು ಹೇಳ್ದೆ. ಮಾಡಕ್ ಕೆಲ್ಸಕ್ಕೆ ಟೈಮ್ ಇಲ್ಲ, ಹೋಗ. ನಿಮ್ ಕೆಲ್ಸ ಮಾಡ್ತಾ ಸುಮ್ನೆ ಕೇಳಿ ಹೇಳ್ಬೇಕನ್ಸ್ತು ಹೇಳ್ದೆ. ಕೆಲ್ಸಕ್ಕೆ ಹೋಗಕ್ಕೆ 1 hour ಬೇಕು ನಮ್ ಬೆಂಗಳೂರಲ್ಲಿ. ಕಾರಲ್ಲಿ ಹೋಗ್ತಾ ಕೇಳ್ಬೋದಿದ್ದು ಹೇಳ್ಬೇಕನ್ಸ್ತು ಹೇಳ್ದೆ. ನಂಗೆ 7,000 ಇದೆ, ನೀನೇ ಕೇಳಿಸ್ಕೋ. ಜೊತೆಲಿ ಹರಟೆ ಹೊಡಿಯೋಣ ಬನ್ನಿ ಇದು ಹೇಳ್ಬೇಕನ್ಸ್ತು ಹೇಳ್ದೆ. ಆಯ್ತು ಬಿಡು, ಬರ್ತೀನಿ. I'll promise this will be one and there will be one more. You know what that is. ಅಷ್ಟೇ, ಇನ್ನೇನು ಎಕ್ಸ್ಟ್ರಾ ಎಲ್ಲ ಹಾಡ್ಸಲ್ಲ. I am I play percussions also, clap box. I am very insecure of it. So that is not learned by ಎಲ್ಲೂ ಕಲ್ತಿಲ್ಲ ನಾನು. ಸೊ ಅದೇನಂದ್ರೆ ಚಿಕ್ಕ ವಯಸ್ಸಿಂದಾನು ನಾನು ಆ ಥರ ಟೇಬಲ್ ಸಿಕ್ಕರೆ ಟೇಬಲ್ ಬರ್ತಾ ಇರೋದು. ಬಟ್ ಇಟ್ ಕೇಮ್ ಇನ್ ಟ್ಯೂನ್, ಪ್ರಾಪರ್ ಟ್ಯೂನಲ್ಲಿ ಬರ್ತಾ ಇತ್ತು. ನೈಸ್. ಸೊ ಆ್ಯಂಡ್ ದೆನ್ there was a person called Manjunath anta. He was my guru for Hindustani. So I must tell about him. One of the best teachers I have ever seen. ಈ ಎಲ್ಲರೂ ರಘುಗೆ ಇದುವರೆಗೂ ಎಷ್ಟು ಚಪ್ಪಾಳೆ ವಿಸಿಲ್ ಏನೇ ನೋಡ್ತಿದ್ರು ಅದ್ರ ಡಬಲ್ ಅವರ ಅಪ್ಪ. And I have sang for a movie also called Gilki. So Ananya Bhatt ಅವ್ರ ಜೊತೆ ಡ್ಯುಯೆಟ್ ಇದ್ದಿದ್ದು. So it was a very nice song. ಆ ದೇವರೇ ಅಂತ ಆದಿಲ್ ನಾಡಾಫ್ ಅಂತ, he is a music director for it. Okay. ಅಂದ್ರೆ ಇಷ್ಟೊಂದು collaborationly I have never worked because this was something very new for me also. Starting with the song is very beautiful because ಇವಾಗ ನಾನೇ ಕಂಪೋಸ್ ಮಾಡಿದ್ರು ಐ ಕಂಪೋಸ್ ಅ ಲವ್ ಸಾಂಗ್ ಆರ್ ಬ್ರೇಕಪ್ ಸಾಂಗ್. ಹೋಗ್ಲಿ ಸುಮ್ಮನೆ ಯಾಕೆ, ಲಿರಿಕ್ಸ್ ಬರೆದು ಮಹಾನ್ ಬಾಬರು ಇವರೇ. ಆಮೇಲೆ ಬೈಸ್ಕೊಳಕ್ಕೆ ಕ್ಯಾಮ್ರಾ ಆಫ್ ಆದ್ಮೇಲೆ ನನ್ನ ಮಗನೇ ಅನ್ಬಿಟ್ಟು ಅವ್ರ ಶೋಲ್ ಅವರೇ ಪ್ರಮೋಷನ್ ಮಾಡ್ಕೋತಾರೆ ನೋಡಿ ಜನ ಮಾಡ್ತಾರ. ಓಪನ್ ಮಾಡಿದ ತಕ್ಷಣ ಐ ಸಿ ನೋಟಿಫಿಕೇಶನ್ ದಟ್ someone is trying to log into your account. So I'll change password ಅಂತ ಒಂದು ಆಪ್ಷನ್ ಬಂತು. ಸೊ ಬಿಫೋರ್ ಐ ಕುಡ್ ಪ್ರೆಸ್ ದ ಚೇಂಜ್ ಪಾಸ್ವರ್ಡ್ ಎವ್ರಿಥಿಂಗ್ ವೆಂಟ್ ಔಟ್ ಆಫ್ ಮೈ ಹ್ಯಾಂಡ್ಸ್. ಅದೂ ದೇ ಆಸ್ಕ್ ಫಾರ್ ಅಗೇನ್ ಚಂದ ಚೂಡ ಹಾಡಿ ಅಂತ ಕೇಳಿದ್ವಿ. ವಿ ವರ್ ನಾಟ್ ಪ್ರಿಪೇರ್ಡ್ ಫಾರ್ ದಟ್. ನಾವು ಕೇಳ್ತೀವಿ. ಖುಷಿಯ ಚೂಮನು ಯಾರೋ ಲೂಸರ ಮರ್ ಜಾऊं या जी लूं जरा ರಮಣ ನಿನಗೆ ನಮೋ ನಮಃ. ವೆಲ್ಕಮ್ ಇಸ್ ದ ಬ್ಯಾಕ್ ಇಸ್ ದ ಲೇಡೀಸ್ ಇಸ್ ದ ಜೆಂಟ್ಲ್ಮೆನ್. ಸೆಕೆಂಡ್ ಎಪಿಸೋಡ್ವರೆಗೂ ನಮ್ಮನ್ನು ತಡ್ಕೊಂಡು ಬಂದಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಫಸ್ಟ್ ಎಪಿಸೋಡ್ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಗಿಲ್ಲ ಅಂದರೆ ಇದಕ್ಕೆ ಕ್ಲಿಕ್ಕೇ ಮಾಡ್ತಾ ಇರಲಿಲ್ಲ. ಸರಿ, ಇವತ್ತು ನಮ್ಮ ಪ್ರಿಯ ಅತ್ಯುತ್ತಮ ಜನ ಮೆಚ್ಚಿದ ನಾಯಕ ಅಲ್ಲ ಗಾಯಕ ರಘು ಇದ್ದಾನೆ. ರಘುಗೆ ಹೇಳ್ಬೇಕನ್ಸಿದ್ದನ್ನ ನಾವು ಕೆಳಗೆ ಬಂದಿದ್ದೀವಿ. ಶುರು ಮಾಡಿಬಿಡೋಣ ಅಷ್ಟೇ, ಏನೇನಿಲ್ಲ, ಓವರ್ ಬಿಲ್ಡಪ್ ಎಲ್ಲ ಏನಿಲ್ಲ ಅಷ್ಟೇ. ಮ್ಯೂಸಿಕ್ಕು ನೀನು ಸೂಪರಾಗಿ ಹಾಡ್ತೀಯಾ, ಹೆಂಗೆ ರೆಕಾರ್ಡ್ ಮಾಡ್ತೀರಾ ಎಲ್ಲರೂ ಕೇಳ್ತಾರೆ, ನಾನು ಕೇಳ್ತೀನಿ. ಅದು ಬಿಟ್ಟು ಇನ್ನೇನು ಅಂಥದ್ದೇನಿಲ್ಲ ಮಾತಾಡೋಂಥ. ಕರೆಕ್ಟ್. ಅದಕ್ಕಿಂತ ಮುಂಚೆ ಲೆಟ್ ಅಸ್ ಗೆಟ್ ಇನ್ ಟು ದ torturous world of corporate. good question. Yes, next question. So corporate it was there andre previous company, 2 companies I worked. It was ಸ್ವಲ್ಪ hectic ಆಗಿತ್ತು. But the company I'm working now, it's called Zell Education. It's a very nice company actually, to be honest, because ನನಗೆ ಎಷ್ಟೇ ಶೋಸ್ ಅಥವಾ ತುಂಬ ಎಂಕ್ವೈರೀಸ್ ರೆಕಾರ್ಡಿಂಗ್ಸ್ ಏನಿದ್ರು I just ನನಗೆ ಅವ್ರ ಹತ್ರ ಪರ್ಮಿಷನ್ ಕೇಳ. ಐ ಗಿವ್ ದಮ್ ಇನ್ಫಾರ್ಮೇಶನ್ ದಟ್ ಐ ಹ್ಯಾವ್ ಅ ಶೋ ಟುಮಾರೋ. ಐ ವಿಲ್ ಬಿ Raghu didn't pay me to promote his company and get more leaves. No.
ಇರು ಮಗ, ಕಂಪನಿಗೆ ಬರೋಣ. ಈ ಕಂಪನಿವರೆಗೂ ಬರೋದ ಜರ್ನಿ ಇದೆಯಲ್ಲ, LKG ಎಷ್ಟು ಸಲ ಫೇಲ್ ಆದೆ, ಅದ್ರ ಬಗ್ಗೆ. ಎಂತ ಬ್ರಿಲಿಯಂಟ್ ಸ್ಟೂಡೆಂಟಾ? ನಾನು ರ್ಯಾಂಕ್ ಸ್ಟೂಡೆಂಟ್ ಅಂತ ನಮ್ಮ ಅಪ್ಪ ಅಮ್ಮ ಅನ್ಕೋತಾ ಇದ್ರು. ಎಲ್ಲರೂ ರ್ಯಾಂಕ್ ಸ್ಟೂಡೆಂಟ್ಸೇ ಸರ್, ಎಲ್ಲರೂ ರ್ಯಾಂಕ್ ಸ್ಟೂಡೆಂಟ್ಸ್. ನಮ್ದು ಒಂಚೂರು 30 ಜನ ಇದ್ರೆ 29ರಲ್ಲಿ ಇರ್ತಾ ಇದ್ವಿ ಅಷ್ಟೇ. ಪರ್ಫೆಕ್ಟ್. ಸೊ ಆ ಥರ ರ್ಯಾಂಕ್ ಹೋಲ್ಡರ್, ಔಟ್ಸ್ಟ್ಯಾಂಡಿಂಗ್ ಓಡಿಸ್ತಾ ಇರೋ ಎವ್ರಿ ಕ್ಲಾಸ್. ಸೂಪರ್. ಅದೇ ಏನು ಜ್ಞಾಪಿಸ್ಕೊಳ್ಳೋಣ ಅಂದರೆ ಸ್ಕೂಲ್ ಡೇಸ್ ಎಲ್ಲ ಜ್ಞಾಪಿಸ್ಕೊಂಡು ಒಂಚೂರು ಅವಾಗ ಮಾಡಿದ್ದೇನಾರು. ಸುಮಾರು ನೀನು ನೋಡಿದ್ರೆ ಅನ್ಸುತ್ತೆ ಸಿಕ್ಕಾಪಟ್ಟೆ ತರಲೆಗಳು ತುಂಟಾಟಗಳೆಲ್ಲ ಮಾಡಿರ್ತೀಯ ಸ್ಕೂಲಲ್ಲಿ. ಡಿಸೆಂಟ್ ಫೇಸ್ ಅಲ್ಲಿ ಅದೊಂದು ಕಾಣಿಸ್ತಾ ಇದೆ. ಅದು ಕಾಣುತ್ತಲ್ಲ, ಯಾವುದಾದ್ರು ಈಗ ಆಫ್ ದ ಟಾಪ್ ಸಿಕ್ಕಾಪಟ್ಟೆ ನೆನಪಿರೋ ಅಂಥದ್ದು ಒಂದು ಇನ್ಸಿಡೆಂಟ್ಸು. ನಂದು ಎಕ್ಸಾಂಪಲ್ ಕೊಡೋಕೆ ಯಾವ ಥರ ಇನ್ಸಿಡೆಂಟು ಅಂದ್ಬಿಟ್ಟು, ನಾನು ಒಂದ್ಸಲಿ 3rd ಸ್ಟ್ಯಾಂಡರ್ಡಲ್ಲಿ ನನ್ನ ಮಾರ್ಕ್ಸ್ ಕಾರ್ಡಿಗೆ ನಾನೇ ಸೈನ್ ಹಾಕ್ಬಿಟ್ಟಿದ್ದೆ. ನಂದು ಎಂಥ ಬ್ರಹ್ಮಲಿಪಿ ಅಂದರೆ ನನಗೆ ಗೊತ್ತಾಗ್ತಾ ಇದೆ ನಮ್ಮ ಅಪ್ಪ ಅಮ್ಮನ ಸೈನ್ ಥರ ಇಲ್ಲ ಅದು ಅಂದ್ಬಿಟ್ಟು. ಆದರೂ ಒಂದು ಅಟೆಂಪ್ಟ್ ಮಾಡೇ ಬಿಡೋಣ. ಇವಾಗ ಪಾಡ್ಕಾಸ್ಟ್ ಮಾಡಿಲ್ವಾ, ಅಯ್ಯೋ ನಂಗೆ ಮಾತಾಡೋಕೆ ಬರಲ್ಲ, ಆದರೂ ಒಂದು ಮಾತು ಶುರು ಮಾಡ್ಬಿಡೋಣ ಅಂದ್ಬಿಟ್ಟು. ಮಾತಾಡೋಕೆ ಬರಲ್ಲ, ಓಕೆ ಅಲ್ಲ ಸೊ ಆ ಥರ ಇಂಥ ಇನ್ಸಿಡೆಂಟ್ಗಳು ನಮ್ಮಮ್ಮ ಹಾಕ್ಕೊಂಡು ರಿಸೆಪ್ಷನಲ್ಲಿ ನನ್ನ ಮೂತಿಗೆ ಓಡ್ದು ಏನೋ ಆಗಿದೆ. ಅದೆಲ್ಲ ಈ ಥರ ನಮ್ಮದು ನಾನು ಹೇಳ್ಕೊಂಡು ನಿಂದು ಪಾಡ್ಕಾಸ್ಟ್ ಒಂದು 5 hours ಇರುತ್ತೆ, ಅದಕ್ಕೆ ಕರೆದಿರೋದು ಲೇಡೀಸ್. ಸೊ ನಂದಿದೆ ಸುಮಾರು ಇದೆ ಥರ ಸ್ಕೂಲಲ್ಲಿ ತುಂಬ ಇತ್ತು. ಸೊ ಯೂಶಲಾಗಿ ಹೆಂಗಿದೆ ನಮ್ಮ ಸ್ಕೂಲಲ್ಲಿ ಟೋಟಲಿ ದೇ ಹ್ಯಾವ್ 9 numbers ಇದೆ. ಕಾರ್ಮೆಲ್ ಸ್ಕೂಲಿಂದ ಐ ಸ್ಟಡಿ ಇನ್ ಕಾರ್ಮೆಲ್ ಸ್ಕೂಲ್. ಸೊ 9 ನಂಬರ್ ಇದೆ. ಯಾವ ರೇಂಜಿಗೆ ನಮ್ಮ ಅಪ್ಪ ಕಾಲ್ ಬರೋದಂದರೆ ಡೈಲಿ ಕಾಲ್ ಮಾಡಿ ನಿಮ್ಮ ಮಗ ಇದು ಮಾಡ್ದ, ನಿಮ್ಮ ಮಗ ಅದು ಮಾಡ್ದ. ಕಾಲ್ ಬಂದು ನಮ್ಮ ಅಪ್ಪ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ he blocked at least 7 numbers of school. ಅಯ್ಯೋ ಗೊತ್ತು ಮಾಡ್ತಾ ಈಗ ನಾನು ಏನು ಮಾಡಲಿ ಅಂತ. ಸೊ ಒಂದು ದಿವಸ ಏನಾಯಿತು, ನನಗೆ ಜೆನ್ವಿನಾಗಿ ಹುಷಾರು ಚೂರು ಇಲ್ಲ, ತುಂಬ ಹುಷಾರು ತಪ್ಪಿದ್ದೆ, ನಂಗೆ ಆಗ್ತಾನೆ ಇಲ್ಲ ಸ್ಕೂಲಲ್ಲಿ. ಸ್ಕೂಲಿಂದ ಕಾಲ್ ಮಾಡ್ತಾರೆ ನಮ್ಮಪ್ಪ ಕಂಪ್ಲೇಂಟ್ ಅಂದ್ಕೊಂಡು 5 ಸಲ ಫೋನ್ ಮಾಡಿದ್ದಾರೆ, ಎತ್ತಾನೆ ಇಲ್ಲ. ಫೋನ್ ಮುಂದೆ ನಮ್ಮಪ್ಪ ಹಿಂಗೆ ನೋಡ್ತಾನೆ ಇದ್ದಾರೆ. ನಮ್ಮಮ್ಮ ಹೇಳ್ತಾರೆ ಎತ್ರಿ ಕಾಲ್ನ. ಅಯ್ಯೋ ಫೋನಿಂದ ಸ್ಕೂಲಿಂದ ಕಾಲ್ ಮಾಡ್ತಾರೆ, ಅವ್ನು ಅದು ಮಾಡ್ದೆ ಇದು ಮಾಡ್ದೆ ಅಂತ. ನಾನು ಎತ್ತಲ್ಲ, ಎತ್ರಿ ಏನಂತದಾದ್ರು ಕೇಳಿ ಅಂದ್ರೆ ಕೊನೆಗೆ ನಮ್ಮಪ್ಪ ಮಗಂಗೆ ಹುಷಾರಿಲ್ಲ, ಹೌದಾ ಸರಿ ಬಂದಿರ್ರಿ. ಸೊ ದಿಸ್ ವಾಸ್ ಮೈ ಸ್ಕೂಲ್ ಲೈಫ್ ಎಂಟೈರ್ಲಿ. ಅಪ್ಪ ಹಿಂಗೆ ಸುಮಾರು ಇನ್ಸಿಡೆಂಟ್ಗಳು ಹೇಳಿ ಯಾಕೆ ಬೋರ್ ಹೊಡ್ಸೋದು ಎಂತೆಂಥ ಇನ್ಸಿಡೆಂಟ್ಗಳಾಗಿರ್ಬೋದು ಅಂತ ಒಂದು ಐಡಿಯಾ ಕೊಡೋಕೆ ಒಂದೇ ಇನ್ಸಿಡೆಂಟ್ ಇದು. ಸೈಕ್. ಸೊ ಕಾರ್ಮೆಲ್ ಅಲ್ವಾ? ಸೂಪರ್. ಆಮೇಲೆ PUC ಮಾಡಿದೆ. PUC ಅಫ್ಕೋರ್ಸ್ ಮಾಡಿದೆ. ಸೊ ಜೈನ್ ವಿವಿಪುರಮಲ್ಲಿ ಮಾಡಿದೆ, PUC ಮಾಡಿದೆ. ತುಂಬ ಸಂಸ್ಕೃತಿ ಸಂಸ್ಕಾರವನ್ನು ಕಲಿಸುವಂತಹ, ಸಂಸ್ಕಾರ ಉಳ್ಳಂತಹ ವಿದ್ಯಾರ್ಥಿಗಳನ್ನು ಪಡೆದಂತಹ ಕಾಲೇಜ್. ಡೆಫಿನೆಟ್ಲಿ ಪೀಪಲ್ ಹೂ ನೋ ದೇ ನೋ, ಇಫ್ ಯು ನೋ ಯು ನೋ. ಸೊ ಅಲ್ಲಿ ಕಾಮರ್ಸ್. ಎಸ್. ಹೆಂಗೆ ನಾನು ಗೆಸ್ ಮಾಡಿಬಿಟ್ಟೇನು. ಸಾಕು ಕಾಮರ್ಸ್ ಸಾಕು ನಮಗೆ, ಅದೇ ಜಾಸ್ತಿ ಆಯಿತು, ಅದೇ ಕಷ್ಟ. ಅದಾದಮೇಲೆ ಇನ್ನೇನು ಜೈನಿಂದ ದಯಾನಂದ ಸಾಗರ್. ಅಲ್ಲ ಯಾರನ್ನು ನಾವೇನು ಹೀಯಾಳಿಸ್ತಿಲ್ಲಪ್ಪ. ಆಮೇಲೆ ಖುಷಿಯಾಗಿ ಹೇಳ್ತಾ ಇದ್ದೀವಿ, ಹಿಂಗೆ ಇರಬೇಕು ಕಾಲೇಜ್ಗೆ. ಜೈನಲ್ಲಿ ಇದ್ದಂಗೆ ಇರಬೇಕು, ದಯಾನಂದ ಸಾಗರದಲ್ಲಿ ಇದ್ದಂಗೆ ಇರಬೇಕು. ನೋ ಅಫೆನ್ಸ್ ಟು RV, ನಾನು RVಲಿ ಓದ್ತಾ ಇದ್ದೀನಿ, ಅದೂ ಇರಬೇಕು. ದಯಾನಂದ ಸಾಗರಲ್ಲಿ BCom. ಸ್ಕೂಲಲ್ಲಿ ನಡೆಯೋ ತುಂಟಾಟಗಳು ಒಂದ್ ಕಡೆ ಆದ್ರೆ BCom ಬೇರೆ ಕಡೆ. ಅದು ಬೇರೆನೇ. ಅದು ಅಂದ್ರೆ ಕ್ಯಾಮ್ರಾ ಮುಂದೆ ಹೇಳುವಂತ ಕಥೆಗಳು ಯಾವ್ದಾರು ಇದ್ರೆ ಅಕಸ್ಮಾತ್ ಹೇಳಿ ದಯವಿಟ್ಟು ಅಂಥದ್ದು. ಬಿಕಾಸ್ ಅಂದರೆ ನನಗೆ ಕಾಲೇಜ್ ಲೈಫ್ ಅಂತ ದಯಾನಂದ ಸಾಗರಲ್ಲಿ ಜಾಸ್ತಿ ಇಲ್ಲ. ಬಿಕಾಸ್ ದಟ್ ವಾಸ್ ಅ ಟೈಮ್ ವೇರ್ ಕೊರೋನಾ ಆಲ್ಸೋ ಕೇಮ್ ಇನ್ ಅಲ್ಲ. ಸೊ ಫಸ್ಟ್ ಸೆಮ್ ಇತ್ತು. ಸೊ ದೆನ್ ಸೆಕೆಂಡ್ ಸೆಮ್ ಸ್ಟಾರ್ಟ್ ಆಗಬೇಕಾದ್ರೆ ಕೊರೋನಾ ಸ್ಟಾರ್ಟ್ ಆಯಿತು. ಅಲ್ಲಿಂದ ಆನ್ಲೈನ್ ಕ್ಲಾಸಸ್ ಇತ್ತು. ಆ್ಯಂಡ್ ನಾನು ಒಂದು ವಿಧದಲ್ಲಿ ಇಟ್ ಹೆಲ್ಪ್ ಮಿ ಬಿಕಾಸ್ 3 ಸೆಮ್ ಹಾಗೆ ಪಾಸ್ ಆಗೋಯ್ತು ನಾನು. ಅವ್ರಲ್ಲಿ ಸಿನ್ನ ನಾನು ಬರಿತಾನೆ ಕೂತ್ಕೋತಾ ಇದ್ದೆ ಅನ್ಸುತ್ತೆ. ಇಲ್ಲಾಂದ್ರೆ ಕಾಮ ಇನ್ನು BCom ಅಲ್ಲಿ ಏನು ಓದ್ತೀನಿ, ನಾನು BCom ಓದ್ತಾ ಇದ್ದೀನಿ 7th ಇಯರ್ ಅಂತ. ಅದನ್ನ ಹೇಳೋಷ್ಟು BCom ಅಲ್ಲಿ PhD ಮಾಡ್ತಾ ಇದ್ದೀನಿ ಸರ್ ನಾನು ಅಂತ. ಸೊ ಇದು BCom ಏನು ಜರ್ನಿನೇ ಇಲ್ಲ ಹಂಗೆ ನೋಡಕ್ ಹೋದ್ರೆ, ತುಂಬಾ ಇಲ್ಲ. ಸೊ ಇಂಥ ಒಂದು ಅತ್ಯುತ್ತಮ ಪ್ರದರ್ಶನ ಉಳ್ಳಂತಹ ವಿದ್ಯಾರ್ಥಿಗೆ ಪ್ಲೇಸ್ಮೆಂಟ್ ಯಾರು ಮಾಡಿದ್ರು? ಪ್ಲೇಸ್ಮೆಂಟ್ ಕಾಲೇಜಿಂದ ದೇವರನ್ನೇ ಕೊಟ್ಟಿಲ್ಲ, ಬ್ಯಾಕ್ ಸೀರಿಯಲಿಂದ ನಂದೇ ಓನು ಕ್ಲಿಯರ್ ಮಾಡ್ಕೊಂಡೆ. ಅಂಡ್ ದೆನ್ ಐ ಜಸ್ಟ್ ಗಾಟ್ ಇಟ್ ಮೈ ಸೆಲ್ಫ್. ಇವ್ರ ಪ್ಲೇಸ್ಮೆಂಟ್ ಎಷ್ಟು ಚೆನ್ನಾಗಿ ಕಾಲೇಜಲ್ಲಿ ಆಯಿತು ಅಂದರೆ ಕೋಆರ್ಡಿನೇಟರ್ ಹತ್ರ ಇವ್ರದ್ದು CVನೇ ಹೋಗಲಿಲ್ಲ. ನಂಗೆ ಕೊಡೋಕ್ಕೆ ಹೋಗಿಲ್ಲ, ಭಯ. ಕೊಟ್ಟರು ಏನು ಬೈತಾನೂ ಇರಲಿಲ್ಲ ಅಷ್ಟೇ. ನೀನು ಬೇಜಾರಾಗಿ ಮತ್ತು ವಾಕ್-ಇನ್ ಇಂಟರ್ವ್ಯೂಸಲ್ಲಿ ಕೆಲಸ ಗಿಟ್ಟು ಸೂಪರ್. ವಾಟ್ ಅಂದರೆ ಹೆಂಗೆ ಡಿಫ್ರೆನ್ಸ್ ಆಯಿತು ಟು ಟಾಕ್ ಅಬೌಟ್? ಅಂದರೆ ನಾವು ಸ್ಟಾರ್ಟಿಂಗಲ್ಲಿ ಹೇಳಿದ್ವಲ್ಲ, ಮೊದಲನೇ ಕೆಲಸದಲ್ಲಿ ಪ್ರೆಷರ್ ಜಾಸ್ತಿ ಇತ್ತು. ಅಂದರೆ ಇವಾಗ ಯಾಕೆ ಬೆಟರ್ ಇದೆ ಅಂತ ಅದೊಂದು ಕಡೆ ಎಕ್ಸ್ಪ್ಲೈನ್ ಮಾಡ್ಬೋದು. ಈ ಪ್ರೆಷರ್ ಅನ್ನೋದು ವಿತೌಟ್ ನೇಮ್ ಡ್ರಾಪಿಂಗ್ ಅಥವಾ ಇದು ಕೆಟ್ಟದ್ದು ಈ ಕಂಪನಿ ಹೆಸರು ಏನು ಹೇಳಿದಿರ, ಆ ಹೆಂಗೆ ವರ್ಕ್ ಆಗ್ತಾ ಇತ್ತು?
ಹೇಗೆ ಅಂದರೆ ಫಸ್ಟ್ ಆಫ್ ಆಲ್ ಐ ಟೆಲ್ ಯು ಸೊ ದಿಸ್ ಇಸ್ ಒನ್ ಆಫ್ ದ ಕಂಪನೀಸ್ ವೆರ್ ಐ ವರ್ಕ್. ಸೊ ಅಲ್ಲಿ ಹೇಗೆ ಅಂದರೆ 10 o'clock ಇಸ್ ದ ಪಂಚ್ ಇನ್ ಟೈಮ್. ಸೊ ನಿಮ್ಮ ಬ್ಯಾಂಗ್ಳೂರ್ ಟ್ರಾಫಿಕ್ ಹೆಂಗಿರುತ್ತೆ ಅಂತ ಎವ್ರಿ ಒನ್ ನೋಸ್ ಅಲ್ಲ. ಸೊ 10:05 ಆಗ್ಬೋದು, 10:10 ಆಗ್ಬೋದು, ಮ್ಯಾಕ್ಸಿಮಮ್ 10:20 ತನಕನೂ ದೇ ಕ್ಯಾನ್ ಅಲೌ ಅಸ್ ಅಲ್ಲ. ಬಟ್ ಯೂಶಲಿ ರಘು ಇಸ್ ವೆರಿ ಪಂಕ್ಚುಯಲ್. ಹೌ ಐ ವಿಶ್. ಯಾ, ಸೊ ಆ ಥರ ಇದ್ದಾಗ ಎಷ್ಟೊಂದು ದಿವಸ ಪಂಕ್ಚುಲಾಗಿ ನಾನೇ ಹೋಗ್ಬೇಕಂದ್ರೂ ಬಟ್ ಟ್ರಾಫಿಕ್ ವುಡ್ ಯುನೋ ರೆಸ್ಟ್ರಿಕ್ಟ್ ಮಿ ನಾಟ್ ಟು ಗೋ. ಸೊ ಹಾಗಿರ್ಬೇಕಾದ್ರೆ ಟೈಮ್ ಆಗ್ತಾ ಇತ್ತು. ಸೊ ಐ ಯೂಸ್ ಟು ಗೋ ಅರೌಂಡ್ 10:10 or something. ಅಲ್ಲಿ ರೂಲ್ಸ್ ಹೆಂಗಿತ್ತು ಅಂದರೆ 10:05 ತನಕ ಗ್ರೇಸ್ ಟೈಮ್ ಇತ್ತು. ಸೊ ಇಫ್ ಯು ಪಂಚ್ ಇನ್ 10:06 that will be counted as a half day ಆ ಥರ. ಯಾ, ಆ್ಯಂಡ್ ದೆನ್ ಯು ಪಂಚ್ ಇನ್ ಲೇಟ್ ಆ್ಯಂಡ್ ಇಟ್ ವಿಲ್ ಬಿ ಆ ದಿವಸದ ಸ್ಯಾಲ್ರಿನೇ ಇರಲ್ಲ. ಯಾ, ಆ್ಯಂಡ್ ದೆನ್ ಸರಿ ಸ್ಯಾಲ್ರಿ ಕೊಡ್ತಾರಲ್ಲ ಆ ದಿವಸಕ್ಕೆ, ಲೆಟ್ ಮಿ ನಾಟ್ ವರ್ಕ್ ಫಾರ್ ದ ಡೇ ಅಂತ ನಾನು ಮನೆಗೆ ಹೋಗ್ತೀನಿ ಅಂದರೆ 3 days ಲಾಸ್ ಆಫ್ ಪೇ ಆಗ್ತಾಯಿತ್ತು. ಸೊ ದಿಸ್ ವಾಸ್ ದ ರೂಲ್. ಆ್ಯಂಡ್ ದೆನ್ ಲೀವ್ಸ್ ಆಲ್ಸೋ ಹಾಗೇನೇ ಇತ್ತು. ಇವಾಗ ಲೀವ್ ನಾನು ಕೇಳಬೇಕಂದ್ರೆ ಐ ಹ್ಯಾಡ್ ಟು ಗೋ ಟು ದ ಹೆಡ್ ಟು ಆಸ್ಕ್ ಫಾರ್ ದ ಲೀವ್, ನಾಟ್ ಮೈ ಮ್ಯಾನೇಜರ್. ಸೊ ಆ ಹೆಡ್ಡನ್ನು ಕೇಳಬೇಕಂದ್ರೆ ಅದನ್ನು ಸೇಮ್ ಅದೇ ಥರ, ಲೀವ್ ಅವ್ರು ಅಪ್ರೂವ್ ಮಾಡಿದ್ರೆ ಇಟ್ ವಾಸ್ 1 day ಲಾಸ್ ಆಫ್ ಪೇ. ಇಫ್ ಇಟ್ ವಾಸ್ ಅನ್ಅಪ್ರೂವ್ಡ್ ದೆನ್ 3 days ಲಾಸ್ ಆಫ್ ಪೇ. ಸೊ ಹಾಗಾಗಿ ಇವತ್ತಾಗಲಿಲ್ಲ, ಏನೋ ಎಮರ್ಜೆನ್ಸಿ ರಜಾ ಹಾಕಿದೆ ಅಂದರೆ 3 ದಿನದ ಹೋಯ್ತು. ಸೊ ಅದು ನಾನು ಮೆಸೇಜ್ ಮಾಡಿರ್ತೀನಿ ಬಟ್ ಸ್ಟಿಲ್ ರೆಸ್ಪಾನ್ಸ್ ಇರಲ್ಲ ಅವ್ರ ಕಡೆಯಿಂದ. ಸೊ ನೆಕ್ಸ್ಟ್ ಡೇ ನಾನು ಹೋಗಿ ಆಫೀಸಲ್ಲಿ ಇಸ್ ದಿಸ್ 3 days or 1 day ಲಾಸ್ ಆಫ್ ಪೇ ಅಂದರೆ ಇಟ್ಸ್ 3 days ಅಂದಾಗ ವಾಟ್ ಇಸ್ ದ ಪಾಯಿಂಟ್ ಇನ್ ಮೀ ವರ್ಕಿಂಗ್ ಫಾರ್ ದ ನೆಕ್ಸ್ಟ್ 2 days ಅಲ್ವಾ? ಸೊ ಐ ಆಮ್ ನೆಕ್ಸ್ಟ್ 2 days ಹೋಗಿಲ್ಲ ಅಂದರೆ 3 ಹಂಗೆ ಹೋಗುತ್ತೆ. ಹಾಂ, ಹೋಗ್ತಾನೆ ಇರುತ್ತೆ. ಫ್ರೀಯಾಗೆ ಕರ್ಸ್ಬಿಡ್ರಿ ಹೋಗ್ಲಿ ಅಂತ. ಸೊ ದ್ಯಾಟ್ ವಾಸ್ ದ ಪ್ರೆಷರ್. ಇದು ಅಂದರೆ ಯೂಶುವಲ್ ಕಾರ್ಪೊರೇಟ್ ಪ್ರೆಷರ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ನಾನು. ದಿಸ್ ಇಸ್ ಎಲ್ಲರಿಗೂ ಇರುತ್ತೆ ಅಂತ. ಇದು ಎಕ್ಸ್ಟ್ರೀಮ್ ಇದು. ಓ ಶಿಟ್. ಬಟ್ ಇರಲಿ, ನಾನು ಫಸ್ಟ್ ಯಾಕೆ ಇದ್ರ ಬಗ್ಗೆ ಮಾತಾಡಿದೆ ಅಂದರೆ ಅದೇನು ವೆಂಟ್ ಔಟ್ ಮಾಡಬೇಕೋ ಮಾಡಿಬಿಡುಗರು. ವೆರಿ ಸ್ಪೆಸಿಫಿಕಲಿ ಯಾಕೆ ನಾನು ಇದ್ರ ಬಗ್ಗೆನೇ ಮಾತಾಡಿದೆ ಅಂದರೆ ಅಣ್ಣ ಕೆಲಸ ಮಾಡ್ತಾ ಇದ್ದೆ ಇವತ್ತು ಬೆಳಗ್ಗೆಯಿಂದ. ಟುಡೇ ಬೀಯಿಂಗ್ ಸಂಡೇ, ವಿ ಆರ್ ರೆಕಾರ್ಡಿಂಗ್ ದಿಸ್ ಎಪಿಸೋಡ್ ಆನ್ ಎ ಸಂಡೇ ಅಲ್ವಾ, ಆದರೂ ಬೆಳಗ್ಗೆಯಿಂದ ಕೆಲಸ ಮಾಡಿಕೊಂಡು ಆಮೇಲೆ ಎದ್ದು ಬಂದಿರೋದು. ಅವಾಗಿಂದ ಇತ್ತು ಗುರು ಭಾನುವಾರದೊತ್ತು ಕೆಲಸ ಮಾಡ್ತಾ ಇದ್ಯಾ, ಫಸ್ಟು ಆ ನೋವು ಎಲ್ಲ ಒಂಚೂರು ಸ್ಪಂದಿಸ್ಬಿಟ್ಟು ಎಂಪತಿ ಎಲ್ಲ ತೋರಿಸಿ ಅಲ್ಲಿಂದ ಮುಂದಕ್ಕೆ ಹೋಗಿ. ಇಲ್ಲ, ಬಟ್ ಐ ಲೈಕ್ ವರ್ಕಿಂಗ್ ಫಾರ್ ದಿಸ್ ಕಂಪನಿ ಬಿಕಾಸ್ ದೇ ಸ್ಟಿಲ್ ಟೋಲ್ಡ್ ಇದು ಇಯರ್ ಎಂಡ್ ಅಲ್ಲ, ಫಿನಾನ್ಷಿಯಲ್ ಎಂಡ್ ಆಗ್ತದಲ್ಲ. ಸೊ ದೇ ಆಸ್ಕ್ ಮೀ ಟು ವರ್ಕ್ ಆನ್ ಸಂಡೇ ಅಂಡ್ ಐ ವಿಲ್ ಬಿ ಗೆಟಿಂಗ್ ಅ ಕಾಂಪ್ ಆಫ್ ಆನ್ ದ ವೀಕ್ ಡೇ ವಿಚ್ ವಿಲ್ ಹೆಲ್ಪ್ ಫಾರ್ ಮೈ ಶೋಸ್. ಯಾ, ಸೊ ಇದರಲ್ಲಿ ಖುಷಿ. ಆ್ಯಂಡ್ ದೆನ್ ಐ ಸ್ಟಿಲ್ ಹ್ಯಾವ್ ಸ್ಯಾಟರ್ಡೇ ಸಂಡೇ ಆಫ್ ಇದೆ ನನಗೆ ಈ ಕಂಪನಿ. ಐ ಹ್ಯಾವ್ 2 days ಆಫ್ ವೇರ್ ಐ ಕ್ಯಾನ್ ವರ್ಕ್ ಫಾರ್ ಮ್ಯೂಸಿಕ್ ಆಲ್ಸೋ. ಆ್ಯಂಡ್ ದೆನ್ ಶೋಸ್ ಎಲ್ಲ ಇರ್ತಾರೆ, ಐ ಸ್ಟಿಲ್ ಟೆಲ್ ದೆಮ್ ಸಿ ಈ ಥರ ಶೋ ಇದೆ, ಇಫ್ ಐ ಆಮ್ ಗೋಯಿಂಗ್ ಆನ್ ಅ ಶೋ ಫಾರ್ ಮಂಡೇ ಆರ್ ಟ್ಯೂಸ್ಡೇ ಐ ವಿಲ್ ಬಿ ವರ್ಕಿಂಗ್ ಆನ್ ಸ್ಯಾಟರ್ಡೇ. ಸೊ ಆ ಥರ ಐ ಓನ್ಲಿ ಟೇಕ್ ದ್ಯಾಟ್ ಕಾಂಪನ್ಸೇಷನ್ಸ್ ಆ ಥರ ಮಾಡ್ಕೊಂಡು ಇಟ್ಸ್ ವೆರಿ ಪೀಸ್ಫುಲ್. ಐ ಆಮ್ ಏಬಲ್ ಟು ಬ್ಯಾಲೆನ್ಸ್ ಇಟ್. ಲೈಕ್ ಹೌ ವಿಲ್ ದ ಪ್ರೋಸೆಸ್ ಬಿ ಅಂದರೆ ನೀನು ಹೇಳಿದೆ ನಾನಿಲ್ಲಿ ಪರ್ಮಿಷನ್ ತಗೋತಾ ಇಲ್ಲ, ಇನ್ಫಾರ್ಮ್ ಮಾಡಿದ್ರೆ ಸಾಕು ಅಂತ. ಬಟ್ ಅದಕ್ಕೇನೋ ಒಂದು ಸ್ಟ್ಯಾಂಡರ್ಡ್ ಲೈಕ್ ಹೌ ಡು ಯು ಲೈಕ್ ಟೆಲ್ ದೆಮ್? ಈಗ ತಿಂಗಳಲ್ಲಿ 1 show ಅಥವಾ 2 show 3 show ಓಕೆ ಸರ್ ಈ ಥರ ಇದೆ 3 ದಿನ ಅಂತ ಹೇಳ್ಬೋದು. ನೀನು ವಾರದಲ್ಲಿ 3 ಬಂದಿರೋ ಪ್ರಮೇಯಗಳು ಎಕ್ಸಾಂಪಲ್ಸ್ ಇದೆ. ಅಂಥ ಟೈಮಲ್ಲಿ ಹೆಂಗೆ ಲೈಕ್ ಅದೊಂದು ಹಿಂಜರಿಕೆ ಇರುತ್ತಾ ಕೇಳೋಕ್ಕೆ ಅಥವಾ ಸ್ವಲ್ಪ ಇರುತ್ತೆ? ಅವಾಗ ಆ ಥರ ಎಲ್ಲ ಬಂದಾಗ ಐ ಟೆಲ್ ದೆಮ್, ಐ ಮೇಲ್ ದೆಮ್ ಡೈರೆಕ್ಟ್ಲಿ. ಸೊ ದಿಸ್ ಇಸ್ ದ ಸೀನ್, ಹಿಂಗೆ ಆಗ್ತದೆ ನನಗೆ, ಐ ಹ್ಯಾವ್ ಕಂಟಿನ್ಯೂಸ್ ಶೋಸ್, ಐ ಹ್ಯಾವ್ ಟು ಗಿವ್ ಪ್ರಯಾರಿಟಿ ಟು ದ್ಯಾಟ್. ಸೊ ಅಂದರೆ ಕಾಂಪನ್ಸೇಟ್ ಮಾಡ್ತೀನಿ ನಾನು ಬೇರೆ ದಿವಸ. ಇಫ್ ದೇರ್ ಎನಿ ಸಪೋಸ್ ಯಾವ್ದಾರ ಒಂದು ಇಂಡಿಪೆಂಡೆನ್ಸ್ ಡೇನೋ ಗಣೇಶ ಹಬ್ಬನೋ ಬಂತು, ಅದಕ್ಕೆ ಆಬ್ವಿಯಸ್ಲಿ ರಜಾ ಇರುತ್ತೆ, ಐ ವರ್ಕ್ ಆ ಥರ. ಹಾಂ, ಆ್ಯಂಡ್ ನಿಂದು ಹೈಬ್ರಿಡಾ ವರ್ಕ್ ಕಲ್ಚರ್? ಇಲ್ಲ, ಇಟ್ಸ್ ಬಟ್ ಇಂಥ ಸಿನಾರಿಯೋಲಿ ಅಂದರೆ ಇಮ್ಯಾಜಿನ್ ಮೆಜಾರಿಟಿ ನಮ್ಮ ಮ್ಯೂಸಿಷಿಯನ್ಸ್ ಏನಾಗುತ್ತೆ ಟ್ರಾವೆಲಲ್ಲಿ ಹೋಗ್ಬಿಡುತ್ತೆ ಟೈಮು. ಕರೆಕ್ಟ್. ಶೋ 2 hour ಇದ್ರು, ಇಲ್ಲಿಂದ ಎಲ್ಲೋ ಧರ್ಮಸ್ಥಳ ಹೋಗ್ಬೇಕು, ಶಿವಮೊಗ್ಗ ಹೋಗ್ಬೇಕು, ದುರ್ಗ ಹೋಗ್ಬೇಕು. ನಿನಗೆ ಕೆಲಸ ಮಾಡೋ ಅವಕಾಶ ಇದ್ರೆ ಮಾಡೋಕೆ ಆಪರ್ಚುನಿಟಿ ಇದೆಯಾ ಅಂದರೆ ಇಲ್ಲಿ ಆನ್ ದ ಗೋ ಏನಾರು ವರ್ಕ್ ಫಿನಿಶ್ ಮಾಡ್ಬೋದು ಅಂದರೆ ಮಾಡೋ ಥರ ಇದೆಯಾ? ನಾಟ್ ಅಟ್ ಆಲ್ ಪಾಸಿಬಲ್. ಇಲ್ಲ, ಆಗುತ್ತೆ, ಮಾಡ್ಬೋದು ಆರಾಮಾಗಿ. ಸೊ ಐ ಕ್ಯಾನ್ ಟೇಕ್ ವರ್ಕ್ ಫ್ರಮ್ ಹೋಮ್ ಆಲ್ಸೋ, ಆರ್ ಎಲ್ಸ್ ಆನ್ ದ ವೇ ಹೋಗ್ತಾನೋ ಮಾಡ್ಕೋಬೋದು. ಇಟ್ಸ್ ವೆರಿ ಪೀಸ್ಫುಲ್. ಮಾಡಿಲ್ಲ ಅವನದನ್ನು, ಮಾಡಿಲ್ಲ ಬಟ್ ಲಕ್ಕಿ ಗುರು ನೀನು. ಲೈಕ್ ಎಲ್ರಿಗೂ ಸಿಗಲ್ಲ. ನಿಜ ಅಂದರೆ ಇದೆ. ಸೊ ದಿಸ್ ಆಫೀಸ್ ಹೆಡ್ ಆಫೀಸ್ ಬಂದು ಮುಂಬೈಲಿದೆ. ಸೊ ಪೀಪಲ್ ಓವರ್ ದೇರ್ ಎವ್ರಿವನ್ ನೋ ಐ ಆಮ್ ಅ ಸಿಂಗರ್. ಸೊ ದೇ ನೋ ಐ ಈವನ್ ಇನ್ ಮುಂಬೈ. ಯಾ ಎವ್ರಿವನ್ ನೋಸ್. ಬ್ರದರ್ ವಿಸ್ ಪ್ಯಾನ್ ಇಂಡಿಯಾ. ಬರೋಣ, ಅದು ಪ್ಯಾನ್ ಇಂಡಿಯಾಗೆ ಬರೋಣ. ಗೆಟ್ ಇನ್ ಟು ದಟ್. ಆಯ್ತು, ಯಾಕೆ ಡಿಲೇ ಮಾಡೋದು ಅಂದರೆ ಇವಾಗಲೇ ಲೆಟ್ ಅಸ್ ಗೆಟ್ ಇನ್ ಟು ದಟ್. ಲೈಕ್ ನಾಟ್ ದ ಪ್ಯಾನ್ ಇಂಡಿಯಾ ಡೈರೆಕ್ಟ್ಲಿ, ಬಟ್ academics journey, that is the only boring part of your life. Definitely. There are many very interesting parts, ಅದು ಮಾತಾಡೋಕ್ಕಾಗಲ್ಲ ಕ್ಯಾಮ್ರಾ ಮುಂದೆ. ಅರ್ಥ ಮಾಡ್ಕೊಂಬಿಡಿ. ರೆಗ್ಯುಲರ್ ಆಗಿ ಮಠಕ್ಕೆಲ್ಲ ಹೋಗಿ ತೀರ್ಥ ಪ್ರಸಾದ ಅಷ್ಟೇ. ಜೈ ಶ್ರೀರಾಮ್. ಸೊ ಆ ಜರ್ನಿ ಆಯಿತು ಅಕಾಡೆಮಿಕ್ಸ್ ಇದೆಲ್ಲ. ಈ ಅಕಾಡೆಮಿಕಲ್ ಜರ್ನಿ ಅಥವಾ ನೀನು ನಾರ್ಮಲ್ ಲೈಫ್ ಜರ್ನಿಲಿ ಮ್ಯೂಸಿಕ್ ಅನ್ನೋದು ಯಾವಾಗ ತಗಲ್ಕೋತು? ಮ್ಯೂಸಿಕ್ ಅನ್ನೋದು ಎಲ್ಲ ಆ್ಯಕ್ಚುಲ್ ಇಂಡಿಯನ್ ಪೇರೆಂಟ್ಸ್ ಥರನೂ ನಮ್ಮಪ್ಪನೂ ದೇ ಸೆಂಟ್ ಮೀ ಟು ಅವ್ರ ಇನಿಷಿಯೇಷನ್. ಥ್ಯಾಂಕ್ ಯು ಸೋ ಮಚ್ ಅಂಕಲ್.
ಸೊ ಸ್ಟಾರ್ಟಿಂಗ್ 5th 6th ಅಲ್ಲಿ ದೇ ಸೆಂಟ್. ಅವಾಗ ಐ ಆ್ಯಕ್ಚುಲಿ ಸ್ಟಾರ್ಟೆಡ್ ಟು ಗೋ ಟು ಕ್ಲಾಸಸ್. ಕನ್ನಡ ಕಲಿತಾ ಇದ್ದೆ. ಓಕೆ. ಸೊ ಕಲಿತಾ ಇರ್ಬೇಕಾದ್ರೆ ಅವಾಗೇನು ಚಿಕ್ಕ ವಯಸ್ಸು ಓಡಾಡ್ಕೊಂಡು ಅಯ್ಯೋ ಯಾರು ಕ್ಲಾಸಲ್ಲಿ ಕುತ್ಕೋತಾರೆ ಆಟ ಆಡ್ಕೋಣ ಅಂತ ಅಲ್ಲಿಂದ ಬಂಕ್ ಹಾಕ್ಬಿಟ್ಟು ಕ್ರಿಕೆಟ್ ಆಡೋಕೆ ಹೋಗಿ. ಸೊ ದಿಸ್ ವಾಸ್ ದಿ ಸೀನ್. ಆ್ಯಂಡ್ ಪ್ರಾಬ್ಲಿ 9th 10th ನಮ್ಮ ಸ್ಕೂಲಲ್ಲಿ ಒಂದು ಇವೆಂಟ್ ಮಾಡ್ತಾರೆ, ಕಾರ್ಮೆಲ್ ಫೆಸ್ಟ್ ಅಂತ. ಸೊ ಇಟ್ ಓನ್ಲಿ ಹ್ಯಾಪನ್ಸ್ 4 years once. ಇಟ್ಸ್ ಅ ವೆರಿ ಬಿಗ್ ಫೆಸ್ಟ್ ಅವಾಗ. ಸೊ ದೇರ್ ವಾಸ್ ಅ ಬಿಗ್ ಸ್ಟೇಜ್, ವೆರಿ ಬಿಗ್ ಸ್ಟೇಜ್ ವಿಚ್ ವಾಸ್ ಪುಟ್ ಅಪ್. ಆ್ಯಂಡ್ ಎಷ್ಟು ಒಂದು 1000 ಜನ ಇದ್ದಾರೆ. ಸೊ ದಟ್ ವಾಸ್ ದ ಫಸ್ಟ್ ಟೈಮ್ ಐ ಆಮ್ ಸಿಂಗಿಂಗ್ ಇನ್ ಫ್ರಂಟ್ ಆಫ್ 1000 people. ಸೊ ಹಾಡಕ್ಕೆ ಕರೆದ್ರು, ಒಂದು ಸಾಂಗ್ ಹಾಡು ಅಂದರೆ ವಿ ಹ್ಯಾಡ್ ಸೀನಿಯರ್ಸ್ ಹೂ ಆರ್ ಸಿಂಗಿಂಗ್ ದರ್. ಸೊ ನಂದು ಸುಮ್ಮನೆ ವಾಯ್ಸ್ ಚೆನ್ನಾಗಿದೆ, ಒಂದು ಸಾಂಗ್ ಹಾಡ್ಸೋಣ ಅಂದ್ಬಿಟ್ಟು ಜಸ್ಟ್ ಕಾಲ್ ಮೀ, ಹಾಡ್ಸ್ ಹಾಕಿರೋ ದಿಸ್ ಇಸ್ ದ ಸಾಂಗ್ ಕಾಲ್ಡ್ ಅಭಿ ಮುಜೆ ಮೇ ಕಹಿ. ಸೊ ಅದಕ್ಕೆ ನಾನು ಎಲ್ಲಿ ಈ ಸಾಂಗ್ ಹಾಡಿದ್ರು ಐ ಟೆಲ್ ದೆಮ್ ಫಸ್ಟ್ ಥಿಂಗ್ ವಾಟ್ ಐ ಟೋಲ್ಡ್, ಹೇಳ್ದೆ ದಿಸ್ ಇಸ್ ಒನ್ ಆಫ್ ಮೈ ಫೇವರಿಟ್ ಸಾಂಗ್ಸ್. ಯಾ, ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಹೆಡ್ಸ್ ಅಪ್, ವಿ ಪ್ಲೇಡ್ ಅ ಶೋ ಯೆಸ್ಟರ್ಡೇ ಟುಗೆದರ್. ಅಲ್ಲಿ ಹಾಡಿದ್ವಿ, ಅವನ ಇಂಟ್ರೋ ಕೊಟ್ಟೋದು ಕೇಳಿಸ್ಕೊಂಡೇ ಇಲ್ಲ ನಾನು. ಇಲ್ಲ ಹೇಳ್ದೆ. ಆರ್ ಮೇ ಬಿ ಐ ಆಮ್ ಆಕ್ಟಿಂಗ್ ಇಲ್ಲಿ ಸರ್ಪ್ರೈಸ್ ರಿಯಾಕ್ಷನ್ ಕೊಡೋಕ್ಕೆ ಪಾಡ್ಕಾಸ್ಟ್. ಯು ನೆವರ್ ನೋ. ಕಂಟೆಂಟ್. Yeah, wherever I start off this song, before that I tell this one of my favorite songs is very close to my heart ಅಂತ I tell this and start the song. That you told. Yes. Yeah, because this is the place where it started, school ಅಲ್ಲಿ. So once ನಾನು ಹಾಡ್ಬೇಕಾದ್ರೆ ಅವಾಗ ಸ್ಟೇಜ್ ಫಿಯರ್ ಸ್ವಲ್ಪ ಜಾಸ್ತಿ ಇತ್ತು. ಸೊ ವಾಟ್ ಐ ಡಿಡ್ ವಾಸ್ ಐ ವಾಸ್ ಕ್ಲೋಸಿಂಗ್ ಮೈ ಐಸ್ ಅಂಡ್ ಸಿಂಗಿಂಗ್ ಅಷ್ಟೇ, ಕಣ್ಣು ಮುಚ್ಕೊಂಡು ಹಾಡ್ತಾ ಇದ್ದೆ ರ್ಯಾಂಡಮ್ ಆಗಿ. ಸೊ ಐ ಫಿನಿಶ್ ದ ಸಾಂಗ್, ಐ ಓಪನ್ ಮೈ ಐಸ್, ಐ ಸಿ thousands of people giving standing ovation. Oh shit, best feeling. ರಿಕ್ರಿಯೇಟ್ ಮಾಡೋಣ ಪ್ಲೀಸ್. ನಂಗೆ ಗೊತ್ತು ಅಂದರೆ ಮಾತಾಡಕ್ಕೆ ಕರೆದಿರೋದು ಪಾಡ್ಕಾಸ್ಟ್ ಕಾನ್ವರ್ಸೇಷನ್, ಬಟ್ ಇಟ್ ಈಸ್ ನಾಟ್ ಅಟ್ ಆಲ್ ಪಾಸಿಬಲ್ ವಿತ್ ರಘು ಇನ್ ಫ್ರಂಟ್ ಆಫ್ ಮೀ. I'll promise this will be one and there will be one more. You know what that is. ಅಷ್ಟೇ, ಇನ್ನೇನು ಎಕ್ಸ್ಟ್ರಾ ಎಲ್ಲ ಹಾಡ್ಸಲ್ಲ. ಈಗ ಏನಂದ್ರೆ ದ ಸ್ಟೇಜ್ ಫಿಯರ್ ಇಸ್ ಗಾನ್ ಅಲ್ವಾ. ಇವಾಗ ಹೆಂಗಾಗ್ಬಿಟ್ಟಿದೀವಿ ಅಂದ್ರೆ ಜನ ಇಲ್ಲ ಅಂದ್ರೆ ಹಾಡೋದು ಕಷ್ಟ. ಕರೆಕ್ಟ್. ಅವಾಗ ಜನ ಕಾಣಿಸ್ಬಾರ್ದು ಅಂತ ಕಣ್ ಮುಚ್ಕೋತಾರೆ. ಇವಾಗ ಹಂಗೆ ಕಣ್ ಮುಚ್ಕೊಂಡು ಜನ ಇಮ್ಯಾಜಿನ್ ಮಾಡ್ಕೊಂಡು a few lines please request. कुछ ऐसी लगन इस लम्हे में है, ये लम्हा कहा था मेरा, अब है सामने इसे छू लूं जरा, मर जाऊं या जी लूं जरा, खुशियाँ चूम लूं या रो लूं जरा, मर जाऊं या जी लूं जरा. ಬೇಡ ಪಾಡ್ಕಾಸ್ಟ್, ಇನ್ನೂ 4-5 ಹಾಡು ಹಾಡ್ಬಿಟ್ಟು ಆರಾಮಾಗಿ ಮುಗಿಸ್ಬಿಟ್ಟು ಹೊಟ್ಟೋಗ. ಸಿ ಇಟ್ ಈಸ್ ನಾಟ್ ಈಸಿ ಟು ಡಿಸ್ಕ್ರೈಬ್ ಅ ವಾಯ್ಸ್ ಲೈಕ್ ದಟ್. ಆಯ್ತಾ ಅಂದರೆ ಐ ಆಮ್ ಯೂಶಲಿ ನಾಟ್ ಶಾರ್ಟ್ ಆಫ್ ವರ್ಡ್ಸ್. ಮಾತಾಡೋಕ್ಕೆ ಸುಮಾರು ಇರುತ್ತೆ ನನಗೆ, ಅಬ್ಜೆಕ್ಟಿವ್ಸ್ ಎಲ್ಲಿಂದನೂ ಹುಡ್ಕೊಂಡ್ ಬರ್ತೀನಿ. ಬಟ್ ದೀಸ್ ಥಿಂಗ್ಸ್ ಆರ್ ವೆರಿ ಟಚಿಂಗ್. ಆ್ಯಂಡ್ ಮೊದಲನೇ ಹಾಡೇ ಇಷ್ಟು ಚೆನ್ನಾಗಿದೆ ಅಂದರೆ ಲೈಕ್ ನನಗೆ ಕಾಡ್ತಿರೋದು ಏನಂದರೆ, ನೀನು ಶುರು ಮಾಡಿದ್ದು ಹೌದು 6ನೇ ಕ್ಲಾಸಲ್ಲಿ ಇದ್ದಾಗ ಸಂಗೀತ ಕ್ಲಾಸಿಗೆ ಹಾಕಿದ್ರು ಎಲ್ಲ ಅಂತ. ಬಟ್ ಏನೋ ಒಂದು ಕನೆಕ್ಟ್ ಇರಬೇಕಲ್ವ ಮ್ಯೂಸಿಕ್ಗೆ ಅದಕ್ಕೂ ಮುಂಚೆ. ಅಂದರೆ ಪ್ರೀವಿಯಸ್ ಎಪಿಸೋಡಲ್ಲಿ ಗುಬ್ಬಿ ಅಣ್ಣ ಇದ್ದಾಗಲೂ ಕೇಳಿದೆ ನಾನು, ನೀವು ರ್ಯಾಪ್ಗೆ ಎಕ್ಸ್ಪೋಸ್ ಆಗಿ ತುಂಬ ಲೇಟರ್ ಆನ್ ಇರ್ಬೋದು, ಬಟ್ ಆರ್ಟಿಗೆ ನಿಮ್ಗೆ ಏನೋ ಕನೆಕ್ಷನ್ ಚಿಕ್ಕ ವಯಸ್ಸಿಂದ ಇರ್ಬೋದು, ಜ್ಞಾಪಿಸ್ಕೊಳ್ಳಿ ಅಂದಾಗ ಹಿ ವಾಸ್ ಲೈಕ್, ಓ ಐ ಯೂಸ್ ಟು ರೈಟ್ ಪೋಯಮ್ಸ್ ವೆರಿ ಅರ್ಲಿ ಆನ್, ಪ್ರಾಬಬ್ಲಿ ದ ಪೊಯೆಟ್ರಿ ಕೇಮ್ ಫ್ರಮ್ ದೇರ್ ಆ್ಯಂಡ್ ಐ ಪಿಕ್ಡ್ ಅಪ್ ದ ರಿದಮ್ ಲೇಟರ್ ಅಂತ. ಸೊ ಈ ಥರ ಏನಾರು ಕನೆಕ್ಷನ್ ಲೈಕ್ ಮುಂಚೆ. Yes, you know very well that I am I play percussions also, clap box. I am very insecure of it. So that is not learned by ಎಲ್ಲೂ ಕಲ್ತಿಲ್ಲ ನಾನು. ಸೊ ಅದೇನಂದ್ರೆ ಚಿಕ್ಕ ವಯಸ್ಸಿಂದಾನು ನಾನು ಆ ಥರ ಟೇಬಲ್ ಸಿಕ್ಕರೆ ಟೇಬಲ್ ಬರ್ತಾ ಇರೋದು, ಬಟ್ ಇಟ್ ಕೇಮ್ ಇನ್ ಟ್ಯೂನ್, ಪ್ರಾಪರ್ ಟ್ಯೂಮಲ್ಲಿ ಬರ್ತಾ ಇತ್ತು. ನೈಸ್. ಸೊ ದಟ್ಸ್ ವೆನ್ ಮನೇಲಿ ಓಕೆ ಇವನೊಂದು ತಬ್ಲಾ ಪ್ಲೇಯರ್ ಆಗ್ಬೋದು ಇವನು ಅಂದ್ಬಿಟ್ಟು ಫಸ್ಟ್ ತಬ್ಲಾ ಕಳಿಸಿದ್ರು ನನ್ನ. ಅಲ್ಲಿ ಒಂದು 2 days ಸರ್ ನೋಡಿದ್ರು ನನ್ನ. ಆ್ಯಂಡ್ ಹಿ ವಾಸ್ ಲೈಕ್ ಬಿಟ್ಬಿಡಿ, ಬಿಕಾಸ್ 4th standard ಚಿಕ್ಕ ಹುಡುಗ, ವಾಟ್ ವಿಲ್ ಐ ಡು. ಸೊ ನನಗೆ ಅಲ್ಲಿ ಆಟ ಆಡ್ಕೊಂಡು ತಬ್ಲಾ ಎಲ್ಲ ಸುಮ್ಮನೆಲ್ಲ ಕೊಟ್ಟಿಲ್ಲ ಅವರು. ಒಂದು ಸ್ವಲ್ಪ ಅಟ್ಲೀಸ್ಟ್ ಒಂದು 7ನೇ ಕ್ಲಾಸಿಗೆ ಬರಲಿ, ಕಳಿಸಿ ಯಾವಾಗ ಮುಂದೆ ನೋಡ್ಕೊಳ್ಳೋಣ ಅಂತ ಬಂದಾಗ. ಆ್ಯಂಡ್ ದೆನ್ ನಮ್ಮ ರಿಲೇಟಿವ್ಸ್ ಮನೇಲಿ ಭಜನೆ ಮಾಡೋರು ಅವಾಗ. ಸೊ ಎವ್ರಿ ಸ್ಯಾಟರ್ಡೇಸ್ ಆರ್ ಪ್ರಾಬ್ಲಿ ಥರ್ಸ್ಡೇಸ್ ಅನ್ಸುತ್ತೆ ಭಜನೆ ಇದ್ದಾಗ ಈ ಕಂಜೀರಾ ಬರುತ್ತಲ್ಲ ಅದಿರೋದು. ಸೊ ಅಲ್ಲಿಗೆ ಐ ವಾಸ್ ರೆಗ್ಯುಲರ್ಲಿ ಯಾ. ಆ್ಯಂಡ್ ದೆನ್ ಹಾಗೆ ಜೊತೆಲೆ ಹಾಡ್ತಾ ಇದ್ದೆ ನಾನು, ಭಜನೆಗಳೆಲ್ಲ ಹಾಡ್ತಾ ಇದ್ದೆ. ಸೊ ಅವಾಗ ದೇ ಜಸ್ಟ್ ಅಂಡರ್ಸ್ಟುಡ್, ಓಕೆ ಲೆಟ್ ಹಿಮ್ ಗೋ ಇನ್ ಟು ಮ್ಯೂಸಿಕ್ ಓನ್ಲಿ, ಪ್ರಾಬ್ಲಿ ದಟ್ಸ್ ವೆರ್ ಹಿ ಹ್ಯಾಸ್ ಟು ಬಿಲಾಂಗ್ ಅಂತ ದೇ ಥಾಟ್. ಯಾ. ಸೊ ಯಾ, ಓ ದೇರ್ ವಾಸ್ ಅ ಡೈರೆಕ್ಟ್ ಕನೆಕ್ಷನ್ ಹಿಂಗಂತ. ಸೂಪರ್. ಸಾಮ್ರಾಟ್ ಇವನು ಭಜನೆಲ್ಲ ಹಾಡ್ತಾ ಇದ್ದ. ಸೂಪರ್.
ಸೊ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಲೆಕ್ಷನ್ ಮಾಡಿದ್ದ. ಕರ್ನಾಟಕ, ಎಸ್. ಓಕೆ, ಗುರುಗಳು ಭಾರ್ಗವಿ ಅಂತ ಇದ್ದಾರೆ. ಓಕೆ. ಸೊ ಇಲ್ಲಿ SSM ಸ್ಕೂಲ್ ಹತ್ರ ತ್ಯಾಗರಾಜ ನಗರಲ್ಲಿ. ಸೊ ಶಿ ಸ್ಟಿಲ್ ಟೀಚರ್ಸ್, ಅ ವೆರಿ ಗುಡ್ ಟೀಚರ್. ಇಫ್ ಎನಿವನ್ ವಾಂಟ್ಸ್ ಟು ಜಾಯಿನ್, ಪ್ಲೀಸ್ ಯಾ, ಫಾರ್ ಶೋರ್. ಯಾಕೆ if that music class has produced talent like Raghu, why not put your kids there? Or if you are the one interested, why not go and join there ಅಂತ. ಅದು ಎಷ್ಟು ವರ್ಷ ಆಯ್ತು ಕ್ಲಾಸಿಕಲ್ ಅಭ್ಯಾಸ ಮಾಡಿದ್ದು? ಅಂದರೆ ಅಗೇನ್ ನಂದೇ ಎಕ್ಸಾಂಪಲ್ ಕೊಡ್ತೀನಿ. ಮತ್ತೆ ನಾನು ಜಾಸ್ತಿ ವರ್ಷ ಮಾಡಲಿಲ್ಲ ಕ್ಲಾಸಿಕಲ್. ಐ ರಿಗ್ರೆಟ್ ಡೂಯಿಂಗ್ ದ್ಯಾಟ್. ಐ ವಿಶ್ ಐ ಹ್ಯಾಡ್ ಕಂಟಿನ್ಯೂಡ್ ಬೀಯಿಂಗ್ ಅ ಕ್ಲಾಸಿಕಲ್ ಮ್ಯೂಸಿಷಿಯನ್. ಬಟ್ ಆದರೆ ನಾನು ಬೇಗ ಬಿಟ್ಬಿಟ್ಟು ನಾನು ಬೇರೆ ಇನ್ಸ್ಟ್ರೂಮೆಂಟ್ಸು, ಸೆಲ್ಫ್ ಥಾಟ್ ಈ ಜಾನರ್ಗೆ ಶಿಫ್ಟ್ ಆದೆ. ಸೊ ನೀನು ಎಷ್ಟು ವರ್ಷ ಟ್ರೈನ್ ಮಾಡಿದೆ? ಆ ಟ್ರೈನಿಂಗ್ ಫೇಸ್ ಹೆಂಗಿತ್ತು? ಕ್ಲಾಸಿಕಲ್ ಹಾಡೋ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಇಟ್ ವಾಸ್ ಅಂದರೆ ಆವಾಗ ಅದೇ ಐ ಟೋಲ್ಡ್ ಯು ಅಲ್ಲ. ಸೊ 9th ಐ ಗಾಟ್ ಆ್ಯಕ್ಚುಲಿ ಇಂಟ್ರೆಸ್ಟ್. ಓಕೆ, ಇಷ್ಟು ಜನ ಅಪ್ರಿಷಿಯೇಟ್ ಮಾಡ್ತಾರೆ ಅಂದರೆ ಲೆಟ್ ಮಿ ಜಸ್ಟ್ ಗೆಟ್ ಇನ್ ಟು ದಿಸ್ ಅಂತ ಐ ಜಸ್ಟ್ ಥಾಟ್. ಆ್ಯಂಡ್ 9th ಪ್ರಾಪರಾಗಿ ನಾನು ಕ್ಲಾಸಸ್ ಹೋಗಿ ಸ್ಟಾರ್ಟ್ ಮಾಡಿದೆ, ಆನೆಸ್ಟಾಗಿ ಹೇಳ್ಬೇಕಂದ್ರೆ. 6th ಹೋಗ್ತಾ ಇದ್ದೆ, ಐ ವಾಸ್ ನಾಟ್ ರೆಗ್ಯುಲರ್. ಸುಮ್ಮನೆ ಕೂತ್ಕೊಂಡು ಏನೋ 2 ದೇವರನಾಮ ಹಾಡು ಬರ್ತಾ ಅದನ್ನ ಬಿಟ್ಟು ಬೇರೆ ಮಾಡ್ತಾ ಇರಲಿಲ್ಲ. ಸೊ ಒನ್ಸ್ 9th ಸ್ಟಾರ್ಟ್ ಮಾಡಿದಾಗ ಐ ಫಿನಿಶ್ಡ್ ಇಟ್ ಇನ್ ಅ ಇಯರ್. ಜೂನಿಯರ್ ಮುಗಿಸಿದೆ. ಬಟ್ ಇದು ಎಕ್ಸಾಮ್ಸ್ ಕೊಡೋಕ್ಕಾಗಿಲ್ಲ ಬಿಕಾಸ್ 10th ಎಕ್ಸಾಮ್ಸ್ ಇತ್ತು. ಸೊ ಅದಾದಮೇಲೆ ಐ ಥಾಟ್ ಆಫ್ ಅಗೇನ್ ರೈಟಿಂಗ್ ದ ಎಕ್ಸಾಮ್ಸ್. ಬಟ್ ಸ್ಟಿಲ್ ಮತ್ತೆ ಫಸ್ಟ್ನ ರಿವೈಸ್ ಮಾಡ್ಕೊಂಬರೋ ಬದಲು ಐ ಜಸ್ಟ್ ಥಾಟ್ ಓಕೆ ಲೆಟ್ ಮೀ ಜಂಪ್ ಆನ್ ಟು ಹಿಂದೂಸ್ತಾನಿ ವಿಚ್ ಇಸ್ ಮೋರ್ ರಿಕ್ವೈರ್ಡ್ ಫಾರ್ ಫಿಲ್ಮ್ ಸಾಂಗ್ಸ್ ಅಂತ ಅನಿಸ್ತು. ವಾಯ್ಸ್, ಯಾ. So and then there was a person called Manjunath anta. He was my guru for Hindustani. So I must tell about him. One of the best teachers I have ever seen. Because see, the thing was classes hengirutte andre he told nimge vaarakke 2 ದಿವಸ ಕ್ಲಾಸ್ ಇರುತ್ತೆ, ಬನ್ನಿ ಸ್ಯಾಟರ್ಡೇ ಆರ್ ಸಂಡೇಸ್ ಬನ್ನಿ, ಆರ್ ಇನ್ನೊಂದು ದಿವಸ ದೇವರನಾಮ ಕ್ಲಾಸ್ ಇರುತ್ತೆ. ಸೊ ದಟ್ ವಾಸ್ ದ ಥಿಂಗ್. ಆ್ಯಂಡ್ 1500 ವಾಸ್ ದ ಫೀಸ್ ವಾಟ್ ಹಿ ಟೋಲ್ಡ್. ದ್ಯಾಟ್ಸ್ ಆಲ್ ತಿಂಗಳಿಗೆ. ದೆನ್ ವಾಟ್ ಹ್ಯಾಪೆಂಡ್, ಇನಿಷಿಯಲಿ ನಾನು 2 ಕ್ಲಾಸಸ್ ಹೋದಾಗ ಹಿ ರಿಯಲಿ ಲೈಕ್ ಮೈ ವಾಯ್ಸ್. ಆ್ಯಂಡ್ ದೆನ್ ರಘು ಒಂದು ಕೆಲಸ ಮಾಡು, ನೀನು ಡೈಲಿ ಬಾ ಕ್ಲಾಸಸ್ಗೆ, ನಾನು ನಿಂಗೆ ಹೇಳ್ಕೊಡ್ತೀನಿ. ಸೊ ಲೆಟ್ಸ್ ಫಿನಿಶ್ ದ ಜೂನಿಯರ್ ಪಾರ್ಟ್ ಆಫ್ ಹಿಂದೂಸ್ತಾನಿ ವೆರಿ ಸೂನ್ ವಿತ್ ಯು, ಸೊ ದ್ಯಾಟ್ ಯು ಟೀಚ್ ಯೋರ್ ಸ್ಟೂಡೆಂಟ್ಸ್. ನನ್ನ ಜಾಗಕ್ಕೆ ಬಂದು ನೀನು ಹೇಳ್ಕೊಡು ಸ್ಟೂಡೆಂಟ್ಸ್ಗೆ, ಜೂನಿಯರ್ಸ್ಗೆ, ನಾನು ಸೀನಿಯರ್ಸ್ಗೆ ಹೇಳ್ಕೊಡ್ತೀನಿ. ಸೊ ಲೆಟ್ಸ್ ಡೂ ದಿಸ್ ಅಂತ ಅಂದು ಹಿ ವಾಸ್ ಸೋ ಇಂಟ್ರೆಸ್ಟೆಡ್ ಇನ್ ಟೀಚಿಂಗ್ ಮೀ. ಆ್ಯಂಡ್ ಮಗನ ಥರ ನೋಡ್ತಾರೆ. ಸಡನ್ಗೆ ಇವಾಗೆಲ್ಲ ಊರಿಗೆ ಹೋಗಬೇಕು, ಕಾಲ್ ಮಾಡ್ತಾರೆ, ಮಾಡಿ ಬಾರೋ ಈ ಥರ ಸ್ಟೇಷನ್ಗೆ ಡ್ರಾಪ್ ಮಾಡು ಬಾ. ಸೊ ಐ ಯೂಸ್ ಟು ಗೋ, ಅವ್ರ ಮನೇಲೆ ಕೂತ್ಕೊಂಡು ಎಲ್ಲ ತಿಂದು. ಇಟ್ ವಾಸ್ ಐ ಡೆಂಟ್ ಫೀಲ್ ಲೈಕ್ ಐ ಆಮ್ ವಿತ್ ಟೀಚರ್ ಆರ್ ಸಮಥಿಂಗ್. ನಮ್ಮ ರಿಲೇಟಿವ್ ಅಥವಾ ನಮ್ಮ ತಂದೆ ಜೊತೆ ಇರೋ ಥರ ಒಂದು ಫೀಲ್ ಇತ್ತು. ಅಷ್ಟು ಹಿ ಮೇಡ್ ಮಿ ಕಂಫರ್ಟಬಲ್. ಆ್ಯಂಡ್ ಸೊ ಟಿಲ್ ಡೇಟ್, ಸೊ ರೀಸೆಂಟ್ಲಿ ಅಂದರೆ ಪ್ರಾಬ್ಲಿ 3-4 years he passed away, before he passed away. So till that time, from his birth, he has not even had a tea, coffee or something, only because his voice would affect. So that is how much he took care of his voice. ಒಂದು ದಿವಸ ನಮ್ಮ ತಂದೆನೂ ಬಂದಿದ್ರು ಕ್ಲಾಸ್ಗೆ, ಕೂತಿದ್ರು. he just closed his eyes. ಅವ್ರು ಹೇಳ್ಕೊಡ್ತಾರೆ, ನಮ್ಮ ಜೊತೆಲಿ ಹಾಡ್ತಾ ಇದ್ದೀನಿ. ನಮ್ಮ ತಂದೆ ಕಣ್ಣು ಮುಚ್ಕೊಂಡಿದ್ರು. ವೆನ್ ಹಿ ಓಪನ್ಡ್ ಹಿಸ್ ಐಸ್, ಐ ಕುಡ್ ಸಿ tears in my dad's eyes because of listening to my sir's voice, not my voice. Got it. Sir's voice ಅಷ್ಟು ಬೆಣ್ಣೆ. So that was his voice. And the previous day he had taught me class. So our class ತಗೊಂಡ್ರು, and then I go home, I get a call from one of the students telling sir is no more ಅಂತ. ಸೊ ಆ್ಯಂಡ್ ದೆನ್ ಅಲ್ಲೇ ಹಿಂದೂಸ್ತಾನಿ ಡಿಸ್ಕಂಟಿನ್ಯೂ ಆಗೋಯ್ತು ನನಗೆ. ಬಿಕಾಸ್ ಅಲ್ಲಿ ನಂಗೆ ಒಂದು ಇಂಡಿವಿಜುವಲ್ ಅಟೆನ್ಷನ್ ಸಿಗ್ತಾ ಇತ್ತು. ಐ ಆಮ್ ದ ಪರ್ಸನ್ ಹೂ ಡಸಂಟ್ ಲರ್ನ್ ವಿತ್ ಗ್ರೂಪ್ ಆಫ್ ಪೀಪಲ್ ವಿತ್ ಮೀ. ಸೊ ಇಂಡಿವಿಜುವಲ್ ಅಟೆನ್ಷನ್, ಕ್ಲಾಸ್ ಅಟ್ಮಾಸ್ಫಿಯರ್ ಸೇರಲ್ಲ ಎಲ್ರಿಗೂ. ಕರೆಕ್ಟ್, ದಟ್ ವಾಸ್ ದ ಪ್ರಾಬ್ಲಮ್ ಈವನ್ ಐ ಹ್ಯಾಡ್ ಆಕ್ಚುಲಿ. ಪ್ಲಸ್ ಹಿಂದೂಸ್ತಾನಿ ಹೆಂಗೆ ಅಂದರೆ ದೇ ಹ್ಯಾವ್ ಟು ಇವಾಗ ಒಂದು ನೋಟ್ ತಪ್ಪಾಯ್ತು ಅಂದ್ರೂ ಇಂಡಿವಿಜುವಲ್ ಅಟೆನ್ಷನ್ ಇದೆ, ಎಲ್ಟೆಲ್ಲೇ ತಪ್ಪಿದ ಮತ್ತೆ ಹಾಡು ಅಂತ. ಗುಂಪಲ್ಲಿ ಹಾಡ್ಬೇಕಾದ್ರೆ ಗೊತ್ತಾಗಲ್ಲ ಅದು. ಸೊ ಹಾಗಾಗಿ ಐ ಸ್ಟಿಲ್ ಟ್ರೈಡ್ ಮಲ್ಟಿಪಲ್ ಕ್ಲಾಸಸ್ ಹೋಗಿ ಟ್ರೈ ಮಾಡಿದೆ ನಾನು. ಸೊ ನಂಗೆ ಅಷ್ಟೊಂದು, ಬಿಕಾಸ್ ಐ ಆಲ್ರೆಡಿ ಸಾ ದ ಬೆಸ್ಟ್. ಸೊ ನಾವು ಇಫ್ ಐ ಹ್ಯಾವ್ ಟು ಡೌನ್ಗ್ರೇಡ್ ಮೈ ಸೆಲ್ಫ್, ಇಟ್ ವಾಸ್ ಅನ್ಕಂಫರ್ಟಬಲ್. ಮತ್ತೆ ಐ ಮೀನ್ ಯಾವುದೋ ಒಂದು ಪಾಯಿಂಟಲ್ಲಿ ಇಟ್ ಇಸ್ ಆಲ್ಸೋ ಬಿಕಾಸ್ ಆಫ್ ದ ಎಮೋಷನಲ್ ಕನೆಕ್ಟ್ ಯು ಹ್ಯಾಡ್ ಪ್ರಾಬ್ಲಮ್ ಅಲ್ವಾ. ಬಿಕಾಸ್ ಇದು ನಾರ್ಮಲ್ ಅಲ್ಲ ಅಂದರೆ ಗುರು ಶಿಷ್ಯಂದ್ರದ ಸಂಬಂಧ ಯಾವಾಗಲೂ ಸೂಪರ್ ಅವಿನಾಭಾವವಾಗಿರುತ್ತೆ. ಎಲ್ಲ ಒಪ್ಕೊಂಡ್ರು ದಿಸ್ ವಾಸ್ ಸಮಥಿಂಗ್ ಬಿಯಾಂಡ್ ಇಷ್ಟೊಂದು ಡೆಫಿನೆಟ್ಲಿ ಕಷ್ಟ. ಓ ಶಿಟ್. ಅಂದರೆ ಈ ಸೆಗ್ಮೆಂಟಲ್ಲಿ ನನಗೆ ಏನೇನೋ ಥಾಟ್ಸ್ ಬರ್ತಾ ಇತ್ತು, ಓಕೆ ಇಲ್ಲಿಂದ ಮುಂದೆ ತೊಗೊಂಡೋಗೋಣ ಅಂತ. ಬಟ್ ಒನ್ಸ್ ಯು ಗಾಟ್ ವೆರಿ ಪ್ಯಾಷನೆಟ್ಲಿ ಇನ್ ಟು ಟಾಕಿಂಗ್ ಅಬೌಟ್ ಸರ್, ನನಗೆ ಅಂದರೆ ಎಲ್ಲ ಮರ್ತೋಯ್ತು. ಯಪ್ಪ, ಹೀಗೂ ಉಂಟೆ ಬರುತ್ತಲ್ಲ. ಸೊ ಅಲ್ಲಿಗೆ ಕ್ಲಾಸಿಕಲ್ ಟ್ರೈನಿಂಗ್ ಸ್ಟಾಪ್, ಡಿಸ್ಕಂಟಿನ್ಯೂಡ್. ಸೊ ಅಂದರೆ ಇಟ್ ವಾಸ್ ನಾಟ್ ಬೈ ಚಾಯ್ಸ್ ಅನ್ನೋ ಥರ. ಅನ್ಫಾರ್ಚುನೇಟ್ಲಿ ಆಯಿತು. ಲೈಕ್
if you're already so good, imagine if sir was still with us. I would be flying probably. yeah. You will still fly. You are already flying. So ಇದು ಕ್ಲಾಸಿಕಲ್ ಜರ್ನಿ. ಇಲ್ಲಿ ನಿಂದು ಅಡಿಪಾಯ ಕ್ಲಾಸಿಕಲ್ ಹಾಕ್ಕೊಂಬಂತು. ಈ ಫಿಲ್ಮ್ ಕಡೆ ಅಲ್ವೋ ಈ ಮ್ಯೂಸಿಕ್ ಕಡೆ ಇಂಟ್ರೆಸ್ಟ್ ಡೆವಲಪ್ ಆಗಿದ್ದು ಅಟ್ ವಾಟ್ ಸ್ಟೇಜ್ ಇನ್ ದಿಸ್ ಹೋಲ್ ಜರ್ನಿ? ನಿಂದು ಕ್ಲಾಸಿಕಲ್ ಶಾಸ್ತ್ರೀಯ ಸಂಗೀತದ ಜರ್ನಿಲಿ ಯಾವ ಪಾಯಿಂಟ್ ಅಲ್ಲಿ ಫಿಲ್ಮ್ ಆಡ್ ಆಯ್ತು ಅಥವಾ ಜೊತೆಲೆ ಹೋಗ್ತಾ ಇತ್ತಾ? ಇಲ್ಲ, ಅದು ಜೊತೆಲೇನೆ. ಸೊ ಮೈ ಓನ್ಲಿ ಮೋಟಿವ್ ಟು ಲರ್ನ್ ಕ್ಲಾಸಿಕಲ್ ಇಸ್ ಟು ಕಲ್ಚರ್ ಮೈ ವಾಯ್ಸ್. So my end game was I should be a playback singer. That's what my aim is. So adikagi I was culturing my voice. That's the reason Hindustani would help a lot for it. Actually neen agle mention madidde. And if you have to train your voice, I don't think I mean many people may have a different opinion. Adre Indian classical vocals ಅಥವಾ Indian classical music ಗಿಂತ ಒಳ್ಳೆ ವಾಯ್ಸ್ ಟ್ರೈನಿಂಗ್ ಅಥವಾ ವಾಯ್ಸ್ ಕಲ್ಚರ್ ಡೆವಲಪ್ಮೆಂಟ್ ಬೇರೆ ಎಲ್ಲೂ ಡೆಫಿನೆಟ್ಲಿ ದೇರ್ ಆರ್ ಲಾಟ್ ಬೇರೆ ಜಾನರ್ ಸಿಂಗರ್ಸ್ ಅಥವಾ ಮ್ಯೂಸಿಷಿಯನ್ಸ್ ಇಂಡಿಯನ್ ಕ್ಲಾಸಿಕಲ್ ಕಲಿಯಕ್ಕೆ ಬರ್ತಾರೆ. ಎಕ್ಸಾಕ್ಟ್ಲಿ. ಸೊ ಮ್ಯೂಸಿಕ್ ಪ್ಲೇಬ್ಯಾಕ್ ಇಂಟ್ರೆಸ್ಟ್ ಅಂತ ಹುಟ್ಟಿದ್ದು ಅಲ್ಲೇನಾ? ಕಾರ್ಮೆಲ್ ಯಾವ್ದಾದ್ರು ಹಾಡು ಕೇಳ್ತಾ ಅಥವಾ ಯಾವ್ದಾದ್ರು ಸಿಂಗರ್ ಯಾವುದೋ ಒಂದು ಬಿಟ್ ನೋಡಿ ನಾನು ಹಿಂಗೆ ರಾಕ್ ಸ್ಟಾರ್ ಆಗಬೇಕು ಅಂತ ಶುರು ಮಾಡ್ತಾರೆ ಸುಮಾರು ಜನ. ಇಲ್ಲ ಅಂದ್ರೆ ಕಾರ್ಮೆಲಲ್ಲಿ ಇದ್ದಾಗ ಅಂದ್ರೆ ಅವಾಗಿತ್ತು ಅಂದ್ರೆ ಸಿಂಗರ್ ಆಗಬೇಕು ಅಂತೆಲ್ಲ ಸುಮ್ಮನೆ ದಟ್ ಚೈಲ್ಡ್ಹುಡ್ ಥಾಟ್ಸ್ ಇರತ್ತಲ್ಲ, ನಾನು ಪೊಲೀಸ್ ಆಗ್ತೀನಿ, ಡಾಕ್ಟರ್ ಆಗ್ತೀನಿ. ಸೊ ಐ ವಾಸ್ ಇನ್ ಟು ಸಿಂಗರ್ ಒನ್ ಆಫ್ ಇಟ್. ಸೊ ಅಲ್ಲಿ ವೆನ್ ಐ ಸ್ಯಾಂಗ್ ದೇರ್ ಐ ಜಸ್ಟ್ ಥಾಟ್ ಓಕೆ ದಿಸ್ ಇಸ್ ವಾಟ್ ಮೈ ಕೆರಿಯರ್ ಶುಡ್ ಬಿ ಅಂತ ಪ್ಲಾನ್ ಮಾಡಿ. So I have many role models. I used to listen to Arijit Singh a lot. I still listen to Arijit Singh a lot. My role model, I have to say. So oh my god, that's the thing. Talking of Arijit, even Arijit cultured his voice with Hindustani classical. Andre I feel there are very few excerpts or very few videos Arijit classical haadta irodu. Correct. So the emotion he gets and ಅರಿಜಿತ್ ಅಂದಿದ ತಕ್ಷಣ ನಂಗೆ ಮೇನ್ ಏನು ಜ್ಞಾಪಕ ಬಂತಂದರೆ ದರ್ ಇಸ್ ಅನ್ ಇಂಟರ್ವ್ಯೂ ವೇರ್ ಅವ್ರು ಮಾತಾಡ್ತಾ ಇದ್ದಾರೆ ಅಬೌಟ್ ಆ ಟೆಕ್ಸ್ಚರ್ ಇದೆಯಲ್ಲ, ಆ ಕ್ರ್ಯಾಕ್ಡ್ ವಾಯ್ಸ್, ಅದು ಹೆಂಗೆ ಬಂತು, ಎಷ್ಟು ಕಷ್ಟಪಟ್ಟಿದ್ದಾರೆ. ಎಕ್ಸಾಕ್ಟ್ಲಿ. ಸೊ ಅಲ್ಲಿಂದ ನಾವು ಬಿಲ್ಡ್ ಮಾಡೋದಾದರೆ ವಾಟ್ ಆರ್ ದ ಎಕ್ಸಸೈಸಸ್ ಯು ಡೂ ಆರ್ ನಾನು ಮೇನ್ ಅಂದರೆ ರೆಕಗ್ನೈಸ್ ಮಾಡಿ ಅಪ್ಲೋಡ್ ಮಾಡಬೇಕಾಗಿರೋ ಫ್ಯಾಕ್ಟ್ ಅಂದರೆ ದ ವೋಕಲ್ ರೇಂಜ್ ಯು ಗಾಟ್. ಓಕೆ. ಎಲ್ಲೆಲ್ಲೋ ಹಾಡ್ತೀವಿ ಆ್ಯಂಡ್ ವಿತ್ ದಟ್ ಕ್ಲಾರಿಟಿ ಹೋಲ್ಡಿಂಗ್ ದ ಪಿಚ್ ನೆಕ್ಸ್ಟ್ ಲೆವೆಲ್ ಅದು. ಆ್ಯಂಡ್ ಸುಮ್ಮನೆ ಹಾಗೆ ಬರಲ್ಲ ಅದೆಲ್ಲ. ಸೊ if this is not a trade secret or if this is not your special or magic recipe, if you can tell people there is no secret as such. Ade see, whatever I've learned, I've seen someone singing like this and I want to ade tara ಮಾಡಬೇಕು, I should be in that zone ಅನ್ನೋ ಥರ I feel. So I sit in practice. ಇವಾಗ ಅರಿಜಿತ್ ಸಿಂಗ್ ಅವ್ರದೇ ಕಾನ್ಸರ್ಟ್ ನೋಡಿದ್ರೆ there will be one song where he'll reach, I only can't reach that pitch. So that is the pitch where he reaches and I'll think, okay, if he can do, why can't I do? Let me also try. Correct. So that's why he's my role model. I try whatever he does. Okay, so when ಆ ಥರ ಬಂದಾಗ I just start practicing. Okay, let me do this, let me try this ಅಂತ ಪ್ರಾಕ್ಟೀಸ್ ಮಾಡಿ so that's when it reaches there. one ಆ ಪಾಯಿಂಟಿಂಗ್ ನಿಲ್ಲುತ್ತೆ. ಕರೆಕ್ಟ್. ಆಮೇಲೆ ನಿನ್ನ ಒಪಿನಿಯನ್ ಪ್ರಕಾರ ಹೌ ಇಂಪಾರ್ಟೆಂಟ್ ಇಸ್ ರೇಂಜ್ ಅಂತ? ಅಂದರೆ ಕೆಲವ್ರದ್ದು ಇನಬಿಷನ್ಸ್ ಇರುತ್ತೆ, ಯುವರ್ ವೋಕಲ್ ಕಾರ್ಡ್ಸ್ ಕ್ಯಾನ್ ಬಿಹೇವ್ ಓನ್ಲಿ ಇನ್ ಅ ಸರ್ಟನ್ ವೇ ಅಲ್ವಾ? ಕೆಲವ್ರಿಗೆ ಆಗಲ್ಲ. ಅಂದರೆ ಪ್ರಾಕ್ಟೀಸ್ ಏನೇ ಇದ್ರು ಅವ್ರದ್ದು ಇದು ರೇಂಜ್ ಇದೆ ಅಂದರೆ ಅದರಲ್ಲಿ ದೇ ಕ್ಯಾನ್ ಬಿ ಬ್ಯೂಟಿಫುಲ್ ವೋಕಲಿಸ್ಟ್. ಡೆಫಿನೆಟ್ಲಿ. ಎವ್ರಿಬಡಿ ಕಾಂಟ್ ಫೋಕಸ್ ಆನ್ ದ ರೇಂಜ್. ಆ್ಯಂಡ್ ಹೌ ಇಂಪಾರ್ಟೆಂಟ್ ಡು ಯು ಫೀಲ್ ರೇಂಜಸ್? ಪ್ರಾಬ್ಲಿ ಅಂದರೆ ಅದೇ. ಸೊ ಫಸ್ಟ್ ಆಫ್ ಆಲ್ ಇಟ್ಸ್ ಗಿಫ್ಟೆಡ್. ರೇಂಜ್ ಅನ್ನೋದು ಇಟ್ಸ್ ಗಿಫ್ಟೆಡ್. ಪ್ರಾಕ್ಟೀಸ್ ಮಾಡಿನೂ ಗಿಫ್ಟ್ ಇಲ್ಲ ಅಂದರೆ ಆಗಲ್ಲ. ಸೊ ಐ ಆಮ್ ಬ್ಲೆಸ್ಡ್ ಟು ಹ್ಯಾವ್ ದ್ಯಾಟ್ ಫಸ್ಟ್ಲಿ. ಸೆಕೆಂಡ್ಲಿ ಏನಂದರೆ ಇಫ್ ರೇಂಜ್ ಜಾಸ್ತಿ ಇದ್ದಷ್ಟು it hits even more. So that's the point ಅಷ್ಟೇ, ನಥಿಂಗ್ ಎಲ್ಸ್. ಅಂದರೆ ಇವಾಗ ಇನ್ನೊಬ್ರು ರೇಂಜ್ ಕಮ್ಮಿ ಇದ್ದು ಅವ್ರು ಆ ರೇಂಜ್ ಟಚ್ ಮಾಡ್ತಾರೆ ಅಂದರೆ ಇಟ್ ವಿಲ್ ಹಿಟ್ ಅ ಲಾಟ್. ಇಲ್ಲ ಡಿನೇ ಮಾಡ್ತಾ ಇಲ್ಲ, ಬಟ್ ಇನ್ನೊಂದು ಸ್ಟೆಪ್ ಹೈ ಹೋಯ್ತಂದ್ರೆ ಇವಾಗ ಕೈಲಾಶ್ ಖೇರ್ದೆ ಸಾಂಗ್ಸ್ ತೊಗೊಂಡ್ರು ಅಯ್ಯೋ ಅದು ಯಾಕೆ ಅಷ್ಟು ಹೊಡಿಯುತ್ತೆ ಅಂದರೆ ಹಿಸ್ ರೇಂಜ್ ಇಸ್ ದೇರ್ ಅಲ್ವಾ? ಸೊ ದಟ್ಸ್ ದ ಟೆಕ್ಸ್ಚರ್. ಡೆಫಿನೆಟ್ಲಿ. ಓ ಮೈ ಗಾಡ್, ಕರೆಕ್ಟ್. ಈ ಬಜರಂಗಿ ಹಾಡು ನಂದು ಫೇವ್ರೆಟ್ ಕೈಲಾಶ್ ಖೇರ್. ಆಬ್ವಿಯಸ್ಲಿ ಎಷ್ಟೊಂದು ಹಿಂದಿದೆ, ಅದು ಹೆಸರು ಬರಲ್ಲ ನಮಗೆ ಅಂತ. ಸರಿ, ಅದು ಸೂಪರ್. ಆಮೇಲೆ ಲೆಟ್ ಅಸ್ ಗೆಟ್ ಇನ್ ಟು ದಿಸ್ ಅಲ್ವಾ. ನನಗೆ ಇದೊಂದು ಇಂಟ್ರೆಸ್ಟ್ ಯಾವಾಗಲೂ ಇದೆ, ಅಂದರೆ ಫೆಲೋ ಮ್ಯೂಸಿಷಿಯನ್ಸ್ ಅಥವಾ ಆರ್ಟಿಸ್ಟ್ಸ್ ನನ್ನ ಜೊತೆ ಕೂತು ಮಾತಾಡುವಾಗ ವಿತ್ ಆರ್ ವಿತೌಟ್ ಎ ಕ್ಯಾಮ್ರಾ ನನಗೆ ಕೇಳೋಕ್ಕೆ ಏನಂದರೆ
ಲಕ್ಷಾಂತರ ಜನ, ಸಾವಿರಾರು ಜನ ಲೈವಲ್ಲಿ, ಲಕ್ಷಾಂತರ ಜನ ಆನ್ಲೈನು ರಘು ಹಾಡೋದು ಕೇಳ್ತಾರೆ. ರಘು ಕೇಳೋ ಆರ್ಟಿಸ್ಟ್ಗಳು ಯಾರ್ಯಾರು ಅವ್ನ ಫೇವ್ರೆಟ್ ಆರ್ಟಿಸ್ಟ್ಗಳು? ಓಕೆ, ಸ್ಟಾರ್ಟಿಂಗ್ ವಿತ್ ಅರಿಜಿತ್ ಸಿಂಗ್. ಅದು I love his voice and everything, and I stick on to lot of ಜಾಸ್ತಿ ತಮಿಳ್ ಸಾಂಗ್ಸ್ ಕೇಳ್ತೀನಿ ನಾನು. ಸೊ there's a music director called ಯುವನ್ ಶಂಕರ್ ರಾಜ, ಇಳೆಯರಾಜ ಅವ್ರ ಮಗ. ಸೊ ಆಬ್ವಿಯಸ್ಲಿ ಇಳೆಯರಾಜ ಅವ್ರ ಸಾಂಗ್ಸನ್ನು ಕೇಳ್ತೀನಿ. ಯುವನ್ ಶಂಕರ್ ರಾಜ, ನೆಕ್ಸ್ಟ್ ಕಮ್ಸ್ ಅನಿರುದ್ಧ ಅವ್ರ ಸಾಂಗ್ಸು ಕೇಳ್ತೀನಿ. ರೀಸೆಂಟ್ಲಿ ಇಟ್ಸ್ ವೆರಿ ನೈಸ್. ಆ್ಯಂಡ್ most importantly, production wise or else musically, if you want to learn more, you can choose A.R. Rahman sir's song. Definitely. It's definitely very amazing. So athara, and there's another director called Santosh Narayan in Tamil industry. So currently if you ask me who is your favorite, I'll tell Santosh Narayan. So he is one of the best, because same as Charanraj sir or whoever it is, experimental music, so what they do is really motivating us to do the same thing. Yes, definitely. So these are the musicians whom I love. ಇನ್ನೊಂದು ಏನು ಇಗ್ನೋರ್ ಮಾಡ್ತೀವಿ ಅಂದರೆ ನಾವು ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಅಗೇನ್ ಬರೋಣ ಇನ್ಸ್ಟಾಗ್ರಾಮ್ಗೆ, ಇನ್ಸ್ಟಾಗ್ರಾಮ್ ಆಗಿರ್ಬೋದು ಅಥವಾ ಯೂಟ್ಯೂಬರ್ ಲೈವ್. ಈ ರಘು ಅಂತಂದಾಗ ಒಂದಷ್ಟು ಸಾಂಗ್ಸ್ ನೆನಪಾಗುತ್ತೆ, ವಾಯ್ಸ್ ಎಲ್ಲ ನೆನಪಾಗುತ್ತೆ. ಬಟ್ I don't know, I'm not an expert, but I find what ಕೀಬೋರ್ಡ್ ಯು ಪ್ಲೇ ಅಕಂಪನಿ ಮಾಡ್ಕೊಂಡು ನೀನು ಹಾಡನ್ನ, ನನಗೆ ಅದು ತುಂಬ ಬ್ಯೂಟಿಫುಲ್ ಅನ್ಸುತ್ತೆ, ಅಚ್ಚುಕಟ್ಟಾಗಿ ಎಷ್ಟು ಬೇಕಷ್ಟು. ಓಕೆ, ಸೊ ಅಗೈನ್, if this is not a secret, if this is not a magic recipe you have, take us through that process. ನೀನು ಕವರ್ಸ್ ಹೆಂಗೆ ಮಾಡ್ತೀಯಾ ಅಂತ. ಓಕೆ, ಆ ಜರ್ನಿಗೆ ಬರೋಣ. ಕವರ್ಸ್ ಎಲ್ಲಿ ಶುರು ಆಯಿತು ಎಲ್ಲ ತೊಗೊಂಬರೋದು. ನಿಂದು ಟೆಡ್ ಟಾಕ್ನ ನಾನು ಇಲ್ಲೇ ಫಸ್ಟ್ ಎಕ್ಸ್ಪೋಸ್ ಮಾಡಿಬಿಡ್ತೀನಿ. ಅಲ್ಲಿ ಹೋದಾಗ ಅವರು ಎಪಿಸೋಡ್ ಕೇಳಿದ್ರೆ, ಗುರು ಅಲ್ಲಿ ಹೇಳಿದ್ನೆ ಮತ್ತೆ ಹೇಳ್ತಾನೆ ಅಂತ ಈ ಕ್ಲಿಪ್ಪನ್ನು ಕಳಿಸ್ಬಿಡೋಣ, ಹಾಕೊಂಡ್ಬಿಡ್ತೀನಿ. ಅದಕ್ಕೆ ಬರೋಣ. ಬಿಫೋರ್ ದ್ಯಾಟ್, ಈ ಟೆಕ್ನಿಕಲಿ ಅಂದರೆ ದಿಸ್ ಹೋಲ್ ಸೆಗ್ಮೆಂಟ್ ಆಫ್ ದ ಕಾನ್ವರ್ಸೇಷನ್ ಅಲ್ವಾ, ಐ ಆಮ್ ಟ್ರೈಯಿಂಗ್ ಟು ಕೀಪ್ ಇಟ್ ಟುವರ್ಡ್ಸ್ ದ ಎಜುಕೇಷನಲ್ ಪಾರ್ಟ್. ಅಂದರೆ ಯಾರೋ ನಾವೊಂದು 0ಇಂದ 1 ಬಂದಿದ್ದೀವಿ, 10ಕ್ಕೆ ಹೋಗೋಕ್ಕೆ ಕನ್ಸು ಕಾಣ್ತಾ ಇದ್ದೀವಿ. ಸುಮಾರು ಜನ 0ಇಂದ 0.1ಕ್ಕೆ ಬಂದು ನಿಂತಿರ್ತಾರೆ. ಇವಾಗ ಅವ್ರಿಗೆ ನೀನು ಇನ್ಸ್ಪಿರೇಷನ್, ನಿನಗೊಬ್ರು ಇನ್ಸ್ಪಿರೇಷನ್ ಇರ್ತಾರೆ. ಆ ಥರ ಇಟ್ಸ್ ಚೈನ್ ಅಲ್ವಾ. ಸೊ ಅವ್ರಿಗೆ ಏನೋ ಒಂದು ಗುರು ಎಲ್ಲ ಮಜಾ ಮಾಡಿದ್ದೆಲ್ಲ ಮಾತಾಡೋಣ, ಓಕೆ ರಘು ಹೆಂಗೆ ಮಾಡ್ತಾರೆ ನಮ್ಗೆ ಗೊತ್ತಾಗಬೇಕಿತ್ತು ಅಂತ ಇರೋರಿಗೆ, ಸ್ಪೆಷಲಿ ಫಾರ್ ದ್ಯಾಟ್ ಸೆಗ್ಮೆಂಟ್ ಆಫ್ ದ ಆಡಿಯನ್ಸ್ ಅಲ್ವಾ. ಸೊ ವಾಟ್ ವಿಲ್ ಬಿ ದ ಪ್ರೋಸೆಸ್ ಆಫ್ ಯು ರೆಕಾರ್ಡಿಂಗ್ ಯುವರ್ ಕವರ್ಸ್ ಈಗ ಸದ್ಯಕ್ಕೆ? So starting with to tell, I'm not a professional pianist or a keyboardist. I just play. I just know to program music, and that's how it's self-learned. So we know one guy who is a professional. yeah. So that's Ashwin Manot. Shout out to Ashwin Manot. Yeah. Yes. And ಅಷ್ಟೇ, ಇನ್ನೇನಿಲ್ಲ, ಸಾಕು. So that's what ನಾನು ಏನು ಮಾಡ್ತೀನಿ, I just program the keys first, then add some layers of strings which will give some feel ಬರುತ್ತೆ, and then record my vocals on it and just do a video and post it. ಕಷ್ಟ ಗುರು ಇಂಥವ್ರ ಹತ್ರ ಪಾಡ್ಕಾಸ್ಟ್ ಮಾಡೋದು. ಓಕೆ, ನಥಿಂಗ್ ಮಚ್. ಹಿಂಗೆ ಹೇಳಿದ್ರೆ ಮಾಡ್ತೀನಿ, ಹಿಂಗೆ ಆಯ್ತು ಆಗ್ಬಿಡ್ತು ಅಂತ. ಅದೇ ಅಲ್ಲ. ಓಕೆ, ಸೊ ನೀನು ಈ ಕಾರ್ಡ್ಸ್ ಐಡಿಯಾ ಹೆಂಗೆ ಬಂತು, ಈ ಮ್ಯೂಸಿಕ್ ಥಿಯರಿ ಹೆಂಗೆ ಗೊತ್ತಾಯ್ತು? ಎಲ್ಲ ಸೆಲ್ಫ್ ಥಾಟ್? ಎಲ್ಲ ಸೆಲ್ಫ್ ಥಾಟ್. ಇವಾಗ ನಂಗೆ ಒಂದು ಕಾರ್ಡ್ಸ್ ಗೊತ್ತಿಲ್ಲ ಅಂದರೆ ದೇರ್ಸ್ ಆ್ಯಪ್ ಕಾಲ್ಡ್ ಕಾರ್ಡಿಫೈ. ಸೊ ವಾಟ್ ಡಸ್ ಇಟ್ ಡೂ ಅಂದರೆ, ಇವಾಗ ಒಂದು ಸಾಂಗ್ ನಾನು ಪ್ಲೇ ಮಾಡಬೇಕಂದ್ರೆ, ಇಫ್ ಇಟ್ ಇಸ್ ನಾರ್ಮಲ್ 4 ಕಾರ್ಡ್ಸ್ ಇದ್ರೆ ಐ ಗೆಟ್ ಟು ನೋ, ಬಟ್ ಇಫ್ ಇಟ್ ಇಸ್ ಲೆಟ್ಸ್ ಸೇ A.R. Rahman's ಸಾಂಗ್ ಆರ್ ಸಮಥಿಂಗ್, he would have played somewhere here. So I'll have to figure out the chords. So I'll just open that and tell the chords ಯಾವ್ದು ಕಾರ್ಡ್ ಇದು ಅಂತ, and then ತೋರ್ಸತ್ತೆ ಹೆಂಗೆ ಪ್ಲೇ ಮಾಡ್ಬೇಕಂತ. ಸೊ ದಟ್ಸ್ ಹೌ ಐ ಫಿಂಗರ್ ಪೊಸಿಷನ್ ಎಲ್ಲ. ಯಾ. ಓಕೆ, ಆ್ಯಂಡ್ ಇನ್ ಟರ್ಮ್ಸ್ ಆಫ್ ವಿಡಿಯೋ, ವಾಟ್ ಯು ಡೂ? ವಿಡಿಯೋ ಏನಿಲ್ಲ, ಫೋನ್ ಸ್ಪೀಕರ್ ಮೇಲೆ ಇಡ್ತೀನಿ, ಐ ಜಸ್ಟ್ ಅಷ್ಟು ದ ವಿಡಿಯೋ, ಸಿಂಪಲ್. ಸೊ ಮೇನ್ಲಿ ಯಾಕೆ ಇದು ಹೇಳಿದೆ ಅಂದರೆ, ಅದನ್ನೆಲ್ಲ ನೋಡ್ಬಿಟ್ಟು ಜನ ಏನಕ್ಕೋ ಕಾಯ್ತಾ ಇರ್ತಾರೆ ಲೈಫಲ್ಲಿ. ಇದೊಂದು ಇದ್ಬಿಟ್ಟಿದ್ರೆ ಅದು ಮಾಡಿಬಿಡ್ತಾ ಇದ್ದೆ, ಅದೊಂದು ಬಂತು, ಇದು ಓಕೆ, ಇದ್ರ ಜೊತೆ ಇನ್ನೊಂದು ಇದ್ಬಿಟ್ಟಿದ್ರೆ ನಾಳೆಯಿಂದಾನೇ ಶುರು ಮಾಡಿಬಿಡ್ತಾ ಇದ್ದೆ, ಅದು ಬಂತು. ಇದೆರಡು ಸೂಪರ್ ಆಗಿದೆ ಗುರು, ಬಟ್ ಅದೊಂದು ಹೊಡಿತಾ ಇದೆ. ಒಂದು ಇನ್ನೊಂದು ಮಾಡಿ ಕೆಲಸ ಮಾಡೋಕ್ಕೆ ಶುರು ಮಾಡಿ ಅಂತ. ಆ್ಯಂಡ್ ಐ ವಿಸಿಟೆಡ್ ಯುವರ್ ವರ್ಕ್ ಸ್ಪೇಸ್ ಆರ್ ಸ್ಟುಡಿಯೋ, ಆ್ಯಂಡ್ ಇಟ್ಸ್ ಬ್ಯೂಟಿಫುಲ್. ಅಂದರೆ ಒಂದು ಮನೇಲಿ ಮಾಡ್ಕೊಂಡಿರೋ ಒಂದು ಸೆಟಪ್ಗೆ ದ ವೈಬ್ ಯು ಹ್ಯಾವ್ ಸೆಟಪ್ ದೇರ್ ಇಲ್ಲ ಅಂದರೆ ನೆಕ್ಸ್ಟ್ ಲೆವೆಲ್ ಇತ್ತು. ಏನು ಅದ್ರದ್ದು ಶಾಲ್ ವಿ ಗೋ ಥ್ರೂ ದ ಪ್ರೋಸೆಸ್ ಆಫ್ ಯು ಬಿಲ್ಡಿಂಗ್ ದಟ್? ಬಿಕಾಸ್ ನಮಗೆಲ್ಲ ಅದು ಯಾವಾಗಲೂ ಕನಸಿರುತ್ತಲ್ವ, ಮ್ಯೂಸಿಕಲ್ಲಿ ಏನೋ ಮಾಡಬೇಕು ಅಂತ ಅಂದ್ಕೊಂಡವ್ರಿಗೆ
ಗುರು ಮನೇಲಿ ಒಂದು ಸ್ಟುಡಿಯೋ ಮಾಡ್ಕೊಂಡ್ರೆ ಹೆಂಗಿರುತ್ತಲ್ವಾ ಅಂದ್ಬಿಟ್ಟು ಯಾರ್ಯಾರ್ದೋ ನೋಡಿದಾಗ ಪ್ರೊಫೆಷನಲ್ ಸ್ಟುಡಿಯೋಸ್ ನೋಡಿದಾಗ ಆ್ಯಂಡ್ ವಾಟ್ ಯು ಹ್ಯಾವ್ ನವ್ ಇಸ್ ನಾಟ್ ವೆರಿ ಲೆಸ್ ದೆನ್ ಪ್ರೊಫೆಷನಲ್ ಸ್ಟುಡಿಯೋ. ಸೊ ವಾಟ್ ವಾಸ್ ದ ಪ್ರೋಸೆಸ್ ಆಫ್ ಬಿಲ್ಡಿಂಗ್ ದಟ್ ಹೋಲ್ ಥಿಂಗ್? ಸೊ ಪ್ರೋಸೆಸ್ ಬೈಸ್ಕೊಂಡೆ ಬೈಸ್ಕೊಂಡಿದ್ದಲ್ಲ, ಬಟ್ ಐ ಹ್ಯಾವ್ ಟು ಸೇ ದಿಸ್. ಸೊ ವಾಟ್ ಎವರ್ I'm doing whatever in with respect to music, so everything I'll have to thank my parents first, because ಅವ್ರು ಇಲ್ಲ ಅಂದರೆ I wouldn't be sitting here and speaking with you. ಅಯ್ಯೋ ಕಪಿಲ್ ಶರ್ಮಾ ಶೋ ಯಾವಾಗಲೂ ಮಾಡ್ತಾನೆ ಗೊತ್ತಾ, ನೀವು ಹಿಂಗೆಲ್ಲ ಕಷ್ಟಪಟ್ರಿ, ಇದೆಲ್ಲ ಮಾಡಿದ್ರಿ, ಈ ಪ್ರೋಸೆಸ್ ಅಲ್ಲಿ ನಿಮ್ಗೆ ಯಾವತ್ತಾದ್ರೂ ಅನ್ಸಿತ್ತಾ ನೀವು ಹೇಳ್ಬೇಕನ್ಸ್ತು ಹೇಳ್ದಲ್ಲಿ ಬಂದು ಕುತ್ಕೋತೀರಾ ಅಂತ? ಕರೆಕ್ಟ್. ಯಾವ ಥರ ಅವ್ರಿಲ್ಲ ಅಂದರೆ ಶುರುನೇ ಮಾಡ್ತಾ ಇರಲಿಲ್ವಲ್ಲ ಹಾಡು. ಯಾ ಕರೆಕ್ಟ್. ಸೊ ಬಿಕಾಸ್ ಏನಂದ್ರೆ ಇವಾಗ ಲೆಟ್ಸ್ ಸೇ ನಾವು ಅಪ್ಪಗೆ ಹೋಗ್ಬಿಟ್ಟು ಇವಾಗ ಇದೊಂದು ಆಡಿಯೋ ಇಂಟರ್ಫೇಸ್ ಇದೆ ಬೇಕು, ಮೈ ಡ್ಯಾಡ್ ಇವನ್ ಡಸನ್ ಇವನ್ ನೋ ವಾಟ್ ಇಸ್ ಅನ್ ಆಡಿಯೋ ಇಂಟರ್ಫೇಸ್ ಅಲ್ವಾ. ಸೊ ಅವರು ಅದನ್ನ ನಮ್ಮಲ್ಲಿದೆ, ಹಿ ಸ್ಟಿಲ್ ಅದನ್ನ ಹೆಂಗೆ ಹೇಳ್ತಾರೆ ಅಂದರೆ ಇಟ್ಸ್ ಅ DVD ಪ್ಲೇಯರ್ ಅಂತಾರೆ ಅವರು, ಆ ಥರ ಇದೆ. ಹಿ ಡಸನ್ ನೋ ವಾಟ್ ಅನ್ ಆಡಿಯೋ ಇಂಟರ್ಫೇಸ್. ಸೊ ಇವಾಗ ಒಂದು ಆಡಿಯೋ ಇಂಟರ್ಫೇಸ್ ಬೇಕಂದ್ರೆ ಅವ್ನು ಸರಿ ತಗೋ, ಇವಾಗ ಇನ್ನೊಂದು ಮೈಕ್ ಬೇಕು ಅಂದರೆ ಸರಿ ತಗೋ, ಎನಿಥಿಂಗ್ ಐ ಆಸ್ಕ್. ಇವಾಗ ಬೈಕ್ ಕೊಡ್ಸೋರೆ ನಡೆಯೋ ಅಂತಾರೆ ಅಲ್ಲ, ಅಥವಾ ಒಂದು 2 ತಿಂಗಳು ಸತಾಯಿಸ್ಬಿಟ್ಟು ಕೊಡಿಸ್ಬೋದೇನೋ. ಬಟ್ ಮ್ಯೂಸಿಕಲ್ಲಿ ಏನೇ ಕೇಳಿದ್ರು ಹಿಂಗೆ ಅನ್ನಿಸೋದಕ್ಕೆ ಬಂದಿರೋದು ನನಗೆ. ಸೊ ದಟ್ ಈಸ್ ದ ಲೆವೆಲ್ ಆಫ್ ಸಪೋರ್ಟ್ ಐ ಗಾಟ್ ಫ್ರಮ್ ಮೈ ಫಾದರ್ ಪೇರೆಂಟ್ಸ್. ಯಾರು ಸೊ ಎಲ್ಲ ಅದೇ ನಮ್ಮ ಅಪ್ಪಗೆಲ್ಲ ಹಿ ವಾಸ್ ಇನ್ ಟು ದಿಸ್ ಫಾಲ್ಸ್ ಸೀಲಿಂಗ್ ಇದೆಲ್ಲ ಬಿಸ್ನೆಸ್ಸಲ್ಲೇ ಇದ್ರು. ಸೊ ಇದು ಸೌಂಡ್ ಪ್ರೂಫಿಂಗ್ ಅಷ್ಟೊಂದಿಲ್ಲ, ಇಟ್ ಇಸ್ ಪಾರ್ಷಿಯಲಿ ಸೌಂಡ್ ಪ್ರೂಫ್ಡ್, ಬಟ್ ಯಾ ವರ್ಕ್ಸ್ ಫಾರ್ ಮಿ. ಆಯ್ತು ಅದು. ಆ್ಯಂಡ್ ದೆನ್ ಎಕ್ವಿಪ್ಮೆಂಟ್ಸ್ ಎಲ್ಲ ಆಸ್ ಐ ಟೋಲ್ಡ್ ಯು ಕೇಳಿದಾಗಲ್ಲ he used to get me good equipments. Because of that I am able to give the quality of songs which you are hearing now. So that is I'll have to really be thankful to my parents and support. ತುಂಬ ಇಲ್ಲಿ ಎಲ್ಲರ ಮ್ಯೂಸಿಕ್ ಇದೆ, ಇದು ಮಾಡ್ಬೇಕು, ನಾನು ಅಲ್ಲಿಗೆ ಹೋಗ್ಬೇಕು ಅಂದರೆ ವಾಟ್ ಎವರ್ ಐ ಸೇ ವಿತ್ ರೆಸ್ಪೆಕ್ಟ್ ಟು ಮ್ಯೂಸಿಕ್ ದರ್ ನೆವರ್ ಬಿ ಅ ನೋ ಫ್ರಮ್ ಮೈ ಪೇರೆಂಟ್ಸ್. ಸೊ ಈ ಥರ ಸಪೋರ್ಟ್ ಇರಬೇಕಾದ್ರೆ ಇನ್ನೇನು ಬೇಕು? ಐ ಕ್ಯಾನ್ ಜಸ್ಟ್ either have supporting parents or start earning very early on. Exactly. two ಎರಡು ಆಪ್ಷನ್ ಇದೆ, ಯಾವ್ದಾರ ಒಂದು ಮಾಡ್ರಪ್ಪ ಅಂದ್ಬಿಟ್ಟು. ಆ್ಯಂಡ್ ಅದು ಇಟ್ ಈಸ್ ವೆರಿ ರೇರ್ ಟು ಫೈಂಡ್ ಪೀಪಲ್ ಹೂ ಆ್ಯಕ್ಚುಲಿ ಹ್ಯಾವ್ ಗ್ರ್ಯಾಟಿಟ್ಯೂಡ್ ಟುವರ್ಡ್ಸ್ ಆಲ್ ದಿಸ್ ಅಲ್ವಾ. ಅಂದರೆ ಹೌದು ನಮ್ಮಪ್ಪ ಅಮ್ಮ ನಂಗೆ ಮಾಡಿದೆ ಇನ್ಯಾರಿಗೆ ಮಾಡ್ತಾರೆ ಅಂತ ಹೇಳೋ ಜನ ಜಾಸ್ತಿ ಸಿಗ್ಬೋದು ಹೊರತು ಗುರು ಅವ್ರು ಇದು ಯಾವುದು ಮಾಡೋ ಅವಶ್ಯಕತೆನೇ ಇರಲಿಲ್ಲ ಅವರಿಗೆ. ನನಗೊಂದು ಫಾರ್ಮಲ್ ಎಜುಕೇಶನ್ ಕೊಡಿಸ್ತಾ ಇದ್ದಾರೆ, ಆಯ್ತಾ, ಊಟ ಹಾಕ್ತಾ ಇದ್ದಾರೆ, ಬಟ್ಟೆ ಕೊಡ್ತಾ ಇದ್ದಾರೆ, ಮನೆ ಕೊಟ್ಟಿದ್ದಾರೆ, ಇಷ್ಟಕ್ಕೆ ಅವ್ರ ಜವಾಬ್ದಾರಿ ಅಂತ ನೋಡಿದ್ರೆ ಇಷ್ಟಕ್ಕೆ ಆಗೋಗಿರೋದು. ನೀನು ಯಾವುದೋ ಪ್ಯಾಷನ್ ಡೆವಲಪ್ ಮಾಡ್ಕೊಂಡೆ ಅಂತ ಗೋಯಿಂಗ್ ಅಗೇನ್ಸ್ಟ್ ಆಲ್ ಟೈಡ್ಸ್ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದರೆ ಬಿಗ್ ಅಪ್ಸ್. ಈ ಎಲ್ಲರೂ ರಘುಗೆ ಇದುವರೆಗೂ ಎಷ್ಟು ಚಪ್ಪಾಳೆ ವಿಸಿಲ್ ಏನೇ ನೋಡ್ತಿದ್ದೀರೋ ಅದ್ರ ಡಬಲ್ ಅವ್ರ ಅಪ್ಪ. ಯಾ ಓಕೆ. ಸೊ ಆಯಿತು, ತುಂಬ ಇಷ್ಟು ಒಳ್ಳೆಯವರಲ್ಲ ನಾವು, ಒಳ್ಳೆಯವರಾಗಿ ಮಾತಾಡಿದೆಲ್ಲ ಓಕೆ. ಲೆಟ್ ಅಸ್ ಗೆಟ್ ಇನ್ ಟು ದ ಫನ್ ವಿ ಹ್ಯಾವ್ ಆಸ್ ಆರ್ಟಿಸ್ಟ್ಸ್. ಶೋಗೆ ಹೋಗೋದಿರ್ಬೋದು, ಜಾಮ್ ಮಾಡೋದಿರ್ಬೋದು. ಓಕೆ, ಬಿಫೋರ್ ಗೋಯಿಂಗ್ ಟು ದ್ಯಾಟ್ ಆಯಿತಾ, ಈಗ ಫ್ಲ್ಯಾಶ್ ಆಗಿದೆ ಔಟ್ ಆಫ್ ನೋವೇರ್ ನಿಂದು ಲೈವ್ ಪರ್ಫಾರ್ಮೆನ್ಸ್ ಜರ್ನಿ ಹೆಂಗೆ ಬಂತು? ಅಂದರೆ ಆ ಫಸ್ಟ್ ಎಕ್ಸ್ಪೀರಿಯನ್ಸ್ ಗೊತ್ತಾಯಿತು, ಅಯ್ಯೋ ಗುರು ನಾನು ಕಣ್ಣು ಮುಚ್ಕೊಂಡು ಆಡ್ತಾ ಇದ್ದೆ, ತೆಗೆದ್ರೆ ಎಲ್ಲ ಇದು ಮಾಡ್ತಾಯಿದ್ರು ಇದೆಲ್ಲ ಅಂದ್ಬಿಟ್ಟು ಏನೋ ಸ್ಟ್ಯಾಂಡಿಂಗ್ ಓವೇಷನ್ ಕೊಡ್ತಾಯಿದ್ರು ಅಂತ. ಅದು ಹೆಂಗೆ ಮುಂದುವರಿತು? ಲೈವ್ಗೆ ಎಕ್ಸ್ಪೋಜರ್ ಹೆಂಗಾಯಿತು? ಲೈವ್ ಅಂದರೆ ಅದು ತನಕ ಐ ವಾಸ್ ನಾಟ್ ಏನು ಬ್ಯಾಂಡ್ ಅಂತ ಒಂದು ಎಕ್ಸಾಕ್ಟಾಗಿ ಇರಲಿಲ್ಲ. ಸೊ ಅವಾಗ BCom ಎಲ್ಲ ಮಾಡ್ತಾ ಇದ್ದೆ, ಐ ಟೋಲ್ಡ್ ಯು. ಸೊ ಕಾಲೇಜಲ್ಲಿ ಏನಾಯಿತು ಅದೇ ಥರ ದೇರ್ ವಾಸ್ ಕಾಂಪಿಟೇಷನ್ ಇತ್ತು ಅವಾಗ. ವಿ ಯೂಸ್ ಟು ಗೋ ಫಾರ್ ಕಾಂಪಿಟೇಷನ್, ಸೋಲೋ ಸಿಂಗಿಂಗ್ ಕಾಂಪಿಟೇಷನ್ ಇತ್ತು. ಹೋದೆ ಸ್ಟೇಜ್ ಮೇಲೆ, ಐ ವಾಸ್ ಸಿಂಗಿಂಗ್, ಹಾಡ್ಬೇಕಾದ್ರೆ ದರ್ ಪೀಪಲ್ ಅಂದರೆ ಆಬ್ವಿಯಸ್ಲಿ ಸ್ಟೇಜ್ ಮೇಲೆ ಇದ್ದಾಗ ವಿ ಕಾನ್ ಸಿ ಪೀಪಲ್ ಏನು ನಡೀತಾರೆ ಅಂತ. ಸೊ ಹಾಡ್ತಾ ಇದ್ದೀನಿ ನಾನು. ಸೊ ಪ್ರಾಬ್ಲಿ ಒಂದು ಹೈ ಪಿಚ್ ಬಂದಾಗ ಐ ಕ್ಲೋಸ್ ಮೈ ಐಸ್ ಆಯಿತು, ಅಂದರೆ ನಾಟ್ ಸ್ಟೇಜ್ ಫಿಯರ್, ಹೈ ಪಿಚ್ ಬಂತಂದ ಕ್ಲೋಸ್ ಮಾಡಿದೆ ಐಸ್ನ. ಸೊ ಐ ಕ್ಲೋಸ್ ಮೈ ಐಸ್, ಐ ಆಮ್ ಸಿಂಗಿಂಗ್ ದ ಲೈನ್. ಕಣ್ಣು ಓಪನ್ ಮಾಡಿದ ತಕ್ಷಣ ಐ ಕ್ಯಾನ್ ಸಿ ಪೀಪಲ್ ಆನಿಂಗ್ ದ ಟಾರ್ಚ್ ಲೈಟ್ ಆ್ಯಂಡ್ ವೇವಿಂಗ್ ದಿಸ್. ಆ್ಯಂಡ್ ಅದೊಂಥರ ನಂಗೆ ಕಾಂಪಿಟೇಷನ್ ಥರ ಅನ್ಸಿಲ್ಲ, ಇಟ್ ವಾಸ್ ಮೋರ್ ಲೈಕ್ ಅ ಕಾನ್ಸೆಪ್ಟ್ ಫಾರ್ ಮಿ. ಸೊ ದಟ್ ವಾಸ್ ಒಂಥರ ಫೀಲಿಂಗ್ ಹೆಂಗಿತ್ತಾನೆ ವೈಲ್ ಸಿಂಗಿಂಗ್ ಇಟ್ ಸೆಲ್ಫ್ ಐ ಆಮ್ ಗೆಟಿಂಗ್ ಗೂಸ್ ಪಂಪ್ಸ್. ಸೊ ದಿಸ್ ಇಸ್ ವಾಟ್ ಐ ವಾಸ್ ಎಕ್ಸ್ಪೆಕ್ಟಿಂಗ್. ಇದು ಯಾವ ಸಾಂಗ್ ಹಾಡಕ್ಕೆ ಕೇಳಲ್ಲ? ಯಾವ ಸಾಂಗ್? ತುಜೆ ಕಿತ್ನಾ ಚಾನೆ ಲಗೆ. ಸೂಪರ್. ಸೊ ಇದು ಹಾಡ್ಬೇಕಾರೆ ಆ್ಯಂಡ್ ದೆನ್ ಅದು ಇನ್ನೂ ಒಂದು ಫೋಟೋ ಇನ್ಸ್ಟಾಗ್ರಾಮಲ್ಲಿ ಇತ್ತು. ಸೊ ಗೊತ್ತಿಲ್ಲದವರಿಗೆ ಯಾಕೆ ಹಿಂಗೆ ನಗ್ತಾ ಇದೀವಿ ಅಂತ ಇಷ್ಟರಲ್ಲೇ ಗೊತ್ತಾಗುತ್ತೆ. ಒಳ್ಳೆ ಮಜಾ. ವೇಟ್ ಫಾರ್ ಇಟ್. ಸೊ ಆ್ಯಂಡ್ ದೆನ್ ಅದೆಲ್ಲ ಆಯಿತು. ಸೊ ಆ್ಯಂಡ್ ದೆನ್ ಇವಾಗ ರೀಸೆಂಟಾಗಿ ಐ ಆಮ್ ಪ್ಲೇಯಿಂಗ್ ವಿತ್ ಒನ್ ಆಫ್ ದ ಬ್ಯಾಂಡ್ಸ್ ಕಾಲ್ಡ್ ಸವಾರಿ. ಓಕೆ. ನೋ ದೇರ್ ಇಸ್ ಮ್ಯೂಸಿಷಿಯನ್ಸ್ ಹೇಗಿದ್ದಾರೆ ಅಂದರೆ full, it's a tight set where you have great musicians there. As a singer, let's quickly introduce the band for that. Yeah. So Gautam is the guitarist for the band. He is the head of the band, and the co-founder is Prithvi, who is the drummer. Okay. And so in any band you go, appreciations will be mainly for the
main vocalist. Vocalist, yeah. But here it is not for the vocalist. It is for the violinist. Oh shit. His name is Ram. And having Raghu as the vocalist, it's not the vocalist who's getting maximum applause. It's shit. So his name is Ram Charan. So my own friends, we played a show in for Flipkart, Embassy Tech Park ಅಲ್ಲಿ ಪ್ಲೇ ಮಾಡಿದ್ವಿ. ಸೊ ನನ್ನ ಫ್ರೆಂಡ್ಸ್ ಎಲ್ಲ ಇದ್ದು ಸುಮಾರು ಜನ ಇದ್ರಲ್ಲಿ. ಸೊ ನಾನು ಶೋ ಮುಗಿಸ್ಕೊಂಡಾದ್ಮೇಲೆ ನಿಮ್ಮ ವೈಲಿನಿಸ್ಟ್ ಏನು ಪ್ಲೇ ಮಾಡ್ತಾನೋ ಲೋ ನಾನು ಹೆಂಗೆ ಆಡ್ದೆ ನಿಮ್ಮ ವೈಲಿನಿಸ್ಟ್ ಕ್ರೇಜಿ. ಸೊ ದಟ್ ಈಸ್ ದ ಅಪ್ರಿಸಿಯೇಷನ್ ದಟ್ ಟ್ಯಾಲೆಂಟೆಡ್ he plays with ವಿಜಯ್ ಪ್ರಕಾಶ್ ಸರ್ ಆಲ್ಸೋ. ಸೊ ಅಷ್ಟು ಅಂದ್ರೆ I saw like that a sponsored post and started following him where idu yadappa Vijay Prakash sir introduced Ram Charan and then he started playing Rosa, I guess, or Ye Hasi Wadiya. That reel. Yes. And he started singing with him. Beautiful. Correct. Okay. Now I can imagine what you're talking about. Yes. Yeah. And then there is a bassist called Jude. He's also amazing musician. So whoever is there, actually 14 piece Who's band. the vocalist? It's Raghu and yeah, there's one more vocalist also. Okay. Yeah. So there are two vocalists here. I actually started as a session artist. So Flipkart their main vocalist was not there. So I started with them, and then eventually I'm also one of the member there. So permanent member me in and the band. so both of us, Suraj is his name. Yeah. The vocalist name. He's also amazing vocalist. You can check out his Instagram profile also. He's a very good vocalist. Ladies and gentlemen, please Yeah. check out Swaraha. We'll come to Swaraha. I'm so sorry. Savari, Check out Savari. Check out all the artists we just mentioned, and also Yes, and they have a page too. Savari has Exactly. Savari the band, yeah. So that was so andre iga Savari was very recent anta Very tagondre recent. live ge exposure, it is not from a long time. It's not from a very long time, no. Andre recordings itte tumba. I was a studio artist basically. Okay, you were singing tracks. Yeah, tracks, and I've sang for a movie also called Gilki. Yeah, so Ananya Bhatt ಅವ್ರ ಜೊತೆ ಡುಯೆಟ್ ಇದ್ದಿದ್ದು. So it was a very nice song. ಆ ದೇವರೇ ಅಂತ ಆದಿಲ್ ನಾಡಾಫ್ ಅಂತ, he is a music director for it. Okay. It's a very beautiful song. So ಅದೊಂದು ಮೂವಿ ಸಾಂಗ್ ಇತ್ತು, and then many short movies or album songs ಸುಮಾರು ಬರ್ತಾ ಇತ್ತು. So I was into it basically. So eventually when Savari people called me, let us put up a show for the Flipkart ಅಂತ ಅಂದಾಗ, and then ಅಲ್ಲಿಂದ ಸ್ಟಾರ್ಟ್ ಆಗಿ I just thought, okay, this has more fun than studio. So andre even for me, ನನಗೆ ಏನಂದ್ರೆ the best part about being an artist is being in front of people, out in the open ಅಲ್ವಾ. ಎಷ್ಟು ಫುಲ್ ವಲ್ನರಬಲ್ ಆಗಿ, that is the best adrenaline ಅದೇನು ಸಿಗುತ್ತೆ ಬೆಸ್ಟ್ ಅದು. ಬಟ್ ನಿಂದು ಇಟ್ ವಾಸ್ ಮೇಜರ್ಲಿ ಬಿಹೈಂಡ್ ಕ್ಲೋಸ್ ಡೋರ್ಸ್. ಎಸ್, ಸೂಪರ್. ಆಮೇಲೆ ವೆರಿ ಇಂಟ್ರೆಸ್ಟಿಂಗ್ ಪಾರ್ಟ್ ಏನಂದ್ರೆ ಇಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಬಟ್ ವೆರಿ ಲೆಸ್ ಡಿಸ್ಕಸ್ಡ್ ಪಾರ್ಟ್ ಅಂದರೆ ನಮ್ದು ಜನಕ್ಕೆ ಬರೀ ಆಡಿಯನ್ಸ್ ಆಗಿರೋರಿಗೆ ಟ್ರ್ಯಾಕ್ ಸಿಂಗಿಂಗ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಯಾವುದೋ ಒಂದು ಹಾಡಿಗೆ ಸೋನು ನಿಗಮ್ ಅವರು ಶ್ರೇಯಾ ಘೋಷಾಲ್ ಅವರು ಹಾಡಿದ್ದಾರೆ ಅಂದರೆ ಅವರು ರೆಕಾರ್ಡಿಂಗಿಗೆ ಬಂದಾಗ ಮ್ಯೂಸಿಕ್ ಡೈರೆಕ್ಟರ್ ಅಲ್ಲಿ ಕೂತ್ಕೊಂಡು ಟ್ಯೂನ್ ಹೇಳಲ್ಲ, ಅವ್ರಿಗೆ ಕೇಳಿಸ್ಕೊಳಕ್ಕೆ ಒಂದು ರೆಡಿ ಇರುತ್ತೆ, ಅದನ್ನು ವಾಪಸ್ ಅವ್ರ ಶೈಲಿ ಹಾಡ್ಕೊಂಡ್ರೆ ಸಾಕು. ಈ ಕಾನ್ಸೆಪ್ಟ್ ನಾನು ಬ್ರೀಫಾಗಿ ಹೇಳಿದೆ ಇದೇನು ಅಂತ, ನನಗೂ ಡೀಟೇಲ್ಸ್ ಗೊತ್ತಿಲ್ಲ ಇದ್ರದ್ದು. ನಾನು ದೂರದಿಂದ ನೋಡಿರೋದಷ್ಟೇ, ಫ್ರಮ್ ಅ ಡಿಸ್ಟೆನ್ಸ್. ಹಿಂಗೆ ಇದೊಂದಿದೆ ಕಾನ್ಸೆಪ್ಟ್ ಅಂದ್ಬಿಟ್ಟು. ಏನು ನಡೆಯುತ್ತೆ ಟ್ರ್ಯಾಕ್ ಸಿಂಗಿಂಗ್ ಅಂದರೆ ಯೂಶಲಿ ಹೌ ವಿಲ್ ದ ಮ್ಯೂಸಿಕ್ ಡೈರೆಕ್ಟರ್ ಅಪ್ರೋಚ್? ಸಾಂಗ್ಗೆ ಸೂಟ್ ಆಗೋವಂಥ ಟ್ರ್ಯಾಕ್ ಸಿಂಗರ್ಸ್ನ ಕರೆಸ್ತಾರಾ, ಅಥವಾ ಒಂದು ಮ್ಯೂಸಿಕ್ ಡೈರೆಕ್ಟರ್ ಹತ್ರ ಒಂದು 3-4 ಜನ ಯೂಶಲಿ ಪರ್ಮನೆಂಟ್ ಆಗಿ ಇವರೇ ನನ್ನ ಟ್ರ್ಯಾಕ್ ಸಿಂಗರ್ಸ್ ಅಂತ ಈ ಥರ ಇರ್ತಾರ? ಹೌ ವಿಲ್ ಇಟ್ ವರ್ಕ್? ಸೊ ಇಟ್ ವರ್ಕ್ಸ್ ವೈಸ್ ವರ್ಸಾ. ಸೊ ಇವಾಗ ಹೆಂಗೆ ಅಂದರೆ ಲೆಟ್ಸ್ ಸೇ ಸೋನು ನಿಗಮ್ ಸರ್ ಸಿಂಗಿಂಗ್ ಎ ಸಾಂಗ್. ಸೊ ಇಫ್ ಆವ್ರೇಜ್ ಸಿಂಗರ್ ಕಮ್ಸ್ ಆ್ಯಂಡ್ ಸಿಂಗ್ಸ್ ಅಲ್ಲ, ಅವಾಗ ಆ ಸಾಂಗ್ ಆ ಕಳೆ ಬರಲ್ಲ ಅಲ್ಲ. ಇವಾಗ ಈ ಸಾಂಗ್ನ ಇಫ್ ಐ ಆಮ್ ಅ ಮ್ಯೂಸಿಕ್ ಡೈರೆಕ್ಟರ್ ಆ್ಯಂಡ್ ಇಫ್ ಐ ಹ್ಯಾವ್ ಟು ಸೆಂಡ್ ಇಟ್ ಟು ಸೋನು ನಿಗಮ್ ಸರ್, it should be appealing to Sonu Nigam alva. If not, he'll tell no, I don't want this song. Correct. So for that they still want Sonu Nigam only to sing, but still it should be inna solpa chana kelisli anta they'll be calling singers who sing better than average singers. So avarna karsi haadsi, and then that goes to Sonu Nigam, and that's how it works atara. And many songs are like that. I don't want to take out the name, but one of the singers, once he heard this song, he just mentioned why do you want me to sing? You already have the original singer. Yeah. So atara bandaga it's actually nice to hear. Alla. So that's how, and you I'll know, beep it if you want me. Yes. Yeah. So this is about track singing. ಇದು ಎಷ್ಟು ವರ್ಷ ಆಯ್ತು ಇದು? It's been ಅಂದ್ರೆ ಸಿ ನನಗೂ ಒಂದು ಅರ್ನಿಂಗ್ಸ್ ಥರ ಬರುತ್ತೆ. ಅವ್ರ ಲೆಟ್ಸೇ ಯಾವುದೋ ನಮ್ಮ ಲೆಕ್ಕಕ್ಕೆ ಒಂದು ಸಾಂಗ್ ನನಗೆ ಕಚ್ಕೋತು. ಕರೆಕ್ಟ್. ಇದು ಎಷ್ಟಾಗುತ್ತಲ್ವಾ ಟ್ರ್ಯಾಕ್ ಹಾಡಕ್ಕೆ ಅಂತ ಹೋಗಿರ್ತಾರೆ, ಕೊನೆಗೆ ಅವರೇ ಇರ್ತಾರೆ ಮೂವಿಯಲ್ಲಿ, ಆ್ಯಂಡ್ ಆ ಫೀಲಿಂಗ್ ಎಷ್ಟು ಚೆನ್ನಾಗಿರ್ಬೇಕು. ಸೂಪರ್ ಅದು. ದಿಸ್ ವಾಸ್ ಅಬೌಟ್ ಟ್ರ್ಯಾಕ್ ಸಿಂಗಿಂಗ್. ಆ್ಯಂಡ್ ಇನ್ನೊಂದು ಪ್ಯಾರಲ್ ಅಂದರೆ
ಆ್ಯಂಡ್ ಆಲ್ಸೋ ಟ್ರ್ಯಾಕ್ ಸಿಂಗಿಂಗಲ್ಲಿ ದ ಟೈಪ್ ಆಫ್ ಆರ್ಟಿಸ್ಟ್ಸ್ ಯು ಮೀಟ್ ಬಟ್ ಆರ್ಟಿಸ್ಟನ್ನು ಮೀಟ್ ಮಾಡೋ ಅವಕಾಶ ಜಾಸ್ತಿ ಸಿಗಲ್ಲ. ಹಾಂ, ಎಲ್ಲ ರೆಡಿ ಇರುತ್ತೆ, ಮ್ಯೂಸಿಕ್ ಡೈರೆಕ್ಟರ್ಸ್ನ ಮೀಟ್ ಮಾಡ್ಬೋದು ಅಷ್ಟೇ. ಹಾಂ, ಆ್ಯಂಡ್ ಏನು ಬೇರೆ ಬೇರೆ ಇಂಟ್ರೆಸ್ಟ್ಸ್ ಅಂದರೆ ಇನ್ ದ ಸಿಮಿಲರ್ ಫೀಲ್ಡ್, ಈಗ ಹಾಡುಗಾರಿಕೆ ಒಂದು ಕಡೆ, ಆಬ್ವಿಯಸ್ಲಿ ಯು ಆರ್ ಗಿವಿಂಗ್ ಆಲ್ ಆಫ್ ಯುವರ್ ಎಫರ್ಟ್ ಇನ್ ಟು ದ್ಯಾಟ್ ಆ್ಯಂಡ್ ವೆರಿ ಸೂನ್ ವಿ ಆಲ್ ವಿಲ್ ಬಿ ಫುಲ್ ಟೈಮ್ ಇನ್ ಟು ದಿಸ್. ಸೊ ಅದು ಬಿಟ್ಟು ನಮ್ಮ ಇಂಡಸ್ಟ್ರಿಲಿ ಬೇರೆ ಏನಾದರೂ ಇಂಟ್ರೆಸ್ಟ್ಸ್ ಇದೆಯಾ? I am a music programmer too. So I program music, yes. ಅಷ್ಟೇ, ಅಂದರೆ ಏನೇ ಇದ್ರು ಮ್ಯೂಸಿಕ್ ರಿಲೇಟೆಡ್. ಆ್ಯಕ್ಟಿಂಗ್ ಯಾವಾಗಲಾರು ಮಾಡೋ ಆಸೆ ಬೇಡ, ರಿಯಲ್ ಲೈಫಲ್ಲಿ ಮಾಡ್ತಾ ಇರೋದೇ ಸಾಕು ಅನ್ಸುತ್ತೆ. ಇಲ್ಲ ಆ್ಯಕ್ಟಿಂಗ್ ಮಾಡ್ತಿಲ್ಲಪ್ಪ, ಹಿಂಗೆ ಮಾತಾಡೋದು ನಾವು. ಒಂಚೂರು ಪದ ಬಳಕೆ ಸ್ವಲ್ಪ ಏರ್ಪೇರ್ ಆಗುತ್ತೆ. ಆಚೆ ಎಲ್ಲ ತುಂಬ ಡೀಸೆಂಟಾಗಿ ಮಾತಾಡ್ತೀವಿ, ಇಲ್ಲಿ ಸ್ವಲ್ಪ ಕೆಟ್ಟದಾಗ ಮಾತಾಡ್ತೀವಿ ಅಷ್ಟೇ. ಸೊ ಪ್ರೊಡಕ್ಷನ್ ಮಾಡಬೇಕು ಅಂತ. ಬಟ್ ಗುರು ಕಷ್ಟ, ವೋಕಲಿಸ್ಟಾಗಿ ಈ ರೇಂಜಿಗೆ ಹೆಸರು ಮಾಡ್ತಾ 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 ನಾನು ಒಂದು ಸೀರಿಯಸ್ ಕರಿಯರ್ ಆಪರ್ಚುನಿಟಿ ಮ್ಯೂಸಿಕ್ ಪ್ರೊಡಕ್ಷನ್ನು ತೊಗೋತೀನಿ ಅಂತ ಹೇಳೋದೇ ಕಷ್ಟ, ಯಾಕಂದರೆ ಇದು ತಿನ್ಕೊಂಡ್ಬಿಡುತ್ತೆ ನಿನ್ನ ಫುಲ್ ಟೈಮ್. ಕರೆಕ್ಟ್, ಡೆಫಿನೆಟ್ಲಿ. ಬಟ್ ವಿಲ್ ಯು ರಿಗ್ರೆಟ್ ಇಟ್ ಅಟ್ ಎನಿ ಪಾಯಿಂಟ್? ಅಂದರೆ ಈಸ್ ಇಟ್ ಫ್ಯೂಚರ್ ನಾವು ಯಾರು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ, ನಮ್ಮ ನಂಬರ್ ಗುರೂಜಿ ಬಿಟ್ಟರೆ ಯಾರು ಮಾಡೋಕ್ಕಾಗಲ್ಲ. ಬಟ್ ನಿನ್ಗೆ ಅನ್ಸುತ್ತೆ ಅಟ್ ಸಮ್ ಪಾಯಿಂಟ್ ನೀನು ವೋಕಲಿಸ್ಟಾಗಿ ನಿಂದು ಏನೇನು ಡ್ರೀಮ್ಸ್ ಇದೆಯೋ ಅದು ಅಚೀವ್ ಮಾಡ್ಕೊಂಡು ಹೋಗಿದ್ಯಾ, ಯು ಹ್ಯಾವ್ ರೀಚ್ಡ್ ಸಮ್ವೇರ್, ದರ್ ಸ್ಟಿಲ್ ಅ ಲಾಂಗ್ ವೇ ಟು ಗೋ. ಬಟ್ ಅವತ್ತಿಗೆ ನಿಂಗೆ ಅನ್ಸುತ್ತೆ ದಟ್ ಓಕೆ ಏನೋ ಒಂದು ಮಾಡಿದ್ದೀನಪ್ಪ ಲೈಫಲ್ಲಿ ಅಂತ. ಬಟ್ ನೀನು ಕುತ್ಕೊಂಡು ಒಂದು ಡೀಪ್ ಬ್ರೆತ್ ತೊಗೊಂಡಾಗ ಬಟ್ ಈ ಮ್ಯೂಸಿಕ್ ಪ್ರೊಡಕ್ಷನ್ ಅನ್ನೋದೊಂದು ಇತ್ತಲ್ಲ ನನಗೆ, ಅದೊಂದು ಕೀಡ ಇತ್ತು ತಲೆಯಲ್ಲಿ, ಇದು ಮಾಡಲೇ ಇಲ್ವೇ ಅಂತ ಅನ್ಸುತ್ತಾ? I don't think so. Andre, see, I can still do, because if I'm not working for anyone else, I can ನನ್ನ ಸಾಂಗ್ ನಾನೇ ಕಂಪೋಸ್ ಮಾಡಿ, I can program it and I can release it alla. Got it. So okay, music, so not just production of music but also composing it. Yeah. So ಅದೊಂಥರ it's actually programming music is a different kind of feel, because programmers will know this, because ಇವಾಗ ಸಪೋಸ್ ಒಂದು ಬೀಟೋ ಒಂದು ಮೆಲಡಿ ಕಚ್ಕೊಂಡ್ಬಿಡುತ್ತೆ ಅಂದರೆ we'll listen 100 times and we'll still have the same feel, ಚೆನ್ನಾಗಿ ಬಂತು ಅಂತ. that's a different feel, ಅದೊಂಥರ ಚೆನ್ನಾಗಿರುತ್ತೆ. ಅದೇ ಬಿಲ್ಡಿಂಗ್ ಸಮಥಿಂಗ್ ಗ್ರೌಂಡ್ ಅಪ್ ಅಲ್ವಾ, ಅದು ಏನೇ ಇರ್ಬೋದು. ಈಗ ನಾವು ಸ್ಟುಡಿಯೋನು ನಿಂದು ಬರೀ ಒಂದು ರೂಮ್ ಇತ್ತು, ಎಕ್ಸಾಕ್ಟ್ಲಿ, ಅಲ್ಲಿಂದ ಇದೆಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ, ಆ ಥರ ಗೆಟಿಂಗ್ ದ್ಯಾಟ್ ಸ್ಟಿಮ್ಯುಲಸ್, ಎಕ್ಸಾಕ್ಟ್ಲಿ, ಆ ಖುಷಿ ದಿನ ಸಿಗ್ತಾ ಇದೆ. ನೀನು ಒಂದೊಂದು ಬೀಟ್ ಮಾಡಿದಾಗ್ಲೂ ಇದು ಮಾಡಿದಾಗ್ಲೂ ಟ್ರ್ಯಾಕಿಗೆ ಇವನ್ ಕೈಲೂ ಬೀಟ್ ಮಾಡಿಸ್ಬೋದಿತ್ತಲ್ವಾ. ನಾನು ಸಾಮ್ರಾಟ್ ಒದ್ದಾಡ್ತಾ ಇದ್ದೀವಿ ಈ ಪಾಡ್ಕಾಸ್ಟ್ಗೆನೆ. ಈಗ ಇವ್ರು ಸ್ಟಾರ್ಟಿಂಗಲ್ಲಿ ಜನ ಯಾವ್ದು ಸಾಂಗ್ ಕೇಳಿರ್ತಾರಲ್ಲ, ನಮ್ದು ಟೈಟಲ್ ಟ್ರ್ಯಾಕ್ ಅಥವಾ ಇಂಟ್ರೋ ಟ್ರ್ಯಾಕ್ ಅಂತ, ಆ ಬೀಟ್ ಮಾಡಕ್ಕೆ ಹೆಂಗೆ ಒದ್ದಾಡ್ತಾ ಇದ್ದೀವಿ ಅಂದರೆ. ಓಕೆ, ನೆಕ್ಸ್ಟ್ ಇನ್ನೊಂದು ವರ್ಷನ್ ಮಾಡೋಣ, ಹುಕ್ಲೈನ್ ರಘು ಕೈಲಿ ಹಾಡ್ಸೋಣ. ಪೇಮೆಂಟ್ ಒಂಚೂರು ಕನ್ಸಿಡರೇಟ್ ಆಗಿರಿ ಸರ್. 1.5 lakhs, nothing more than that, please note it down. ಕೆಂಬಟ್ ಇನ್ನೊಂದು ಹೆಸರು ಹೇಳ್ತೀನಿ ಆಮೇಲೆ. ಸೊ ಟ್ರ್ಯಾಕ್ ಸಿಂಗಿಂಗ್ ಆಯಿತು, ಪ್ರೊಡಕ್ಷನ್ ಆಯಿತು, ಕರೆಕ್ಟ್. ಪ್ರೊಡಕ್ಷನ್ ಕಾಂಪೋಸಿಷನ್ ಅಂತ ಇಷ್ಟು ಮಾತಾಡಿದ್ದಾದ್ಮೇಲೆ ದ್ವೀಪ ಬಗ್ಗೆನೂ ಮಾತಾಡ್ಬೇಡ. ಯಾಕಂದರೆ ಇವತ್ತು ನಾನು ಇಷ್ಟು ಆರಾಮಾಗಿ ಚಕಂಬಟ್ಲ ಎಲ್ಲ ಹಾಕೊಂಡು ಕುತ್ಕೊಂಡು ರಘು ಮುಂದೆ ಟೆನ್ಷನ್ ಇಲ್ದಿರಂಗೆ ಮಾತಾಡ್ತಾ ಇದ್ದೀನಿ ಅಂದರೆ ದ್ವೀಪ ಇಸ್ ಒನ್ ಆಫ್ ದ ರೀಸನ್ಸ್, ಅಶ್ವಿನ್ ಇಸ್ ಒನ್ ಆಫ್ ದ ರೀಸನ್ಸ್. ನನ್ನ ಮಗ ಬೆಂಗಳೂರಿಗೆ ಯಾವ್ದಾವುದೋ ಮೂಲೆಯಲ್ಲಿ ಇದ್ರೆ ಎತ್ತಾಕೊಂಡ್ ಬಂದ್ಬಿಟ್ಟು ಎಲ್ಲರನ್ನೂ ಒಂದು ಪ್ರಾಜೆಕ್ಟಲ್ಲಿ ತಂದು ಸೇರಿಸ್ಬಿಡ್ತಾನೆ. ಆ್ಯಂಡ್ ಅದನ್ನು ಹ್ಯಾಂಡಲ್ ಬೇರೆ ಮಾಡ್ತಾನೆ. ಓಕೆ, ಸೊ ದ್ವೀಪ ಬಗ್ಗೆ ಏನು ಹೇಳೋದು? ಸೊ ವೆರಿ ಇನಿಷಿಯಲ್ ಪಾರ್ಟ್ ಆಫ್ ದ ಪ್ರಾಜೆಕ್ಟ್ ಇಂದ, ಅಂದರೆ ನಿನಗಿಂತ ಒಂದು ಸ್ಟೆಪ್ ಮುಂಚೆ ಇನ್ವಾಲ್ವ್ ಆದ ನಾನು ಇದರಲ್ಲಿ, ಬಿಕಾಸ್ ಐ ಹ್ಯಾಡ್ ಟು ಸ್ಟಾರ್ಟ್ ರೈಟಿಂಗ್. ಒಂದು ಸ್ಟೆಪ್ ಮುಂಚೆ ಅಂತ ಅವನು ಯಶ್ ಫಸ್ಟ್ ಕೂತ್ಕೊಂಡ್ರು, ದೇ ಕೇಮ್ ಅಪ್ ವಿತ್ ದ ಟ್ರ್ಯಾಕ್. ಆಮೇಲೆ ಇಲ್ಲೇ ಜಯನಗರದಲ್ಲಿ ಕಾರಲ್ಲಿ ಕುತ್ಕೊಂಡು ಕೇಳಿಸ್ದ, ಅಲ್ಲೇ ಕುತ್ಕೊಂಡು 4 ಲೈನ್ ಬರ್ತಿದ್ದೆ ಅನ್ಸುತ್ತೆ. ಕಡಲ ಹಾದಿಯಲ್ಲಿ ಅಲೆಯು ಸಮರವ ಸಾರಿದೆ, ಆಮೇಲೆ ಮರ್ತೋಯ್ತು ನಂಗೂ, ದೇವರಾಣೆ ನಾನೇ ಬರ್ತಿರೋದು, ಮರ್ತೋಗಿದ್ದೀನಿ ಅಷ್ಟೇ. ಸೊ ಅಲ್ಲಿಗೆ ಅದು ಲಿರಿಕ್ಸ್ ಬಂತು. ನನಗೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಇರೋದು ಇದು. ಅಶ್ವಿನ್ ನನಗೆ ತುಂಬ ದಿನದಿಂದ ಗೊತ್ತು, ಈ PUC ಇಂದ ಗೊತ್ತು ಅನ್ಕೊ. ನಿನ್ನನ್ನು ಹೆಂಗೆ ಅಪ್ರೋಚ್ ಮಾಡಿದೆ? ಫಸ್ಟ್ ನಾವು ಡಿಸ್ಕಸ್ ಮಾಡ್ತಾ ಇರ್ತೀವಿ, ನನ್ನ ಮಗ ನೆಟ್ವರ್ಕಿಂಗ್ ಸಕ್ಕದಾಗಿ ಮಾಡ್ತಾನೆ ಗುರು ಅಂದ್ಬಿಟ್ಟು. ನೆಟ್ವರ್ಕಿಂಗ್ ನಿನ್ನ ಜೊತೆನೂ ಮಾಡಿದೆ, ಯಾಕಂದ್ರೆ ಫಸ್ಟಿಂದ ಪರಿಚಯ ಇರಲಿಲ್ಲ. ನಿನ್ನ ಜೊತೆ ಹೆಂಗೆ ಎಸ್ಟಾಬ್ಲಿಷ್ ಮಾಡಿದ ಬಾಂಡ್ ಫಸ್ಟು? ಒಂದು ಟ್ರ್ಯಾಕ್ಗೆ ಸಿಂಗರ್ ಕೊಲಾಬ್ರೇಟ್ ಮಾಡೋಷ್ಟು ಕ್ಲೋಸ್ ಹೆಂಗದ? ಸೊ ಸ್ಟಾರ್ಟಿಂಗ್ ವಿತ್ ಅದೇ ಇನ್ಸ್ಟಾಗ್ರಾಮಲ್ಲಿ ವೆನ್ ಐ ವಾಸ್ ಕಂಟಿನ್ಯೂಸ್ಲಿ ಪೋಸ್ಟಿಂಗ್ ಸಾಂಗ್ಸ್. ಅವಾಗ ಕೋವಿಡ್ ಟೈಮ್ ಇತ್ತು.
ಸೊ ಅವಾಗ ಎವ್ರಿ ಒನ್ ವೇರ್ ವೆರಿ ಆ್ಯಕ್ಟಿವ್ ಆನ್ ಇನ್ಸ್ಟಾಗ್ರಾಮ್ ಎಲ್ಲ. ಸೊ ದಟ್ಸ್ ಹೌ ಅಶ್ವಿನ್ ಹ್ಯಾಡ್ ಟೆಕ್ಸ್ಟೆಡ್ ಮೀ ಯುವರ್ ವಾಯ್ಸ್ ಇಸ್ ನೈಸ್, ಲೇಟೆಸ್ಟ್ ಕೊಲಾಬ್ ಅನ್ನೋ ಸಾಂಗ್ ಅಂತ ಅಂದು. ಸೊ ವಿ ಜಸ್ಟ್ ಸ್ಟಾರ್ಟೆಡ್ ಆಫ್ ವಿತ್ ಒಂದು ಸಾಂಗ್ ಮಾಡಿದ್ವಿ, ಕನ್ನಡ ಸಾಂಗ್ ಒಂದು ಮಾಡಿದ್ವಿ, ಕವರ್ ಸಾಂಗ್. ಸೊ ಆಫ್ಟರ್ ದ್ಯಾಟ್ ಒಂದು ಸ್ವಲ್ಪ ಆ್ಯಂಡ್ ಹಿ ಆಲ್ಸೋ ಗಾಟ್ ಬಿಸಿ ವಿತ್ ಹಿಸ್ ವರ್ಕ್ ಆ್ಯಂಡ್ ಅವಾಗ ಒಂದು ಸ್ವಲ್ಪ ಟಚ್ ಹೋಯಿತು. ಆ್ಯಂಡ್ ದೆನ್ ವಿ ಗಾಟ್ ಬ್ಯಾಕ್ ಅಗೇನ್ ಕ್ಲೋಸ್ ವಿತ್ ದ್ವೀಪ ಓನ್ಲಿ. ಎಸ್, ದ್ವೀಪ ಏಪ್ರಿಲ್ 19th. ಎಸ್ 99. ಅಶ್ವಿನ್ 100% ಏಪ್ರಿಲ್ 19th ಬರುತ್ತೆ. ದ್ವೀಪ ಅಂತ ಸುಮಾರು ಮಾತಾಡ್ತೀವಿ. ಆ್ಯಂಡ್ ಈ ಎಪಿಸೋಡ್ ಸೊ ಮೋಸ್ಟ್ ಪ್ರಾಬಬ್ಲಿ ಇವತ್ತು ನೀವು ಎಪಿಸೋಡ್ ನೋಡ್ತಾ ಇದ್ದೀರಾ ಅಂದರೆ ನಾಳೆ ಎಲ್ಲ ನಾಳಿದ್ದು ದ್ವೀಪ ರಿಲೀಸ್ ಇರುತ್ತೆ. ಎಸ್, ಸೂಪರ್ ಆಗಿದೆ. ಅಂದರೆ ಒಂದು ಒಳ್ಳೆ ಅಟ್ಮಾಸ್ಫಿಯರ್ ಇತ್ತಲ್ವ ಇದನ್ನೆಲ್ಲ ಕ್ರಿಯೇಟ್ ಮಾಡೋವಾಗ್ಲೂ ಅಷ್ಟೇ. ನಂಗರಾಗೂ ಗೊತ್ತಿರಲಿಲ್ಲ ಮುಂಚೆ. ಇದು ರಾಮ್ ಜನ್ಮಭೂಮಿ ಟೈಮಲ್ಲಿ ಅದೊಂದು ಆ ಪ್ರತಿಷ್ಠಾಪನೆ ಟೈಮಲ್ಲಿ ಒಂದು ಕವರ್ ಮಾಡೋಣ ಅಂತ ಸುಮ್ಮನೆ ಟೆಕ್ಸ್ಟ್ ಮಾಡಿ, ಅವಾಗ ಫುಲ್ ಫಾರ್ಮಲ್ ಏನೋ ಐ ಗಾಟ್ ದಿಸ್ ಕನ್ನಡ ಟ್ರಾನ್ಸ್ಲೇಷನ್ ಆಫ್ ಇಟ್ ಇಫ್ ಯು ಆರ್ ಡೌನ್ ಟು ವರ್ಕ್ ಅಂತೆಲ್ಲ. ಇವಾಗ ನೋಡಿದ್ರೆ ಹಿಂಗೆ ಒಳ್ಳೆ ಬೀಪ್ ಥರ ಮಾತಾಡ್ಬೋದು. ಬಟ್ ಚೆನ್ನಾಗಾಯಿತು. ಬೇರೆ ಯಾವುದಾದ್ರೂ ಈ ಥರ ಒರಿಜಿನಲ್ ಸಾಂಗ್ ಮೇಲೆ ವರ್ಕ್ ಮಾಡಿದ್ದು ಹಳೆ ಎಕ್ಸ್ಪೀರಿಯನ್ಸ್ ಇತ್ತು ಅಂದರೆ ಇಷ್ಟು ಕೊಲಾಬ್ರೇಷನ್, ಗುಬ್ಬಿ ಅಣ್ಣ ಬಂದರು, ಈ ಥರದ್ದು ಫುಲ್ ಫ್ಲೆಜ್ಡ್ ಯಾವುದಾದ್ರೂ? ಅಂದರೆ ಇಷ್ಟೊಂದು ಕೊಲಾಬ್ರೇಷನ್ಲಿ ಐ ಹ್ಯಾವ್ ನೆವರ್ ವರ್ಕ್ಡ್ ಬಿಕಾಸ್ ದಿಸ್ ವಾಸ್ ಸಮಥಿಂಗ್ ವೆರಿ ನ್ಯೂ ಫಾರ್ ಮೀ ಆಲ್ಸೋ. ಸ್ಟಾರ್ಟಿಂಗ್ ವಿತ್ ದ ಸಾಂಗ್ ಇಸ್ ವೆರಿ ಬ್ಯೂಟಿಫುಲ್ ಬಿಕಾಸ್ ಇವಾಗ ನಾನೇ ಕಂಪೋಸ್ ಮಾಡಿದ್ರು ಐ ಕಂಪೋಸ್ ಅ ಲವ್ ಸಾಂಗ್ ಆರ್ ಬ್ರೇಕಪ್ ಸಾಂಗ್. ನಾಟ್ ಈ ಥರ ಒಂದು ಜಾನರಲ್ಲಿ ಐವ್ ನೆವರ್ ಥಾಟ್ ಆಫ್ ಕಂಪೋಸಿಂಗ್ ಅಲ್ವಾ. ಬಟ್ ಹಿ ಇನಿಷಿಯೇಟೆಡ್ ದ್ಯಾಟ್, ಹಿ ಥಾಟ್ ಓಕೆ ಇದು ಮಾಡೋಣ ನಾವು ಅಂತಂದು. people who listen to the song will feel something different out of nowhere alla. So that's actually ಇದು ಬಂದಿದ್ದು ಹಂಗೆ ಅಂದರೆ ವಿ ಆರ್ ಸಿಟ್ಟಿಂಗ್ ಇನ್ ದ ಕಾರ್ ಆ್ಯಂಡ್ ಸುಮ್ಮನೆ ಹಿಂಗೆ ಕಣ್ಣು ಪ್ಲೇ ಮಾಡ್ತಾ ಇದ್ದ ಟ್ರ್ಯಾಕು ಲೂಪಿಗೆ ಹಾಕ್ಬಿಟ್ಟಿದ್ವಿ. ಮುಗ್ದಿದ್ದಾದ್ಮೇಲೆ ವಿ ಸ್ಟಾರ್ಟೆಡ್ ಡಿಸ್ಕಸಿಂಗ್ ಏನು ಅನಿಸ್ತು ಅಂತ. ನಮ್ಮ ಸಾಹೇಬರು ಇದ್ರು ಅವತ್ತು ಫಸ್ಟ್ ಡೇ ಕೇಳಿಸ್ಕೊಂಡಾಗ. ಆ್ಯಂಡ್ ಇದು ಅಶ್ವಿನ್ ಡಬ್ಬ ನನ್ನ ಮಗ ಸಿನಿಮಾಟೋಗ್ರಾಫರ್ನ ಲಿರಿಸಿಸ್ಟ್ನ ಒಟ್ಟಿಗೆ ಮೀಟ್ ಮಾಡಿಸಿದಾನೆ ಫಸ್ಟ್ ಟೈಮ್ ಟ್ರ್ಯಾಕ್ ಕೇಳ್ಸಕ್ಕೆ. ಇವನು ಯಾವಾಗ ಎಂಡ್ ಆಫ್ ದ ಪ್ರಾಜೆಕ್ಟಲ್ಲಿ ಬರಬೇಕಲ್ಲ, ಅವ್ನು ಹಂಗಲ್ಲ, ಬ್ರೋ ಸಾಮ್ರಾಟ್ ಇಸ್ ಆಲ್ಸೋ ಕಮಿಂಗ್ ಬ್ರೋ ಎವ್ರಿಬಡಿ ಅಂತ. ಸರಿ ನಾನು ಸಾಮ್ರಾಟ್ ಇಬ್ರು ಹಿಂಗೆ ಕೂತ್ಕೊಂಡು ಕೇಳಿಸ್ಕೊತಾ ಇದ್ದಾಗ ಲೂಪಲ್ಲಿ ಹಾಕಿದ್ವಿ. ಎಲ್ಲರಿಗೂ ಸ್ಟ್ರೈಕ್ ಆಗಿದ್ದು ಒಟ್ಟಿಗೆ ಅದೇನೆ, ಗುರು ಇದು ಕೇಳ್ತಾ ಇದ್ರೆ ಏನೋ ಒಂದು ಡೈರೆಕ್ಷನ್ ಕೊಡ್ತಾ ಇದೆ ಇದು, ಆದರೆ ಅಲ್ಲಿಂದ ಡಿವೇಟ್ ಮಾಡ್ಕೊಂಡು ಹೋಗ್ತಾ ಇದೆ, ವಾಪಸ್ ಏನೋ ಬರುತ್ತೆ ಅಂದರೆ ಇದೇನೋ ವೇರ್ಡ್ ಆಗಿದೆಯಲ್ಲ ಅಂದ್ಬಿಟ್ಟು ಅದು ಮತ್ತೆ ಅದಕ್ಕೆ ಆ ಕಾನ್ಸೆಪ್ಟ್ ಮೇಲೆ ಫಿಕ್ಸ್ ಆಗಿದ್ದು. ಡಿಸ್ಟ್ರಾಕ್ಷನ್ಸ್ ಈ ಸಾಂಗಲ್ಲಿ ಏನೇ ಇದ್ರು ನೀನು ವಾಪಸ್ ಅದ್ರ ಸೋಲ್ ಮೇಲೆ ಫೋಕಸ್ ಮಾಡ್ತಾ ಇದೆಯಾ, ಅದಕ್ಕೆ ಹಂಗೆ ಬಂದಿದ್ದು. ದ್ವೀಪ ಅಂದರೆ ನಾವು ಹುಟ್ಟಿದಾಗ ಒಂದು ಡೆಸ್ಟಿನಿ ಅಂತ ನಮ್ಗೊಂದಿರುತ್ತೆ, ಅದು ದ್ವೀಪ ಅಂತ ತಗೊಂಡ್ರೆ ಇಲ್ಲಿಂದ ದಡದಿಂದ ಆ ದ್ವೀಪಕ್ಕೆ ನೀನು ಈಚ್ಕೊಂಡು ಹೋಗ್ತಾ 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 ಎಷ್ಟೊಂದು ಮಿರಾಜಸ್ ಕಾಣುತ್ತೆ ಆಯಿತಾ. ಮರೀಚಿಕೆ ಅಂತ ಏನು ಹೇಳ್ತೀವಿ ಅದು ಕಾಣುತ್ತೆ. ಗುಬ್ಬಿ ಹಣ್ಣನ ರ್ಯಾಪಲ್ಲೂ ಆ ವರ್ಡ್ ಇದೆ, ಅದಕ್ಕೆ ಗೊತ್ತಿದ್ದು ನನಗೆ, ಇಲ್ಲಾಂದರೆ ಸೊ ಅದು ಕಾಣುತ್ತಲ್ಲ. ಅದು ಇದು ನಮ್ದು ಒರಿಜಿನಲ್ ನಿಜವಾದ ದ್ವೀಪ ಏನಿದೆ ಅದಕ್ಕಿಂತ ಗ್ಲೋಯಿಂಗ್ ಆಗಿರುತ್ತೆ. ಇದು ಏನು ಪಳ ಪಳ ಅಂತ ಇದೆ ಗುರು, ಅಲ್ಲಿ ಹೊಟ್ಟೋಗ್ತೀವಿ, ಇನ್ನೇನು ಅಲ್ಲಿ ರೀಚ್ ಆಗಬೇಕು ಏನೂ ಇರಲ್ಲ, ವಾಪಸ್ ದ್ವೀಪ ಕಾಣುತ್ತೆ. ಮತ್ತು ಆ ಕಡೆ ಹೋಗ್ತಾ ಇದ್ದೀವಿ, ಈ ಸೈಡ್ ತಿರುಗಿ ನೋಡ್ತೀವಿ, ಮತ್ತು ಇನ್ನೊಂದೇನೋ ಕಾಣಿದೆ, ಇದಲ್ಲ ಅದು ಇನ್ನೂ ಚೆನ್ನಾಗಿದೆ, ಈ ಸೈಡ್ ಈ ಟೈಮ್ ಪಕ್ಕಾ ಇರುತ್ತೆ. ನಾವು ಹೋಗ್ಬೇಕಿರೋ ಕಡೆ ಬಿಟ್ಟು ಬೇರೆ ಕಡೆ ಹೋಗ್ತಾ 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 ನಮ್ದು ಮುಗ್ದೇ ಹೋಗ್ಬಿಡುತ್ತೆ ಜೀವನ. ಆ ಲೂಪಲ್ಲೆಲ್ಲ ಬಿದ್ದುಬಿಡ್ತೀವಿ ಅಂತ ಡಿಪಿಕ್ಷನ್ ಇದು. ಆ್ಯಂಡ್ ಇನ್ನೊಂದು ಇದ್ರಲ್ಲಿ ನನಗೆ ಇಷ್ಟ ಆಗಿದ್ದ ಪಾರ್ಟ್ ಏನಂದರೆ, ಯೂಶಲಿ ಮಿರಾಜಸ್ ಎಲ್ಲಿರುತ್ತೆ ಅಂತ ತೋರಿಸ್ತೀವಿ, ಡೆಸರ್ಟಲ್ಲಿ ತೋರಿಸ್ತೀವಿ, ನೀರೇ ಇಲ್ದಿರೋ ಜಾಗದಲ್ಲಿ ಅಲ್ಲೆಲ್ಲ ಒಂಚೂರು ನೀರು ಕಾಣಿಸ್ತಾ ಇದೆ ಅಂತ. ಇಲ್ಲಿ ಸಮುದ್ರ ಬರೀ ನೀರೇ ಇರೋ ಜಾಗದಲ್ಲಿ ಎಂಥ ಮಿರಾಜ್ ಅಂದರೆ ಅಲ್ಲೆಲ್ಲೋ ಒಂಚೂರು ನೆಲ ಕಾಣಿಸ್ತಾ ಇದೆ. ಆ ಥರ ಸುಮ್ಮನೆ ಒಂದು ಕಾಂಟ್ರಡಿಕ್ಷನ್ನು, ಬಟ್ ಇಟ್ ಟರ್ನ್ಡ್ ಔಟ್ ಟು ಬಿ ವೆರಿ ನೈಸ್. ಹಾಂ, ಸೊ ಕೇಳಿಸ್ಕೊಂಡಾದ್ಮೇಲೆ ಫಸ್ಟ್ ಆಫ್ ಆಲ್ ದ್ವೀಪ ಕಮೆಂಟ್ ಮಾಡಿ ವಾಪಸ್ ಬಂದ್ಬಿಟ್ಟು ಈ ಎಪಿಸೋಡ್ ಕರೆಕ್ಟ್ ಗುರು ನೀನು ಹೇಳಿದ್ದು ಅದೊಂದೆರಡು ಕಮೆಂಟ್ ಬಿಟ್ಬಿಟ್ಟು ಹೋಗಿ. ಏನಿಲ್ಲ, ದ್ವೀಪ ಬೇರೆ ಪ್ರಮೋಷನ್ ಮಾಡ್ತೀವಿ, ಇದು ಎಪಿಸೋಡ್ಗೆ ಒಂಚೂರು ರೀಚ್ ಬೂಸ್ಟ್ ಆಗಲಿ ಅಂತ. ಬೀಯಿಂಗ್ ಆ್ಯಸ್ ಆನೆಸ್ಟ್ ಆಸ್ ಐ ಕ್ಯಾನ್ ಬಿ. ಸೊ ದಟ್ ವಾಸ್ ಅಬೌಟ್ ದ್ವೀಪ. ದ್ವೀಪ ಇಂದ ಹುಟ್ಕೊಂಡಿದ್ದು ಇನ್ನೊಂದು ಇನಿಷಿಯೇಟಿವ್ ಸ್ವರಾಹ. ಎಕ್ಸಾಕ್ಟ್ಲಿ. ಅಗೇನ್ ಸ್ವರಾಹನು ಯಾವಾಗ ಅಫಿಷಿಯಲಿ ಲೈಕ್ ಸೋಷಿಯಲ್ ಮೀಡಿಯಾಲೆಲ್ಲ ಲಾಂಚ್ ಆಗುತ್ತೋ ಇನ್ನೂ ಗೊತ್ತಿಲ್ಲ, ಇನ್ನೂ ಆಗಿಲ್ಲ. ಬಟ್ ವಿ ಹ್ಯಾವ್ ಸ್ಟಾರ್ಟೆಡ್ ಪಬ್ಲಿಕಲಿ ಟಾಕಿಂಗ್ ಅಬೌಟ್ ಇಟ್. ಅದರಿಂದ ಸ್ವರಾಹ ಹೇಗೆ ಶುರು ಆಯಿತು, ಏನು ಸ್ವರಾಹ ಏನು, ಫಸ್ಟ್ ಆಫ್ ಆಲ್ ಸುಮ್ಮನೆ ಸ್ವರಾಹ ಅಂದರೆ ಅದು ಇನ್ನೊಂದು ಹಾಡು ಅನ್ಕೊಂಡ್ಬಿಡ್ತಾರೆ ಆಮೇಲೆ. ಸೊ ಸ್ವರಾಹ ಇಸ್ ಅ ಬ್ಯಾಂಡ್ ವಿಚ್ ಇಸ್ ಐ ಆಮ್ ದ ಫೌಂಡರ್ ಆ್ಯಂಡ್ ಅಶ್ವಿನ್ ಮಂಡೋತ್ ಇಸ್ ದ ಕೋ-ಫೌಂಡರ್ ಫಾರ್ ದ ಬ್ಯಾಂಡ್. We just thought randomly, why don't we form a band, because we have good musicians with us. The only thing left out is we have to form a band and start off the shows anta we just thought. Anna plan ಮಾಡಿ we still had the plan, andre it was still not one show barli, after that let us put up a show adadmele ನೋಡೋಣ ಅಂತ ಇತ್ತು. We spoke that 2 days before we got the show.
ಸೊ ಮಾತಾಡಿದ್ವಿ ಎಲ್ಲ ನೋಡೋಣ ಅಂತಿದ್ದು. ಆ್ಯಂಡ್ ದೆನ್ ರ್ಯಾಂಡಮಾಗಿ ಐ ಜಸ್ಟ್ ಥಾಟ್ ಓಕೆ ಲೆಟ್ ಮಿ ಜಸ್ಟ್ ಪುಟ್ ಅಪ್ ಮೈ ನಂಬರ್ ಆನ್ ಇನ್ಸ್ಟಾಗ್ರಾಮ್ ಫಾರ್ ಇನ್ಕ್ವೈರೀಸ್ ಅಂತ ಅಂದ್ಬಿಟ್ಟು ಹಾಕಿದ್ದು ಒಂದು ದಿವಸಕ್ಕೆ ಐ ಗಾಟ್ ದ ಇನ್ಕ್ವೈರಿ ಫ್ರಮ್ SDM ಕಾಲೇಜ್. ಸೊ ಅವರಿಂದ ಬಂತು ಈ ಥರ ಬ್ರೋ ಈ ಥರ ನೀವು ಮಾಡಬೇಕು ಅಂತ ಶೋ ಮಾಡಬೇಕು ಅಂತ ಅಂದಾಗ ವಿ ವರ್ ವೆರಿ ಹ್ಯಾಪಿ ಬಿಕಾಸ್ ಸಮಥಿಂಗ್ ಇಸ್ ಗೋಯಿಂಗ್ ಆನ್ ಗುಡ್ ಅಂತ ವಾಟ್ ಎವರ್ ವಿ ಥಾಟ್ ಇಸ್ ಕಮಿಂಗ್ ಇನ್ ಪ್ಲೇಸ್ ಅಂತ ವಿ ಆರ್ ವೆರಿ ಹ್ಯಾಪಿ. ಆ್ಯಂಡ್ ದೆನ್ so they were asking for the show and they asked for Sunidhi also to come and perform with us. Sunidhi akka? Yeah. So initially she was like ನನಗೆ ಎಕ್ಸಾಮ್ ಇದೆ ನಾಳೆ ಆಗಲ್ಲ ಅಂತ ಅಂದಾಗ ಹೇಳಿದೆ ಈ ಥರ ಆಗಲ್ವಂತೆ ಅವರಿಗೆ. ಆ್ಯಂಡ್ ದೆನ್ ಶಿ ಕಾಲ್ ಮಿ ಅಗೇನ್ another 15 minutes ಮಾಡಿ ಇಲ್ಲ ನಾನು ಶೋ ಮಾಡ್ತೀನಿ ಐ ವಿಲ್ ಕಮ್ ಆ್ಯಂಡ್ ಡೂ ದ ಶೋ ಈ ಥರ. ಬಟ್ ದ ಥಿಂಗ್ ಇಸ್ ದ ನೆಕ್ಸ್ಟ್ ಡೇ ಮಾರ್ನಿಂಗ್ ಐ ಹ್ಯಾವ್ ಟು ಬಿ ಬ್ಯಾಕ್ ಟು ಬ್ಯಾಂಗ್ಳೂರ್ ಅಂತ. ಸೊ SDM ಕಾಲೇಜ್ ಉಜಿರೆ ಟು ಬಿ ಸ್ಪೆಸಿಫಿಕ್. ಸೊ ಆ್ಯಂಡ್ ದೆನ್ ಓಕೆ ಚಲೋ ಹೋಗೋಣ ಅಂತಂದು ಸಾತ್ವಿಕ್ is the drummer for our band. Satvik Raga. Yeah. Vivek is the guitarist, electric guitarist, and he plays for Usha Uthup. So that professional, he's beautiful guitarist. And Joshua Ashish is he's the bass guitarist. And Mandot ji, Ashwin Mandot. He's the keyboardist for our band. ಸ್ವರಾಹ ಪೇಜ್ ಬರುತ್ತೆ ಅದನ್ನು ಫಾಲೋ ಮಾಡಿ ಇಷ್ಟರಲ್ಲೇ. ಅಂಡ್ ಆಲ್ ದ ಅದರ್ ಆರ್ಟಿಸ್ಟ್ಸ್ ಇನ್ ಸ್ವರಾಹ ಆಬ್ವಿಯಸ್ಲಿ. ಸೊ ಇಟ್ ವಾಸ್ ಅ ಬ್ಯೂಟಿಫುಲ್ ಶೋ ಬಿಕಾಸ್ ನಾವೇನೇನು ಇವಾಗೆಲ್ಲ ಕೊಲ್ಯಾಬ್ ಮಾಡಿದ್ವು ಒಂದು ಇವಾಗ ಸ್ವರಾಹಾಗೆ. ಸೊ ವಿ ಜಸ್ಟ್ ಜಾಮ್ 2 days, ಔಟ್ ಆಫ್ ವಿಚ್ ಫಸ್ಟ್ ಡೇ ವಿ ಜಾಮ್ ಫಾರ್ 2 hours. ಸೊ ದ ನೆಕ್ಸ್ಟ್ ಡೇ ನಮಗೆ 9:50 ಬಸ್ ಇತ್ತು. ನಾವು 8 ಗಂಟೆಗೆ ಜಾಮಿಗೆ ಕೂತಿದ್ವಿ ಅವಾಗಿನೆಲ್ಲ ಮೀಟ್ ಮಾಡಿ. ಸೊ ವಿ ಹಾರ್ಡ್ಲಿ ಹ್ಯಾಡ್ 1 hour to jam. ಸೊ ಎಲ್ಲ ಬಂದ ನೆಕ್ಸ್ಟ್ ಓಡಿ ಅಂತೆಲ್ಲ ಮುಗಿಸಿ ವಿ ಜಸ್ಟ್ ರ್ಯಾಪ್ಡ್ ಅಪ್ ಆ್ಯಂಡ್ ವಿ ಜಸ್ಟ್ ರ್ಯಾನ್ ಟು ದ ಬಸ್. ಐ ಕ್ಯಾನ್ ಇಮ್ಯಾಜಿನ್. ಬಟ್ ಆನ್ ಸ್ಟೇಜ್ people who listened to the show would have not thought we just jammed only for 2 times. The coordination. Yeah, it was amazing. Adunu they asked for again Chanda Choda Hadi anta kelidru. We were not prepared for that. Now kelti. Yeah. So a song prepare agirilla. So what happened is I just told avag nanu full cover nanu record madidde. I just made people to listen. So this is what the structure is. It is programmed but you know what to do ashte. Nanu ಏನು ಹೇಳಲ್ಲ, ಈ ಸ್ಟ್ರಕ್ಚರ್ ನನ್ನ ಪಡೆ ನಾನು ಓಡ್ತಾ ಇರ್ತೀನಿ ಹಾಡ್ಕೊಂಡು, ಯು ಕ್ಯಾನ್ ಪ್ಲೇ ಅರೌಂಡ್ ವಿತ್ ಯುವರ್ ಇನ್ಸ್ಟ್ರೂಮೆಂಟ್ಸ್ ಅಂತ ಐ ಜಸ್ಟ್ ಟೋಲ್ಡ್. ಬಟ್ I have to say it was the best song which turned out to be on of that the day. whole night. Yeah, whole night. It was so good. Ellargu ಅಷ್ಟೇ, everyone are after the song everyone looked at each other, did we practice this or what? ಅಂದ್ರೆ ಅರ್ಥ ಆಗಿಲ್ಲ, ಅಷ್ಟು ಚೆನ್ನಾಗಿ ಬಂತು. It was very nice. So that's how we started and the show went amazing because end of the day ಎಷ್ಟೇ ನಮಗೆ ಏನೇ ಪರ್ಫಾರ್ಮ್ ಮಾಡಿದ್ರು we expect people to come up to us and tell your voice is good, your performance was good. That is what we crave alwa end of the day. That ಗುರು ಆಯಿತು, ನಾವು ಆಬ್ವಿಯಸ್ಲಿ ನಮ್ಮ ಸರ್ವೈವಲ್ಗೆ ಪೇಮೆಂಟ್ ಎಲ್ಲ ಇಸ್ಕೋತೀವಿ, ಎಲ್ಲ ಇದೆ. ಬಟ್ ಎಂಡ್ ಆಫ್ ದ ಡೇ ಪೇಮೆಂಟಿಗೆ ನಾವು ದುಡ್ಡಿಗೆ ಬೇರೆ ಏನೋ ಮಾಡ್ಬೋದಿತ್ತು. ನೀನು ಹಂಗೆ ಅಂತ ಫೋಕಸ್ ಮಾಡಿದರೆ ಪ್ರಮೋಷನ್ಗಳು ತಗೊಂಡು ಹೈಕ್ಗಳೆಲ್ಲ ತಗೊಂಡು ಏನೇನೋ ಮಾಡ್ಬೋದಿತ್ತು. ಸೊ ಇಟ್ ಈಸ್ ಅಬೌಟ್ ದ ಆಡಿಯನ್ಸ್ ಅಪ್ಲಾಸ್ ಎಂಡ್ ಆಫ್ ದ ಡೇ. ಆ್ಯಂಡ್ ಎರಡು ಸ್ಪೆಷಲ್ ಇನ್ಸಿಡೆಂಟ್ ಬಗ್ಗೆ ಮಾತಾಡಿದ್ವಿ. ಒಂದು ದ್ವೀಪ ಬಗ್ಗೆ ಮಾತಾಡಿದ್ವಿ, ಒಂದು ಸ್ವರಾಹ ಬಗ್ಗೆ ಮಾತಾಡಿದ್ವಿ. ಆ್ಯಂಡ್ ಇದನ್ನು ಮಾತಾಡ್ತಾ ಇರೋದು ಹೇಳ್ಬೇಕನ್ಸ್ತು ಹೇಳಿದೆ ಪಾಡ್ಕಾಸ್ಟಲ್ಲಿ. ಈ ಮೂರರಲ್ಲೂ ಕಾಮನಾಲಿಟಿ ಒಂದು ಏನಪ್ಪ ಅಂದರೆ, ಒಂದು ಆಫ್ಕೋರ್ಸ್ ರಘು ಇದ್ದಾನೆ, ಅಶ್ವಿನ್ ಇಸ್ ಆಲ್ಸೋ ವೆರಿ ಇಂಟಿಗ್ರಲ್ ಪಾರ್ಟ್ ಆಫ್ ದ ಹೋಲ್ ಪಾಡ್ಕಾಸ್ಟ್, ಎಲ್ಲ ಓಕೆ. ಬಟ್ ಈ ಮೂರರಲ್ಲೂ ಮೇನ್ ಕಾಮನ್ ಏನಂದರೆ, ಈ ಮೂರು ಈವೆಂಟ್ಸಲ್ಲೂ ಅಥವಾ ಪ್ರಾಜೆಕ್ಟ್ಸಲ್ಲೂ ಕ್ಯಾಮ್ರಾ ಹಿಂದೆ ಒಬ್ಬನೇ ಇದ್ದಾನೆ ನಮ್ಮ ಅಣ್ಣ ಒಬ್ಬ. ಶಾರ್ಟ್ ಔಟ್ ಟು ಸಾಮ್ರಾಟ್ ನಾಗಾರ್ಜುನನ್, ಈಥರ್ ಮೀಡಿಯಾ, ಲೇಡೀಸ್ ಅಂಡ್ ಜೆಂಟ್ಲ್ಮೆನ್. ಹೇಳ್ಬೇಕನ್ಸ್ತು ಹೇಳ್ದೇನು, ಫುಲ್ ಪ್ರೊಡಕ್ಷನ್ ನೋಡ್ಕೊತಾ ಇರೋದು ಈಥರ್ ಮೀಡಿಯಾ. ಸೊ I'll obviously have to talk about it a lot in every episode. ಬೋರ್ ಆದರೆ ಈ ಪಾರ್ಟು ಸ್ಕಿಪ್ ಮಾಡೋಕ್ಕೆ ಬಿಡಲ್ಲ. ಸ್ಕಿಪ್ ಮಾಡ್ತಾ ಇದ್ದೀರಾ ಅಂತ ಯೂಟ್ಯೂಬ್ ಅನಾಲಿಟಿಕ್ಸಲ್ಲಿ ಗೊತ್ತಾದರೆ 4 ಸಲ ಹೇಳ್ತೀನಿ ಒಂದು ಎಪಿಸೋಡ್ ದಯವಿಟ್ಟು. ಸೊ extremely hardworking guy, covering his face behind the camera right now, but then well deserved. We are I don't know if we deserve the work he's putting onto this, but yeah, ಒಳ್ಳೆ ಟೀಮ್ ಇದಂದ್ರೆ ಖುಷಿ ಆಗುತ್ತೆ. ಯಾವ ಅಕ್ರಾಸ್ ಆಲ್ ಪ್ರಾಜೆಕ್ಟ್ಸ್ ಒಂದೇ ಸಲ 4-5 ಮೇಲೆ ಕೆಲಸ ಮಾಡ್ತಾ ಇದ್ರೆ, ಆ 4-5ರಲ್ಲಿ ಒಂದು 3-4 ಜನ ನಮ್ಮವರೇ ಕಾಮನ್ ಇರ್ತಾರೆ. ನಾನೆಲ್ಲೋ ಇವಾಗ ತರಾನದೊಂದು ಸಾರಲ್ ಅಂತ ಸಾಂಗ್ ರಿಲೀಸ್ ಆಗ್ತಾ ಇದೆ, ಅವ್ರದ್ದೊಂದು ಇವೆಂಟ್ ನಡೀತಾ, ಅದ್ರಲ್ಲಿ ಹೋಸ್ಟ್ ಮಾಡಕ್ಕೆ ಹೋಗ್ತಾ ಇದ್ದೆ. ನಂಗೆ ಅಲ್ಲಿ ಸಾತ್ವಿಕ್ ಸಿಗ್ತಾನೆ, ಅಲ್ಲಿ ಸುಜನ್ ಸಿಗ್ತಾನೆ, ಕುಶಾಲ್ ಸರ್ ಸಿಗ್ತಾರೆ ವಾಪಸ್. SDM and Kushal sir, if you want to talk about it. Definitely. So he was our savior in the show because whatever the tech we asked for was not there. So if Kushal sir was not there, probably we would have ended a very bad show because
ಅಂದರೆ ನಾವು ಕೇಳಿದ್ದೇನೋ ದ PA ವಾಸ್ ಸೆಂಟ್ ಡಿಫ್ರೆಂಟ್. ನಾವು ಕೇಳಿದ್ದು JBLದು, ಬಟ್ ಇಟ್ ವಾಸ್ ಐ ಡೋಂಟ್ ಇವನ್ ನೋ ದ ನೇಮ್. ಇಟ್ ವಾಸ್ ಸೋ ರ್ಯಾಂಡಮ್ PA is what we got. So still Kushal sir managed to go behind there and make us sound good, which was adu it was just a quadrangle. Alli they've set up the correct. So Alli, if you want us to sound good, because ella resonant agutte ವಾಪಸ್ ನಮಗೇನೆ ಹೊಡೆಯುತ್ತೆ. ಸೊ ಹಾಗಿದ್ದಾಗೂ he made us sound that good ಅಂದ್ರೆ definitely we very thankful to Kushal. Yes, definitely. ಲೈವ್ ಬಗ್ಗೆ ಏನೇನು ಪ್ರಾಜೆಕ್ಟ್ಸ್ ಬಗ್ಗೆ ಇಷ್ಟ ಆಯಿತು ಅಂದರೆ ನನಗೆ ಗೊತ್ತಿರೋ ಪ್ರಾಜೆಕ್ಟ್ಗಳ ಬಗ್ಗೆ ಬರ್ತಾ ಇರೋದು ಅಂದರೆ ಜನ ಎದುರು ನೋಡಬೇಕಾಗಿರೋಂಥ ಪ್ರಾಜೆಕ್ಟ್ಗಳು ಯಾವುದಾದ್ರು ಅಂದರೆ ನೀನು ಡಿಸ್ಕಸ್ ಮಾಡ್ಬೋದಾದಂತಹ ಪ್ರಾಜೆಕ್ಟ್ಸ್ ಯಾವ್ದಾದ್ರು ಇದ್ದರೆ? ಆಸ್ ಆಫ್ ನಾವು ಜಾಸ್ತಿ ಶೋಸೇ ಇದೆ, ಬಟ್ ಐ ಆಮ್ ವರ್ಕಿಂಗ್ ಆನ್ ಮೈ ಓನ್ ಒರಿಜಿನಲ್ ಸಾಂಗ್ ಅಗೇನ್. ಓ ಸೂಪರ್. ಸೊ ಕರೆಕ್ಟು. ದ್ವೀಪ ಬಗ್ಗೆ ಅಷ್ಟೊಂದು ಹೊಗಳಿದೆ ಅವನು. ಯಾವನು ಲಿರಿಕ್ಸ್ ಸೂಪರಾಗಿ ಬರ್ದೇನು, ಅದೊಂಚೂರು ಹೇಳಪ್ಪ. ಯಾರಪ್ಪ ಅದು? ಹೋಗ್ಲಿ ಸುಮ್ಮನೆ, ಯಾಕೆ ಲಿರಿಕ್ಸ್ ಬರೆದು ಮಹಾನ್ ಬಾಬರು ಇವರೇ. ಆಮೇಲೆ ಬೈಸ್ಕೊಳ್ಳೋಕ್ಕೆ ಕ್ಯಾಮ್ರಾ ಆಫ್ ಆದ್ಮೇಲೆ ನಮ್ಮ ಮಗನೇ ಅಂದ್ಬಿಟ್ಟು ಅವ್ರ ಶೋಲ್ ಅವರೇ ಪ್ರಮೋಷನ್ ಮಾಡ್ಕೋತಾರೆ ನೋಡಿ ಜನ. ಯಾರು ಮಾಡ್ತಾರ ನಮಗೆ? ಯಾಕೆ ಸೆಟಪ್ ಮಾಡಿದ್ಯಾ ಅಂತ ಪಾಡ್ಕಾಸ್ಟ್ ಅಂತ ಯಾರು ಕೇಳಿದ್ರೆ, ಸರ್ ಯಾರು ಹೊಗಳ್ತಾ ಇರಲಿಲ್ಲ ಸರ್, ಅದಕ್ಕೆ ಕರ್ದು ಹೊಗಳ್ಸ್ಕೊಳ್ಳೋಣ ಅಂತ ಮಾಡಿರೋದು ಅಂದ್ಬಿಟ್ಟು. ಬಟ್ ಆನೆಸ್ಟ್ಲಿ ಸ್ಪೀಕಿಂಗ್ ಲಿರಿಕ್ಸ್ ಬೇಡ ಬಿಡು, ಸುಳ್ಳು ಹೇಳು ಪರವಾಗಿಲ್ಲ. ಇಲ್ಲ, ಕ್ಯಾಮರಾ ಮುಂದೆ ಸ್ವಲ್ಪ ಪ್ರಿಟೆಂಡ್ ಮಾಡೋಣ. ಬಟ್ ನೋ, ಆನೆಸ್ಟ್ಲಿ ಸ್ಪೀಕಿಂಗ್ ದ ಲಿರಿಕ್ಸ್ ಆ್ಯಕ್ಚುಲಿ ವೆರಿ ಗುಡ್. ಪೀಪಲ್ ಹೂ ಅಂಡರ್ಸ್ಟ್ಯಾಂಡ್ ದ ಡೀಪ್ ಮೀನಿಂಗ್ ಆಫ್ ವಾಟ್ ಹಿ ಇಸ್ ರಿಟನ್ ವಿಲ್ ಲವ್ ದ ಲಿರಿಕ್ಸ್. ಅಷ್ಟೇ. ಸೊ ದ್ಯಾಟ್ ಇಸ್ ದ ಎಂಡ್ ಆಫ್ ದ. ಇಲ್ಲ ಖುಷಿ ಪಡಬೇಡ, ಇನ್ನು ಇಷ್ಟು ಬೇಗ ಬಿಡೋದು. ಸರಿ, ಆದಷ್ಟು ಕ್ಲೈಮ್ಯಾಕ್ಸಿಗೆ ಮಸಾಲ ಇರಬೇಕು ಅಂದ್ಬಿಟ್ಟೆ ಹೇಳಿದೆ ಇಲ್ಲಿವರೆಗೂ. ಬಟ್ ಅಂದರೆ ಏನು, ಇಲ್ಲಿವರೆಗೂ ಸಿಕ್ಕಿದ್ರಲ್ಲಿ ಏನು ಕಮ್ಮಿ ಕಮರ್ಷಿಯಲ್ ಎಲಿಮೆಂಟ್ ಏನು ಇರಲಿಲ್ಲಪ್ಪ. ಒಳ್ಳೆ ಡಿವೋರ್ಸ್ ಮೂವಿ ಥರನೇ ಇತ್ತು ಫೈಟ್ಗಳು ಎಲ್ಲ. ತೀರಾ ಅಂದರೆ ಆ್ಯಕ್ಚುಯಲ್ ಫೈಟ್ಸ್ ಇರ್ಬೋದು, ಅದೆಲ್ಲ ಡಿಸ್ಕಸ್ ಮಾಡೋದು ಬೇಡ. ಅದು ತುಂಬ ನಮ್ಮದು ಅಂಡರ್ ಅಡಲ್ಟ್ ಚೈಲ್ಡ್ ಸರ್ಟಿಫಿಕೇಟ್ ಎಲ್ಲ ಇದೆ ಶೋಗೆ, ಚೇಂಜ್ ಮಾಡೋದು ಬೇಡ ಅಭಿಪ್ರಾಯನ. ಮೇಜರ್ ಟ್ವಿಸ್ಟ್ ಆ್ಯಂಡ್ ಟರ್ನ್ ಎಲ್ಲ ಆಯಿತು ಲೈಫಲ್ಲಿ ಅಂದರೆ ಸೋಷಿಯಲ್ ಮೀಡಿಯಾಯಿಂದ ಆಯಿತು ಅಂತ. ಎಲ್ಲರಿಗೂ ಲಾಕ್ಡೌನ್ಸ್ ಬೇರೆ ಬೇರೆ ಥರ ತೊಂದರೆಗಳು ಕೊಟ್ಟರೆ ನಿನಗೂ ಏನೋ ಅಂದರೆ ಇಟ್ ವಿಲ್ ಹ್ಯಾವ್ ಇಟ್ಸ್ ಓನ್ ಟೋಲ್ ಆನ್ ಯು ಆ್ಯಸ್ ವೆಲ್. ನನಗೇನೋ ಇರ್ಬೋದು, ಬಟ್ ದೇರ್ ಈಸ್ ಅ ಲಿಟಲ್ ಪರ್ಸೆಂಟೇಜ್ ಆಫ್ ದ ಪಾಪ್ಯುಲೇಷನ್. ಇವ್ರಿಗೆ ಏನಾಯಿತು, ಈ ಪರ್ಸೆಂಟೇಜ್ ಅವ್ರಿಗೆ ಏನಾಯಿತು ಅಂದರೆ ಲಾಕ್ಡೌನ್ ಒಂದು ಬ್ಲೆಸ್ಸಿಂಗ್ ಆಯಿತು. ಈಸ್ ಇಟ್, ಕ್ಯಾನ್ ಐ ಕಾನ್ಫಿಡೆಂಟ್ಲಿ ಸೇ ಲಾಕ್ಡೌನ್ ವಾಸ್ ಒನ್ ಸಚ್ ಬ್ಲೆಸ್ಸಿಂಗ್ ಟು ಯು? That's when I released my first original song. Okay. So I got time to sit and work. Andre programming, I know programming, but ashtu fluent I am not a pro programmer. So if I have to become that, practice big, because programming is a very vast thing alla. So that's when I sat and I just programmed a song. Sumne on compose ಮಾಡಿ ಇಟ್ಟಿದ್ದೆ ಟ್ಯೂನ್. I just built on ಮೇಲೆ ಪ್ರೋಗ್ರಾಮ್ ಮಾಡ್ಕೊಂಡು ಹೋದಾಗ it turned out to be a song. And then I just didn't want to ಹಂಗೆ ಒಂದು ಲಿರಿಕಲ್ ವಿಡಿಯೋ ಥರ ಬಿಟ್ಟು ಅದನ್ನ ಹಾಳು ಮಾಡಬೇಕು ಅಂತ ಇಷ್ಟ ಇರಲಿಲ್ಲ ನನಗೆ. ಸೊ ಜಸ್ಟ್ ಆ ಸಾಂಗ್ ಮಾಡಿ ಮುಗಿಸಾದ್ಮೇಲೂ I just waited for a producer who can produce this song ಅಂತ ವೆಯ್ಟ್ ಮಾಡಿ. And then there's if I'll have to tell, I'm blessed with, first thing is parents, second thing is friends. Because ಇದಕ್ಕೆ ಪ್ರೊಡ್ಯೂಸರ್ ಹುಡುಕಕ್ಕೆ ನನ್ನ ಫ್ರೆಂಡ್ಸ್ ಓಡಾಡ್ತಾರೆ ಜಾಸ್ತಿ. And there was one person called Arvind anta. He is very close to me. So what he did was, he made his friend listen to the song. So his friend actually wanted to open a production house thara ಮಾಡಬೇಕಂತ ಇದ್ರು. ಸೊ ಅವ್ರು ಕೇಳಿಸ್ಕೊಂಡು, ಬ್ರೋ ಈ ಸಾಂಗ್ ತುಂಬ ಚೆನ್ನಾಗಿದೆ, ಡೋಂಟ್ ವರಿ, ಕಮ್ ಅಪ್ ಟು ಮೀ, ಐ ವಿಲ್ ಪ್ರೊಡ್ಯೂಸ್ ದಿಸ್ ಸಾಂಗ್ ಅಂತ. What was it called? Sorry? What is the song called? ಒಲವೇ ನೀ ಮರೆಯಾದೆ ಅಂತ. The song name is, the producer's name is Seenu. Srinivas anta full ಹೆಸರು. So he came up to us and he's a very good friend of mine ivaga, and he produced the song. Andre humbleness what he has, what was very nice. Andre I look up to that. So that's what I want in my life to be. ಅಂದ್ರೆ ನಾವೆಲ್ಲ ಕಥೆಗಳು ಕೇಳಿದೇವಲ್ವಾ, ಪ್ರೊಡ್ಯೂಸರ್ ಅಂದ್ರೆ ಹೆಂಗಿರ್ತಾರೆ, ಯಾವ ತರ ಟ್ರೀಟ್ ಮಾಡ್ತಾರೆ, ಅದರದ್ದು ಎಕ್ಸ್ಟ್ರೀಮ್ ಆಪೋಸಿಟ್ ಕಾಣಿಸಿರ್ಬೋದು. ಎಕ್ಸಾಕ್ಟ್ಲಿ. ಸೊ he helped a lot. ಅಂದ್ರೆ ಅವರೇ ಬಂದು ಆಸ್ ಅ ಪ್ರೊಡ್ಯೂಸರ್ he can just sit and ಮಾಡ್ರಪ್ಪ ಅಂದಂಗೆ ಕೂತಿರ್ಬೋದು, ಬಟ್ he got into the place ಅಥವಾ ಶೂಟ್ ಪ್ಲೇಸ್ ಎಲ್ಲಿರ್ಬೋದು, he went there, ಅವರೇ ಊಟ ತೊಗೊಂಡ್ಬಂದು ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡಿ, ಅವ್ರು ತಿನ್ನಲೇ ಇಲ್ಲ ಕೊನೆಗೆ, ಎಲ್ಲರಿಗೂ ಅವ್ರು ಕೊಟ್ಟು. ಇಟ್ಸ್ ಒಂಥರ ವೆರಿ ನೈಸ್ ಟು ಸಿ, ಬಿಕಾಸ್ ಎಷ್ಟು ಜನ ಸಪೋರ್ಟ್ ಮಾಡ್ತಾರೆ ನಮಗೆ ಅಂದರೆ ಇಟ್ಸ್ ವೆರಿ ನೈಸ್ ಟು ಇಂಟ್ರಾಕ್ಟ್ ವಿತ್ ಪೀಪಲ್ ಆ ಥರ. ಸೊ ದಟ್ಸ್ ಒನ್. ಕಮಿಂಗ್ ಟು ಲಾಕ್ಡೌನ್, ಒಂದು ಕ್ರೈಮ್ ಮಾಡಿಬಿಟ್ಟಿದ್ದೀನಿ ಇಲ್ಲಿ. ಆ ಸಾಂಗ್ ಕೇಳಿಲ್ಲ ನಾನು. ಕೇಳಿಸ್ಬಿಡಿ ಇವಾಗ.
ಎರಡೇ ಸಾಂಗ್ ಹಾಡಿಸ್ತೀನಿ ಅಂತ ಹೇಳಿದ್ದೇವೆ, ಅದು ಆಗಲ್ಲ ಗುರು. ನೀನು ಇಷ್ಟು ಚೆನ್ನಾಗಿ ವಾಯ್ಸ್ ಇಟ್ಕೊಂಡು ಕಮ್ಮಿ ಆಡಬೇಕು ಅಂದರೆ ಆಗಲ್ಲ, ನಮಗೂ ಆಗಲ್ಲ. ಆ್ಯಂಡ್ ಕೇಳೋರಿಗೂ ಏನು ಕಂಪ್ಲೇಂಟ್ಸ್ ಇರಲ್ಲ. ನಾನು ಎಷ್ಟೇ ಹಾಡು ಆಡ್ಸೋದು, ಗುರು ನೀನು ವಟ ಅಂತ ಕಪ್ಪೆ ಥರ ಒಟ್ಕೊಟ್ಬೇಡ, ಅವ್ನಿಗೆ ಹಾಡು ಆಡೋಕ್ಕೆ ಬಿಡು, ಅವ್ನಿಗೆ ಮಾತಾಡೋಕ್ಕೆ ಬಿಡು ಅಂತ ಕಮೆಂಟ್ ಹಾಕೋರು ಆಬ್ವಿಯಸ್ಲಿ ಇರ್ತಾರೆ ನಮ್ಗೆ ಇವಾಗ. ಸೊ ಪ್ಲೀಸ್, ಯುವರ್ ಒರಿಜಿನಲ್, a piece of your heart. Yeah, but this was composed, programmed by me before I start singing. The lyrics was written by Vivan Radhakrishna anta. Okay. Beautiful. He is a music director, programmer, and singer too. He is a lyric writer also. Yeah, and then it was mix mastered by Adil Nadaf anta. Yeah. So ನನಗೆ ಮರ್ತೋಗಿದೆ, ತುಂಬ 2 ವರ್ಷ ಮುಂಚೆ ಆಡಿದ ಸಾಂಗ್ ಇದು. ಓಕೆ. ನನ್ನ ಪ್ರಾಣ ಹೋದರೂ ನಮ್ಮ ನೆನಪೊಂದು ಬದುಕಲಿ ಸಾಕು, ಒಲವೇ ನಿಮರೆಯಾದೆ, ನನ್ನ ಕಣ್ಣ ಹನಿಯಲು ನಿನ್ನ ಹೆಸರೊಂದು ಬರೆಯಲೇ ಸಾಕು, ಒಲವೇ ನಿಮರೆಯಾದೆ. ಓ I guess lyrics ಸ್ವಲ್ಪ ತಪ್ಪು ಹಾಡಿದೆ ಅನ್ಸುತ್ತೆ, because I have forgotten the lyrics. Very bad with lyrics actually. The first thing I'll do after the shoot is go and click on that song, and the first thing you all should do after the episode is go and listen to it's released on A2 Music. Yeah. ಒರಿಜಿನಲ್ಸ್ ಇಲ್ಲಿವರೆಗೂ ಬಂತು ಅಂದರೆ ಒರಿಜಿನಲ್ಸ್ ಇದು ಕತೆ ಇಲ್ಲಿ ಅಂದರೆ ಸುಮಾರು ಕತೆ ಇದೆ ಒರಿಜಿನಲ್ಸ್ ಬರೆಯೋದು, ಬಟ್ ಇಲ್ಲಿಗೆ ಒರಿಜಿನಲ್ಸ್ ಕತೆ ಲೈಟಾಗಿ ಒಂದು ಕಾಮ ಹಾಕಿದ್ರೆ ಒಂದು ಹೊಸ ಆಯಾಮ ತಂದು ಕೊಟ್ಟಿದ್ದು, ಒಂದು ಹೊಸ ಅಧ್ಯಾಯ ಶುರು ಮಾಡಿದ್ದು ಅಂದರೆ ಕವರ್ ಸಾಂಗ್ಸ್ ಆನ್ ಇನ್ಸ್ಟಾಗ್ರಾಮ್. ಸೊ ಅದು ಯಾವಾಗ ಶುರು ಆಯಿತು? ಸೊ ಕವರ್ ಸಾಂಗ್ಸ್ ಇಟ್ ಮಸ್ಟ್ ಬಿ 4-5 years ಬ್ಯಾಕ್. ರ್ಯಾಂಡಮ್ ಆಗಿ ಐ ವಾಸ್ ಸೀಯಿಂಗ್ ಅದೇ ಥರ, ಮತ್ತೆ ಜನ ಎಲ್ಲ ಕವರ್ ಸಾಂಗ್ಸ್ ಹಾಕ್ತಾ ಇರೋ, ನಾವು ಹಾಕೋಣ ಅಂತಂದು. ಸೊ ಸ್ಟುಡಿಯೋ ಎಲ್ಲ ಬಂದಾಗ ಅವಾಗ ಐ ಜಸ್ಟ್ ಸ್ಟಾರ್ಟೆಡ್ ಪೋಸ್ಟಿಂಗ್ ಕವರ್ ಸಾಂಗ್ಸ್. ಸೊ you got that studio ready before you had started posting cover songs? ಅದಕ್ಕೆ ಮುಂಚೆನೂ ಕವರ್ ಸಾಂಗ್ಸ್ ಮಾಡ್ತಾ ಇದ್ದೆ, ಹಾಗೆ ರ್ಯಾಂಡಮ್ ರಾ ಕುಲ್ಸಲ್ಲಿ ಮಾಡ್ತಾ ಇದ್ದೆ. ಬಟ್ ದೆನ್ ವೆನ್ ಐ ಗಾಟ್ ದ ಸ್ಟುಡಿಯೋ ಆ್ಯಡೆಡ್ ಅಡ್ವಾಂಟೇಜ್. ಸೊ ಅದು ಕವರ್ ಸಾಂಗ್ಸ್ ಮಾಡ್ಕೊಂಡೇ ಹೋಗ್ತಾ ಇದ್ದೆ. ಇಟ್ ವಾಸ್ ವೆರಿ ಕನ್ಸಿಸ್ಟೆಂಟ್. ಅಂದರೆ ಮತ್ತೆ ಇನ್ಸ್ಟಾಗ್ರಾಮ್, ಐ ಡೋಂಟ್ ಗೆಟ್ ಇವನ್ ಸಿಂಗಲ್ ರೂಪಿ ಫ್ರಮ್ ಇನ್ಸ್ಟಾಗ್ರಾಮ್. ಸೊ ವಾಟ್ ಎವರ್ ದ ಸಾಂಗ್ಸ್ ಐ ಪುಟ್, ಇಟ್ ಈಸ್ ಓನ್ಲಿ ಬಿಕಾಸ್ ಫಾರ್ ದ ರೀಚ್, ಫಾರ್ ಮೈ ಗ್ರೋತ್, and I mainly for the appreciation what people give once the song is released or put it out alla. So that is what we crave for, as you told. So adondu, that's only main thing. andre ivaga nanondu cover upload martini andre ಒಂದು ಪ್ರಾಬ್ಲಿ 2-3 hours ಆದಮೇಲೆ ಐ ಜಸ್ಟ್ ಓಪನ್ ದ ಸೇಮ್ ಆ್ಯಂಡ್ ನೋಡ್ತೀನಿ ಎಷ್ಟು ವ್ಯೂಸ್ ಹೋಗಿದೆ ಆ್ಯಂಡ್ ವಾಟ್ ಇಸ್ ದ ಕಮೆಂಟ್ಸ್, ಯಾರು ಏನು ಕಮೆಂಟ್ ಹಾಕಿದ್ದಾರೆ. ಐ ರೀಡ್ ಆಲ್ ದ ಕಮೆಂಟ್ಸ್. ಅಂದರೆ ಒಂಥರ ಖುಷಿ ಆಗುತ್ತೆ ಎಷ್ಟೊಂದು ಜನ. ಆ್ಯಂಡ್ ಮೇನ್ ಥಿಂಗ್, ತುಂಬ ಜನ ದೇ ಮೇಲ್ ಮೀ ಸೇಯಿಂಗ್ ಯುವರ್ ವಾಯ್ಸ್ ಹೀಲ್ಸ್. ಅದೊಂಥರ ಸಮ್ವೇರ್ ನಿಮ್ಗೊಂಥರ ಖುಷಿ ಆಗುತ್ತೆ. ಓಕೆ, ಇಫ್ ನಾಟ್ ಅದರಿಂದ ಚಾನ್ಸ್ ಸಿಕ್ಕಿಲ್ಲ ಅಂದರೂ ಯು ಆರ್ ಏಬಲ್ ಟು ಹೀಲ್ ಅ ಪರ್ಸನ್ ಅನ್ನೋದು ಸಮಥಿಂಗ್ ರಿಯಲಿ ಗ್ರೇಟ್ ಅಲ್ಲ. ಇಟ್ಸ್ ಅ ವೆರಿ ಗುಡ್ ಫೀಲಿಂಗ್. ಓಕೆ, ನಮಗೆ ಕೊಟ್ಟಿರೋ ಬ್ಲೆಸ್ಸಿಂಗ್ ಅದು. ಎಕ್ಸಾಕ್ಟ್ಲಿ, ಟು ಹೀಲ್ ಇಸ್. ಈಗ ಒಬ್ಬ ಡಾಕ್ಟರ್ ಹೀಲ್ ಮಾಡ್ತಾನೆ ಅಂತ ಅವ್ನು ವೈದ್ಯ ನಾರಾಯಣ ಹರಿಹಿ ಅಂತ, ಒಬ್ಬ ಮ್ಯೂಸಿಷಿಯನ್ಗೂ ಅದೇ ಪವರ್ ಇದೆ ಅಂದರೆ ಡೆಫಿನೆಟ್ಲಿ ಅಂದರೆ ದೇವರಾಗ್ಬಿಟ್ಟೆ ಅಲ್ಲ ಅನ್ನೋ ಥರ. ಇಟ್ಸ್ ಅ ಕೈಂಡ್ ಆಫ್ ಫೀಲಿಂಗ್. ಒಂಥರ ಚೆನ್ನಾಗಿರುತ್ತೆ. ತುಂಬ ಜನ DM ಸೇಯಿಂಗ್ ಈ ಥರ ನಿಮ್ಮ ಸಾಂಗ್ಸ್ ಕೇಳಿ your song is my ringtone or your song is my alarm tone. Every day I wake up to your voice. ಅಂದರೆ ಅಂತರ ಹೇಳ್ಬೇಕಾದ್ರೆ ಒಂಥರ ಅದು ಒಳಗಡೆ ಏನೋ ಖುಷಿ. ಓಕೆ, ಐ ಆಮ್ ಅಟ್ ಲೀಸ್ಟ್ ರೀಚಿಂಗ್ ಪೀಪಲ್ಸ್ ಹಾರ್ಟ್ ಅನ್ನೋದು. ಹೌದು. ಸೊ ದಟ್ಸ್ ವಿ ವಿಲ್ ಈಸಿಲಿ ಫರ್ಗೆಟ್. ಆ್ಯಂಡ್ ಇದು ಒಳ್ಳೆ ಅಭ್ಯಾಸ ಅಂತನೂ ಅಲ್ಲ, ಬಟ್ ಈ ಥರ ಎಲ್ಲ ಕೇಳಿಸ್ಕೋತಾ ನಾವು ಈಸಿಯಾಗಿ ಇದನ್ನು ಮರ್ತ್ಬಿಡ್ತೀವಿ. ಅಂದರೆ ದ ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಆಫ್ ಇಟ್, ಅದ್ರ ಮೇಲೂ ಫೋಕಸ್ ಮಾಡಬೇಕು. ಓಕೆ, ಲೆಟ್ ಇಸ್ ನಾಟ್ ಗೋ ಬ್ಯಾಕ್ ಇನ್ ಟು ದಟ್. ಈ ಪ್ರೋಸೆಸ್ ಅಂದರೆ ಇವತ್ತಿಗೆ ಯು ಆರ್ ಎ ವೆರಿ ಪಾಪ್ಯುಲರ್, ಆರ್ ವಿ ಕ್ಯಾನ್ ಕಾಲ್ ಯು ಅನ್ ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರ್ ಇವತ್ತಿಗೆ. ಪ್ರಾಬ್ಲಿ ಟು ಬಿ ಅಂದರೆ ಇನ್ನ ಜಸ್ಟ್ ಅ ಸ್ಟೂಡೆಂಟ್ ಇನ್ ದಟ್. Stepping one step ahead. Okay. Ade 0 to 1. There is somebody 0.5 or 0.1 also. So how does this work? ತುಂಬ ಕಷ್ಟ ಇನ್ಸ್ಟಾಗ್ರಾಮ್ನ ಅರ್ಥ ಮಾಡ್ಕೊಳ್ಳೋದು ಅಥವಾ ಪ್ರಿಡಿಕ್ಟ್ ಮಾಡೋದು. ಆದರೆ ಫಾರ್ ಅ ಪರ್ಸನ್ ಹೂ ಹ್ಯಾಸ್ ಆಲ್ಮೋಸ್ಟ್ 100K ಫಾಲೋವರ್ಸ್, ನಿನಗೆ ಅಕಸ್ಮಾತ್ ಏನಾದರೂ ಅರ್ಥ ಆಗಿದ್ರೆ ಜನಕ್ಕೆ ತಿಳಿಸು ಅಂತ. ಈ ಇನ್ಸ್ಟಾಗ್ರಾಮ್ ಹೆಂಗೆ ವರ್ಕ್ ಆಗುತ್ತೆ, ಅಥವಾ ಇಲ್ಲಿ ಏನು ಮಾಡೋದು ಉತ್ತಮ, ಮಾಡದೇ ಇರೋದು ಉತ್ತಮ, ಇಂಥದ್ದು. ಅಂದರೆ ತುಂಬ ಜನ ಇವಾಗ ಏನಂದರೆ ವಾಟ್ ವಿ ಥಿಂಕ್ ಈಸ್ ಪೀಪಲ್ ಇನ್ ಆರ್ ಜನ್ರೇಷನ್
ಈಸ್ ಇನ್ ಟು ಓನ್ಲಿ ಪಾರ್ಟೀಸ್ ಆ್ಯಂಡ್ DJ ಕೈಂಡ್ ಆಫ್ ಮ್ಯೂಸಿಕ್ ಅದರಲ್ಲೇ ಇನ್ವಾಲ್ವ್ ಆಗಿದ್ದಾರೆ ಅಂತ ವಿ ಥಿಂಕ್. ಬಟ್ ಐ ಆಲ್ಸೋ ವಾಸ್ ಒನ್ ಆಫ್ ದೋಸ್ ಪೀಪಲ್ ಹೂ ಥಾಟ್ ಲೈಕ್ ದ್ಯಾಟ್. But then I realized, no, people are into, each generation people also are into, devotional things, religious things a lot than parties. Parties is there, obviously. 2024, we can't expect them to be in, madhyale kutre kelakagala. But yeah, they're into devotional, this also. So when coming to that one song which, turned my Instagram. Everything. So that was... Andre, see, I'm really sorry to cut you off. ಆ ಟ್ರಾನ್ಸಿಷನ್ ಪಾಯಿಂಟಿಗೆ ಬರೋದಕ್ಕಿಂತ ಮುಂಚಿಂದ ಏನಿದೆಯಲ್ಲ ನನಗೆ ಅದ್ರ ಮೇಲೆ ಆಸಕ್ತಿ ಜಾಸ್ತಿ ಇವತ್ತಿಗೂ. ಹೌದು, ವೈರಲ್ ಹೋಗೋದು ಯಾರಿಗೂ ಗೊತ್ತಾಗಲ್ಲ. ಆ ಕನ್ಸಿಸ್ಟೆನ್ಸಿ ನೀನೇನು ಫಾಲೋ ಮಾಡ್ಕೊಂಡ್ ಬಂದಿಯಲ್ಲ, ಜನ ನೋಡ್ತಾರೋ ಬಿಡ್ತಾರೋ, ವ್ಯೂಸ್ ಬರುತ್ತೋ ಬಿಡುತ್ತೋ, ಲೈಕ್ಸ್ ಬರುತ್ತೋ ಬಿಡುತ್ತೋ, ಕಮೆಂಟ್ಸ್ ಅಲ್ಲಿ ಹೊಗಳ್ತಾರೋ ಬೈತಾರೋ, ನಾನು ಪೋಸ್ಟ್ ಮಾಡ್ಬೇಕು, ನಾನು ಹಾಡ್ತಾ ಇದ್ದೀನಿ, ನನ್ನ ಕಲೆಗೆ ನಾನು ಶ್ರದ್ಧೆಯಿಂದ ಐ ಆಮ್ ಬೀಯಿಂಗ್ ಟ್ರೂತ್ಫುಲ್ ಟು ಮೈ ಆರ್ಟ್, ನಾನು ಪೋಸ್ಟ್ ಮಾಡ್ತಾ ಇದ್ದೀನಿ ಅಂತ ಆ ವಾಟ್ ಈಸ್ ದ ಮೈಂಡ್ ಸೆಟ್ ಇಟ್ ಟೇಕ್ಸ್ ಅಲ್ವಾ? ಅಂದರೆ ನೀನೇನೋ ಎಕ್ಸ್ಪೆಕ್ಟ್ ಮಾಡ್ತಾ ಇದೀಯಾ ಫ್ರಮ್ ಎವ್ರಿ ಪೋಸ್ಟ್. ಇವಾಗ ಇದು ಜನಕ್ಕೆ ಎಷ್ಟು ಉಪಯೋಗ ಆಗುತ್ತೋ ಆಗಲ್ವೋ ಗೊತ್ತಿಲ್ಲ. ನಾನು ಈಗ ಅಪ್ ಮಾಡ್ಕೊಂಡಿರೋ ಈ ಫಾರ್ಮ್ಯಾಟ್ ಇದೆಯಲ್ಲ ಈ ಪಾಡ್ಕಾಸ್ಟ್ಗೆ, ಇಲ್ಲೂ ಅಷ್ಟೇ ನನಗೆ ರಿಸಲ್ಟ್ಸ್ ಕಾಣೋದು ತುಂಬ ಮುಂದೆ ಇರ್ಬೋದು. ನನಗಿಲ್ಲಿ ಎಲ್ಲರೂ ಇವತ್ತವರೆಗೂ ನನಗೆ ಈ ಕಾನ್ಸೆಪ್ಟ್ ನನ್ನ ತಲೆಯಲ್ಲಿ ಬಂದಾಗಿಂದ ಅಥವಾ ಜನಕ್ಕೆ ಹೇಳ್ದಾಗಿಂದ ಅವ್ರು ನನಗೆ ಹೇಳ್ತಿರೋದಂದರೆ ನೀನು ಕನ್ಸಿಸ್ಟೆಂಟ್ ಆಗಿರು ಅಂತ. You are someone I know personally who has been very consistent, irrespective of any other factor. What mindset does it take? ಅಂದರೆ ಏನು ನಮ್ಮದು ಮನಸ್ಥಿತಿ ಯಾವ ಥರ ಇರಬೇಕು, ಗುರು ನೀನು ಏನಾದರೂ ಮಾಡ್ಕೊ, ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಅನ್ನೋಕ್ಕೆ. ಸೊ ಅದೇ ದ ಥಿಂಗ್ ಇಸ್, ಅದೇ ಎವ್ರಿ ಪೋಸ್ಟ್ ಯು ಪುಟ್, the thing what I feel is, okay, this will reach certain amount of people who actually like, ಅವ್ರಿಗೆ ಇಷ್ಟ ಆಗುತ್ತೆ. ಆ್ಯಂಡ್ ದೆನ್ ಅಂದರೆ ಎವ್ರಿ ಪೋಸ್ಟ್ ಯು ಪುಟ್ ಯು ವಿಲ್ ರಿಯಲೈಸ್, ಓಕೆ ಇದು ಅಕಸ್ಮಾತ್ ಹಿಟ್ ಆಗ್ಬೋದಾ, ಇದು ಹಿಟ್ ಆಗ್ಬೋದಾ, ಆ್ಯಂಡ್ ದೆನ್ ವಿಲ್ ಐ ಗೆಟ್ ಅ ಚೇಂಜ್ ಫ್ರಮ್ ದಿಸ್ ಸಾಂಗ್, ವಿಲ್ ಐ ಗೆಟ್ ಅನ್ ಆಪರ್ಚುನಿಟಿ ಫ್ರಮ್ ದಿಸ್ ಸಾಂಗ್. ಸೊ ಆ ಥರ ಹಾಕ್ಕೊಂಡೆ ಹೋದರೆ ಕನ್ಸಿಸ್ಟೆಂಟಾಗಿ ಹಾರ್ಡ್ ವರ್ಕ್ ಮೇನ್ ದಟ್ಸ್ ಆಲ್, ನಥಿಂಗ್ ಎಲ್ಸ್. ಬಿಕಾಸ್ ಇವಾಗ ಇದು ಚಂದ್ರಚೂಡ ಇದಾದ್ಮೇಲೆ ನೆಕ್ಸ್ಟ್ ಸಾಂಗ್ ಇಫ್ ಐ ಪುಟ್ ಆಲ್ಸೋ, ಇಟ್ ವಿಲ್ ಗೋ ವೈರಲ್. ಎಲ್ಲ ಸಾಂಗ್ ವೈರಲ್ ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಅದಕ್ಕಿಂತ ಇವಾಗ ಸರಿ ಅದೆರಡು ಸಾಂಗ್ ವೈರಲ್ ಆಯಿತು, ಇನ್ನೂ ಇದು ಸಾಂಗ್ ವೈರಲ್ ಹೋಗ್ತಾ ಇಲ್ಲ, ಲೆಟ್ ಮೀ ಸ್ಟಾಪ್ ಫಾರ್ ಅ ವೈರಲ್ ಅಂತ ಬಿಟ್ಟರೆ, ದ ಪೀಪಲ್ ಹೂ ಆರ್ ಅಟ್ ಇವಾಗ ಒಂದು 2,000 ಜನನ ಫಾಲೋ ಮಾಡ್ತಾರೆ ಅಂದರೆ ದೇ ಲೈಕ್ ಯುವರ್ ವಾಯ್ಸ್ ಅಲ್ಲ, ಅದಕ್ಕೆ ದೇ ಆರ್ ಫಾಲೋಯಿಂಗ್. ಸೊ ಅಟ್ ಲೀಸ್ಟ್ ಬಿ ಟ್ರೂತ್ಫುಲ್ ಟು ದ್ಯಾಟ್ 2,000 ಪೀಪಲ್ ಹೂ ಆರ್ ಫಾಲೋಯಿಂಗ್ ಯು ಓನ್ಲಿ ಬಿಕಾಸ್ ಫಾರ್ ಯುವರ್ ಮ್ಯೂಸಿಕ್ ಅಲ್ವಾ. ಸೊ ದ್ಯಾಟ್ಸ್ ವಾಟ್ ಐ ಥಾಟ್. ಅವಾಗ ಇನಿಷಿಯಲಿ ವೆನ್ ಐ ವಾಸ್ ಪುಟ್ಟಿಂಗ್ ಸಾಂಗ್ಸ್ ತುಂಬ ಕಮ್ಮಿ ವ್ಯೂಸ್ ಇರ್ತಾ ಇತ್ತು, ಬಟ್ ಐ ಡಿಡ್ಂಟ್ ಮೈಂಡ್. ಸೊ ಅವಾಗ ಒಂದು 10-20 ಕಮೆಂಟ್ ಬಂದು ಐ ವಾಸ್ 10-20 ಕಮೆಂಟ್ ಬಂದಿದೆ, ವೆರಿ ಹ್ಯಾಪಿ. ಸೊ ಇವಾಗೂ ಅಷ್ಟೇ, ಇವಾಗ ಇದಕ್ಕೆ ಪ್ರಾಬ್ಲಿ thousands of comments ಬಂತು. ಅಗೇನ್ ಇಫ್ ಐ ಲ್ಯಾಂಡ್ ಅಪ್ ಟು 50 comments, 100 comments, I will not worry, because those 50-100 people are liking your voice. So respect them. That's all. ನಾನು ಯಾವಾಗಲೂ ಹೇಳ್ತೀನಿ, ಅಂದರೆ ವೆನ್ ಫ್ರೆಂಡ್ಸ್ ಆರ್ ಪೋಸ್ಟಿಂಗ್ ಸ್ಟಫ್ ಆ್ಯಂಡ್ ದೇ ಆರ್ ಗೆಟಿಂಗ್ ಡಿಮೋಟಿವೇಟೆಡ್, ಈ ಥರ ಏನಾದರೂ ನಡೆಯುವಾಗ ಅವ್ರಿಗೆ ಏನು ಹೇಳ್ತೀನಿ ಅಂದರೆ, ನೀನು 3,000 ವ್ಯೂಸ್ ಬಂದಿದೆ ಅಂತ ಬೇಜಾರು ಮಾಡ್ಕೋತಾ ಇದೆಯಾ, ನೀನು ಕುತ್ಕೊಂಡು ಕಣ್ಣು ಮುಚ್ಕೊಂಡು ನೀನು ಕಣ್ಣು ಮುಂದೆ 3,000 ಜನ ಇಮ್ಯಾಜಿನ್ ಮಾಡ್ಕೋ, ಬಿಡ್ತೀಯ. ಎಕ್ಸಾಕ್ಟ್ಲಿ ಅಲ್ವಾ, ಅಷ್ಟು ಜನ ಮುಟ್ಟಿದ್ಯಾ. ಇಟ್ ಇಸ್ ನಾಟ್ ಈಸಿ, ಡೆಫಿನೆಟ್ಲಿ. ಸೊ ಕಮಿಂಗ್ ಟು ದ ಟು ವೈರಲ್ ಸೆನ್ಸ್, ಅಂದರೆ ವೈರಲ್ ಇಲ್ಲಿ ಹೋಗೋದು ಬೆಂಗಳೂರಲ್ಲೋ ಕರ್ನಾಟಕದಲ್ಲಿ ವೈರಲ್ ಹೋಗೋದು ಒಂದಾದರೆ, ದಿಸ್ ವಾಸ್ ಅನ್ ಆಲ್ ಇಂಡಿಯಾ ಸೆನ್ಸೇಷನ್ ಔಟ್ ಆಫ್ ನೋವೇರ್. ವಿಚ್ ವಾಸ್ ಫಸ್ಟ್? ಆತ್ಮಾರಾಮ ಮುಂಚೆ ಬಂದಿದ್ದ ಚಂದ್ರಚೂಡನೇ ಫಸ್ಟ್ ಬಂದಿದ್ದಲ್ವಾ? ಸೊ ಚಂದ್ರಚೂಡ ಮಾಡಬೇಕು ಅಂತ ಐಡಿಯಾ ಎಲ್ಲಿಂದ ಬಂತು? ಇಟ್ ವಾಸ್ ವೆರಿ ರ್ಯಾಂಡಮ್ ಅಥವಾ ಪ್ರೇರಣೆ ಏನದಕ್ಕೆ? ವೆರಿ ರ್ಯಾಂಡಮ್. ಅಂದರೆ ಸುಮ್ಮನೆ ಗರುಡಗಮನ ಮೂವಿನೇ ನೋಡ್ತಾ ಇದ್ದೆ ನಾನು. ಶಾರ್ಟ್ ಔಟ್ ಟು ರಾಜ್ ಬಿ ಶೆಟ್ರು. ಡೆಫಿನೆಟ್ಲಿ ದ್ಯಾಟ್ ಮೂವಿ, ಅಂದ್ರೆ ಅದು ಮೂವಿ ಮಾಡೋದಕ್ಕೆ ಒಂದು ಎನ್ಸೈಕ್ಲೋಪೀಡಿಯಾ ಅಷ್ಟೇ. ನಿಜ, ಒಂದು 500 ಸರಿ ನೋಡಾಯ್ತಾ ಮೂವಿನ. ಸೊ ವೆನ್ ಎವರ್ ಐ ಸಾ ದಟ್, ಯಾವಾಗಾದ್ರೂ ಮೂವಿ ನೋಡ್ಬೇಕಾದ್ರೂ ದ ಫಸ್ಟ್ ಥಿಂಗ್, ಆ ಸಾಂಗ್ ಬಂದಾಗ ಯೂಸ್ ಟು ಗೆಟ್ ಒಂಥರ ಗೂಸ್ ಬಂಪ್ಸ್ ಬರ್ತಾ ಇತ್ತು ನನಗೆ. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಸಾಂಗ್ ಆ್ಯಂಡ್ ವೆರಿ ನೈಸ್ಲಿ ಸಾಂಗ್ ಆ್ಯಂಡ್ ಸಿದ್ಧಾರ್ಥ್ ಆ್ಯಂಡ್ ಮ್ಯೂಸಿಕ್ ಮಿಥುನ್ ಮುಕುಂದ್ ಸಾಂಗ್ ತುಂಬ ಚೆನ್ನಾಗಿರುತ್ತೆ ಮ್ಯೂಸಿಕ್. ಇಟ್ ಗಿವ್ಸ್ ಗೂಸ್ ಬಂಪ್ಸ್. ಪೇಜ್ ಸ್ಟಾಪರ್, ಪೇಜ್ ವೆಯ್ಟ್ ಇರುತ್ತಲ್ಲ, ಪಚ್ ಪಚ್ ಅಂತ. ಆಮೇಲೆ ಇನ್ನೊಂದು ಒಂದು ಕ್ಲೆವರ್ ಟ್ರಾನ್ಸಿಷನ್ ನೀನಲ್ಲಿ ಅಬ್ಸರ್ವ್ ಮಾಡಿದ್ರೆ, ಆ ಸೀನ್ ಸ್ಟಾರ್ಟಿಂಗಲ್ಲಿ ಅವನು ಇರ್ತಾನಲ್ಲ, ಅದೇ ಅವ್ನು ಸಾಲ ಕೊಟ್ಟರು ಬಾರ್ ಓನರ್ ಇರ್ತಾನಲ್ಲ, ಫಿನಾನ್ಸರ್ ಯಾರಿರ್ತಾನೆ, ಅವ್ನ್ ರೇಡಿಯೋಲ್ ಚಂದ್ರಚೂಡ ಪ್ಲೇ ಆಗ್ತಾ ಇರುತ್ತೆ. ಹೊಡೆಯಕ್ ಶುರು ಮಾಡಿದಾಗ ಅದನ್ನ BGM ಆಗಿ ಯೂಸ್ ಮಾಡಿ, ನಾನು ಅದ್ ಕೇಳಿಸ್ಕೊಂಡು ಫ್ಲಿಪ್ ಗುರು ಶಿಟ್ ಅಂದ್ಬಿಟ್ಟು. ಅಂದ್ರೆ ಬೇರೆಯವರಿಗೆ ಇದು ನಾರ್ಮಲ್ ಇರ್ಬೋದು, ನಮಗೆ ತುಂಬಾ ಹೊಸದಿತ್ತು ಕನ್ನಡ ಆಡಿಯನ್ಸ್ಗೆ. ಯಪ್ಪ. ಸೊ ಅಲ್ಲಿ ಕೇಳ್ತಾ ದೆನ್ ಐ ಥಾಟ್, ಓಕೆ ಇದು ಇಷ್ಟು ಗೂಸ್ ಬಂಪ್ಸ್ ಬರ್ತಾ ಇದೆ ಅಂದರೆ ಲೆಟ್ ಮಿ ಜಸ್ಟ್ ಬರೀ ಒಂದು ಸ್ಟ್ರಿಂಗ್ಸ್ ಮಾತ್ರ ಇಟ್ಕೊಂಡು ಲೆಟ್ ಮಿ ಜಸ್ಟ್ ನನ್ನ ವೋಕಲ್ಸಲ್ಲಿ ಟ್ರೈ ಮಾಡಿ ನೋಡೋಣ ಹೆಂಗೆ ಬರುತ್ತೆ ಅಂತ.
ಐ ವಾಸ್ ಔಟ್ ಆಫ್ ಸಾಂಗ್ಸ್ ಆಲ್ಸೋ, ಶಾರ್ಟ್ ಆಫ್ ಸಾಂಗ್ಸ್ ಆಲ್ಸೋ. ನಾನು ಅವಾಗ ನೆಕ್ಸ್ಟ್ ಏನು ಪೋಸ್ಟ್ ಮಾಡಬೇಕಂತ ಐಡಿಯಾನೂ ಇಲ್ಲ ನನಗೆ. ಲೆಟ್ ಮೀ ಅಂದರೆ ಡಿವೋಷನಲ್ ಸಾಂಗ್ಸು ಇರಲಿಲ್ಲ, ಸೊ ಲೆಟ್ ಮೀ ಜಸ್ಟ್ ಇದನ್ನು ಪೋಸ್ಟ್ ಮಾಡಿ ಡಿಫ್ರೆಂಟ್ ಫ್ಲೇವರ್. ಎಕ್ಸಾಕ್ಟ್ಲಿ. ಅದನ್ನು ಮಾಡಿದಾಗ ಐ ಪೋಸ್ಟ್ ಮಾಡಾದ್ಮೇಲೂ ಅಷ್ಟೊಂದು ರೀಚ್ ಇರಲಿಲ್ಲ, ಪ್ರಾಬ್ಲಿ 2-3 days. ಯೂಶುವಲ್ ವೀಡಿಯೋಸ್ ಹೆಂಗೆ ಓಡುತ್ತೋ ಹಾಗೆ ಇತ್ತು. ಆ್ಯಂಡ್ ದೆನ್ ಒನ್ ಡೇ ಐ ವೇಕಪ್ ಆ್ಯಂಡ್ ಐ ಸಿ ಇದರಲ್ಲಿ ಇಟ್ ಸೇಸ್ 38 ಮೆನ್ಷನ್ಸ್ ಸ್ಟೋರೀಸ್ ಅಂತ ಬಂತು. ಓ ಶಿಟ್, ಇದೇನು ನಾರ್ಮಲ್ ಅಲ್ವಲ್ಲ ಇದು? ಹಾಂ, ಇದನ್ನು ನಂಗೆ ಅದು ನಾರ್ಮಲ್ ಅನಿಸ್ತಾ ಇರಲಿಲ್ಲ. ತುಂಬ ಜನ ಯಾಕೆ ಇದನ್ನೇನು ಮಾಡಿದ್ದಾರೆ ಅಂತ ನೋಡಿದ್ರೆ, ಐ ಆಮ್ ಜಸ್ಟ್ ಪ್ರೆಸ್ಸಿಂಗ್ ಹೋಗ್ತಾನೆ ಎಲ್ಲ ಇದನ್ನೇ ಸ್ಟೋರಿಗೆ ಹಾಕೊಂಡಿದ್ದಾರೆ ಕಂಟಿನ್ಯೂಸ್ ಆಗಿ. ಆ್ಯಂಡ್ ದೆನ್ ಇಟ್ ಕೆಪ್ಟ್ ಆನ್ ಆವಾಗ ಇಟ್ ವಾಸ್ ಅರೌಂಡ್ 10,000 ಫಾಲೋವರ್ಸ್ ಆರ್ ಸಮಥಿಂಗ್. ಸೊ ಒನ್ಸ್ ಚಂದ್ರಚೂಡ ಗಾಟ್ ರಿಲೀಸ್ಡ್ 50K ಆಯಿತು. ಆ್ಯಂಡ್ ದೆನ್ ಕಮೆಂಟ್ಸ್ ಎಷ್ಟು ಜನ ಸೆಲೆಬ್ರಿಟೀಸ್ ಅದಕ್ಕೆ ಇದು ಮಾಡಿದ್ದಾರೆ ಅಂದರೆ ಇಟ್ ವಾಸ್ ಅನ್ಬಿಲೀವೇಬಲ್. ರಕ್ಷಿತ್ ಶೆಟ್ಟಿ ಸರ್ ಲೈಕ್ ದ ಸಾಂಗ್, ರಾಜ್ವಿ ಶೆಟ್ಟಿ ಸರ್ ಕಮೆಂಟೆಡ್, ಆ್ಯಂಡ್ one main person where my hands were shaking when I saw the notification. All yours. Churkagiri. Virat Kohli had liked the song. I was blown away, literally. Inge nodtene kai nadugta, is this true or what? And then Jackie Shroff sir, he still follows me on Instagram. So adala antara podcaster appa namonu helri ಸ್ವಲ್ಪ Beer Biceps, he also follows me on Instagram. Andre ishtu one song ide, if everything can change your life totally. It was something really very whatever the hard work I had put for 4-5 years, it made sense later. ಇದು ಬಂದಾಗ ಲೈಫ್ ಇವಾಗ ಚಂದ್ರಚೂಡ ಒಂದೇ ಸಾಂಗ್ ಇದ್ದು ಬೇರೆ ಯಾವ ಸಾಂಗು ನಾನು ಪೋಸ್ಟ್ ಮಾಡಿರಲಿಲ್ಲ ಅಂದರೆ ಅಷ್ಟೊಂದು ರೀಚ್ ಬರ್ತಾ ಇರಲಿಲ್ಲ ಆ ಸಾಂಗ್ಗೆ. ಇದು ಯಾವುದೋ ಒಂದೇ ಸಾಂಗ್ ಬಿಟ್ಟಿದ್ದಾನೆ ಅಂತ ಹೋಗಿರೋದು ಫ್ಲೂಕ್ ಆಗ್ಬಿಟ್ಟು. ಯಾ ಕರೆಕ್ಟ್. ಇಷ್ಟು ಇಲ್ಲಿಂದ ನಡ್ಕೊಂಡ್ಬಂದು ಒಂದೊಂದೇ ಹೆಜ್ಜೆ ಮುಂದೆ ಇಟ್ಕೊಂಡು ವೆನ್ ಯು ಆರ್ ಸ್ಟೆಪಿಂಗ್ ದಟ್ ಸ್ಟೋನ್ ಆ್ಯಕ್ಚುಲಿ ವೇರ್ ಯು ಹ್ಯಾಡ್ ಟು ಸ್ಟೆಪ್, it's actually a good feeling. And then Atmarama released, and then again another set of 50K or 48K of even followers. Atmarama ಅಯ್ಯೋ ನನಗೆ ಒಂದು ಏನಂದರೆ ಇಲ್ಲಿ ನನಗೆ ನಿನಗೆ ಯಾಕೆ ಇಲ್ಲಿ ಕ್ರೆಡಿಟ್ಸ್ ಕೊಡಬೇಕಂದ್ರೆ, ಜನ ಇವನ್ ಲಕ್ಕಿ ಗುರು, ಇದೊಂದು ಹಾಡು ಹಿಟ್ಟಾಗೋಯ್ತು ಇವ್ನಿಗೆ ಬಂದ್ಬಿಟ್ಟ ಅಂತ ಹೇಳಕ್ ಆಗೋದೇ ಇಲ್ಲ. ಅವ್ರಿಗೆಲ್ಲ ಆನ್ಸರು ಅದೇ ಫೀಡಲ್ಲಿ ಇವಾಗಿಲ್ಲ, ಬಟ್ ಅದೇ ಫೀಡಲ್ಲಿ ಸ್ವಲ್ಪ ಕೆಳಗೆ ಹೋದ್ರೆ ಅಲ್ಲೇ ಆನ್ಸರ್ ಸಿಕ್ಬಿಡುತ್ತೆ ಎಲ್ಲ. ಕರೆಕ್ಟ್. ಏನೇನು ಪೋಸ್ಟ್ಗಳಿದೆ, ಅದ್ರ ಕ್ವಾಲಿಟಿ ಏನಿದೆ, ನಿನ್ನ ಹಾಡುಗಾರಿಕೆ ಯಾವ ರೇಂಜಿಗಿದೆ ಎಲ್ಲ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಆಮೇಲೆ ಇನ್ನೊಂದು ಯಾವುದು ಏನಕ್ಕೆ ಕ್ರೆಡಿಟ್ ಕೊಡಬೇಕಂದ್ರೆ, ಚಂದ್ರಚೂಡ ಆಯಿತು, ಆತ್ಮಾರಾಮ ಆಯಿತು, ನೀನು ಇಡೀ ಪೇಜ್ನ ನೀನು ಡಿವೋಷನಲ್ ಮ್ಯೂಸಿಕಲ್ ಕಾಂಟೆಂಟಿಗೆ ಇದಾಗಿ ಇಟ್ಬಿಡ್ಬೋದಿತ್ತು. ಇವಾಗ ಜುಬಿನ್ ನಾಟಿಯಾಲ್ ಮಾಡ್ತಾ ಇರೋ ಥರ. ಕರೆಕ್ಟ್. ಬಟ್ ದ ವೆರಿ ನೆಕ್ಸ್ಟ್ ವಾಸ್ ಅ ಹಿಂದಿ ಫಿಲ್ಮ್ ಸಾಂಗ್. ಐ ಫರ್ಗಾಟ್ ದ ಸಾಂಗ್, ಐ ಆಮ್ ರಿಯಲಿ ಸಾರಿ. ಸತ್ರಂಗ. ನೀನು ಬರೀ ಇದೇ ಮಾಡ್ಕೊಂಡು ಹೋಗ್ಬೋದಿತ್ತು, ಯಾರು ಬೇಡ ಅಂತ ಇರಲಿಲ್ಲ. ಇನ್ನೂ ಅಷ್ಟು ಜನ, 100,000 ಜನ. ಬಟ್ ನಿನಗೆ ನಿನ್ನ ಇಂಟೆನ್ಷನ್ ಇದ್ದ ಡಿವೋಷನಲ್ ಪೇಜ್ ಮಾಡಬೇಕು ಅಂತಲ್ಲ. ದಟ್ ವಾಸ್ ಯು ವಾಂಟೆಡ್ ಇಟ್ ಟು ಬಿ ಅ ನಾರ್ಮಲ್ ಮ್ಯೂಸಿಕ್ ಪೇಜ್. ಮಾಡ್ಕೊಂಡು ಹೋದೆ. ಇದೊಂದು ಪಾರ್ಟ್ ಇತ್ತು. ಇದು ಏನೇ ತಂದ್ಕೊಟ್ರು ಕೃತಜ್ಞತೆ ಇದೆ, ನಮಸ್ಕಾರ ಗುರು ನಿನಗೆ, ಬಟ್ ಕಂಟಿನ್ಯೂ ಅಂತ. ಬಿಕಾಸ್ ದಟ್ ಇಸ್ ಮೈ ಪೋರ್ಟ್ಫೋಲಿಯೋ. ಇಫ್ ಐ ಜಸ್ಟ್ ಕೀಪ್ ಆನ್ ಸಿಂಗಿಂಗ್, ಇವಾಗ ಡಿವೋಷನಲ್ ಸಾಂಗ್ಸ್ ಹಾಡ್ತಾ ಇದ್ರೆ ಪೀಪಲ್ ಥಿಂಕ್ ಓಕೆ ಇವನ್ ಬರೀ ಡಿವೋಷನಲ್ ಸಾಂಗ್ಸ್, ಹಿ ಇಸ್ ನಾಟ್ ಇನ್ ಟು ಪ್ಲೇ ಬ್ಯಾಕ್ ಅಂತ. ಐ ಜಸ್ಟ್ ನಾವು ಅಲ್ಲಿ ಕ್ಲಾಸಿಕಲ್ ಶುರು ಮಾಡಿದ್ದು ಒಂದಿನ ಪ್ಲೇ ಬ್ಯಾಕ್ ಸಿಂಗರ್ ಆಗಕ್ಕೆ. ಸೊ ಇಫ್ ದಟ್ ಇಸ್ ಮೈ ಏಮ್, ಐ ಹ್ಯಾವ್ ಟು ರನ್ ಥ್ರೂ ದಟ್. ಅಲ್ಲ ಅದ್ರ ಸಕ್ಸಸ್ ಇದರಲ್ಲಿ ಓಡ್ಬೇಕು ನಾನು. ಸೊ ದಿಸ್ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ಲೆಸನ್ somebody can learn from this case study. Exactly. ಅಂದ್ರೆ ಗುರು, ಸ್ಟೇ ಇಫ್ ಯು ಆರ್ ರೂಟೆಡ್, ಇಫ್ ಯು ಆರ್ ಗ್ರೌಂಡೆಡ್, ನೀನು ಫಸ್ಟ್ ಏನು ಅನ್ಕೊಂಡು ಹೊರಟಿದ್ಯಾ, ಇನ್ನೂ ಸಾಧಿಸಿಲ್ಲ ಅನ್ನೋದು ನಿನಗೆ ಕಾಣಿಸ್ತಾ ಇರತ್ತೆ ಇಲ್ಲೇ. ಕರೆಕ್ಟ್. ಅದು ಏನೇ ಹಾರ್ತಾ ಇದ್ರು ಅಲ್ಲಿ ಹೋಗ್ಬಿಟ್ಟೆ ನಾನು ಅಂತ ಹಿಂಗೆ ಹಿಡಿದು ನೆಲಾನೇ ನಿಜ ಸೌಂಡ್ ಅಲ್ಲಿಂದ ಬರ್ತಾ ಇದೆ ಜನದ್ದು ಅಂದ್ರೂ ನಾನು ಇಲ್ಲೇ ಇದ್ದೀನಪ್ಪ. ಕರೆಕ್ಟ್. ಯಾಕಂದರೆ ಇಲ್ಲೇ ಸಾರಿ ನಾನು ಏನು ಮಾಡೋಕ್ಕೆ ಹೊರಟಿದ್ದೀನಿ ಅದು ಇನ್ನೂ ತುಂಬ ದೂರ ಇದೆ, ನಿನಗೆ ಗೊತ್ತಿರುತ್ತೆ, ಜನಕ್ಕೆ ಗೊತ್ತಿಲ್ಲ ಅಂದರು. ಜನದ ಪ್ರಕಾರ ಏನೋ ಸಾಧಿಸ್ಬಿಟ್ಟಿದ್ದೀವಿ, ನಮ್ಮ ಪ್ರಕಾರ ಶುರು ಮಾಡಿದ್ದೀವಿ. ಶುರು ಎಕ್ಸಾಕ್ಟ್ಲಿ. ಸೊ ನಂದು ಅದು ಕಾನ್ಷಿಯಸ್ ಎಫರ್ಟ್ ಇತ್ತು ದಟ್ ಚಂದ್ರಚೂಡ ಬಗ್ಗೆ, ಆತ್ಮಾರಾಮ ಬಗ್ಗೆ ಸುಮಾರು ಜನ ಮಾತಾಡ್ತಾರೆ, ಸಿಕ್ದವರೆಲ್ಲ ಅದನ್ನೇ ಮಾತಾಡ್ತಾ ಇರ್ತಾರೆ ಈಗ. ಯಾಕಂದ್ರೆ ಅವ್ರಿಗೆ ಕಾಣಿಸ್ತಾ ಇರೋದು ಅದಾಗಕ್ಕೆ ಅಷ್ಟಕ್ಕೆ ಮುಂಚೆ ಮತ್ತು ಆ ಟೈಮಲ್ಲಿ ಬೇರೆ ಏನೇನು ಘಟನೆಗಳು ನಡೀತು ಅಥವಾ ಏನೇನು ಎಫರ್ಟ್ ಇದೆಯಲ್ಲ, ದಟ್ ಈಸ್ ವಾಟ್ ಹ್ಯಾಸ್ ಮೇಡ್ ಚಂದ್ರಚೂಡ ವಾಸ್ ಮೈ ಫೀಲಿಂಗ್. ಸೊ ದಟ್ ವಾಸ್ ದ ವೆರಿ ಸ್ಪೆಸಿಫಿಕ್ ರೀಸನ್. ನಾನು ಚಂದ್ರಚೂಡ ಬಗ್ಗೆ ಇಡೀ ಎಪಿಸೋಡ್ ಮಾಡಬೇಕಿತ್ತು, ಬಟ್ ಬೇಡ ಅಂತ ಅಷ್ಟೇ. ಯಾ, ಸೊ if you have anything more to talk about it, please feel free. Nothing. Again, ನನ್ನ ಕಡೆಯಿಂದ ಏನೂ ಇಲ್ಲ, ಬಿಕಾಸ್ ನೀನು ಇನ್ನಫ್ ಮಾತಾಡಿರ್ತೀಯ, ಜನಕ್ಕೆ ಆಲ್ರೆಡಿ ಅದ್ರ ಬಗ್ಗೆ ಗೊತ್ತು. But one thing again I'll have to say is andre full version, I took a longer time because I was held up with many idala. So full version was short and andre avaga again shout out to Samrat who shot the full version. ಎಲ್ಲದಕ್ಕೂ ಸಾಮ್ರಾಟ್ ಅಷ್ಟೇ.
ಯಾ ಸೊ ದಟ್ಸ್ ಥಿಂಗ್. ಅಂದರೆ ಇವಾಗ ಅದು ಹೋಗ್ತಾರೋ ಯೂಟ್ಯೂಬಲ್ಲೂ ದ ರೀಚ್ ವಾಟ್ ಐಮ್ ಗೆಟಿಂಗ್ ಫಾರ್ ದ ಫುಲ್ ವರ್ಷನ್ ಇಸ್ ವೆರಿ ನೈಸ್. ಆ್ಯಂಡ್ ಬೇಸ್ಲಿ ಐ ಟೋಲ್ಡ್ ಪೀಪಲ್ ದಟ್ ವಿಲ್ ಬಿ ರೀಡಿಂಗ್ ದ ಕಮೆಂಟ್ಸ್. ಆ ಕಮೆಂಟ್ಸ್ ಓದಿನೇ ಒಂಥರ ಆ ಒಂದು ಸಂತೋಷ. ಅಗೇನ್ ಪ್ರೂವ್ಸ್ ಫ್ಲೂಕ್ ಅಲ್ಲ, ಅದು ಇಷ್ಟ ಆಗಿದ್ದಕ್ಕೆ ಜನ ತಗೊಂಡು ಹೋಗ್ತಾ ಇರೋದು. ಸೊ ದಟ್ ವಾಸ್ ಅಬೌಟ್ ದ ವೈರಲ್ ಕಾಂಟೆಂಟ್. ದಟ್ ವಾಸ್ ದ ಹೈಯೆಸ್ಟ್ ಆಫ್ ದ ಹೈ. ಯಾ ಅಲ್ಲ, ಆತ್ಮಾರಾಮ ವೆಂಟ್ ಯಾ ಅಂದರೆ ಈ ಈ ವೈರಲ್ ಪೋರ್ಷನ್ ಏನಿತ್ತು, ಇಟ್ ಟುಕ್ ಯು ಟು ಅ ಝೆನ್ ಸ್ಟೇಟ್. All your effort built up, and then boom, it went crashing. Yes, some bugger hacked the account. ಅಂದರೆ ಅವನಿಗೆ ಅದೇ ಕಸಬಾಗಿರ್ಬೋದು, ಅದೇ ಅವನಿಗೆ ಊಟ ಹಾಕ್ತಾ ಇರ್ಬೋದು, ಬಟ್ ಅಟ್ ದ ಎಂಡ್ ಆಫ್ ದ ಡೇ ಇದೆಲ್ಲ ವಾಪಸ್ ಹೊಡೆಯುತ್ತೆ. ನಿಜ. ಸೊ ಅವನಿಗೇನಾಯಿತು ಅನ್ನೋದು ಬಿಟ್ಟು, ಫಸ್ಟ್ ಆಫ್ ಆಲ್ ಎಸ್, ಸುಮಾರು ಜನ ಗೊತ್ತಿರಲ್ಲ ದಟ್ ದಿಸ್ ಹ್ಯಾಸ್ ಹ್ಯಾಪೆಂಡ್ ಅಂತ. ಇನ್ಸ್ಟಾಗ್ರಾಮಲ್ಲಿ ಸ್ಟೋರೀಸ್ ಫಾಲೋ ಮಾಡಿರೋರ್ಗೆ ಆಬ್ವಿಯಸ್ಲಿ ಗೊತ್ತಿರುತ್ತೆ. ಹೌ ಡಿಡ್ ದ ನ್ಯೂಸ್ ಬ್ರೇಕ್? ನಿನಗೆ ಯಾವಾಗ ರಿಯಲೈಸ್ ಆಯಿತು ದಟ್ ಹ್ಯಾಕ್ ಆಗಿದೆ ಅಂತ? ಅಗೇನ್ ಮತ್ತೆ ನಾವು ಹೆಂಗೆ ವೈರಲ್ ಕಾಂಟೆಂಟ್ ಬಗ್ಗೆ ಮಾತಾಡಲಿಲ್ವೋ, ಅದರಿಂದ ಎಷ್ಟು ಬೇಜಾರಾಯಿತು, ಅತ್ಯ ಬಿಟ್ಯ, ಆಬ್ವಿಯಸ್ಲಿ ಅದು ಎಲ್ರಿಗೂ ಆಗುತ್ತೆ. ಅದಾಗದೇ ಇರೋಕ್ಕೆ ನೀನು ಏನು ಸ್ಟೆಪ್ಸ್ ತೊಗೋಬೋದಿತ್ತು, ಮತ್ತು ರಿಕವರ್ ಮಾಡೋಕ್ಕೆ ಏನೇನು ಸ್ಟೆಪ್ಸ್ ತೊಗೊಂಡೆ, ಅದ್ರ ಬಗ್ಗೆ ಜಾಸ್ತಿ ಫೋಕಸ್ ಮಾಡೋಣ. ಸೊ ರ್ಯಾಂಡಮಾಗಿ ಸ್ಯಾಟರ್ಡೇ I woke up on a Saturday and I usually Instagram open ಮಾಡ್ತೀನಿ. ಓಪನ್ ಮಾಡಿದ ತಕ್ಷಣ I see notification that someone is trying to log into your account. So I'll change password ಅಂತ ಒಂದು ಆಪ್ಷನ್ ಬಂತು. So before I could press the change password, everything went out of my hands. So and then obviously ತುಂಬ ಬೇಜಾರಾಯಿತು. I had tears in my eyes when I saw post ಹೋಗ್ತಾ ಇರೋದು. And then ಕಂಟಿನ್ಯೂಸ್ ಒಂದು 200-300 ಕಾಲ್ ಬಂದಿದೆ ನನಗೆ, ನಿನ್ನ ಅಕೌಂಟ್ ಹ್ಯಾಕ್. ಐ ಆಮ್ ನಾಟ್ ಏಬಲ್ ಟು ಟೆಲ್ ಪೀಪಲ್, ನಂಗೆ ಗೊತ್ತು ಇರಿ, ಐ ಆಮ್ ವರ್ಕಿಂಗ್ ಆನ್ ಇಟ್ ಅಂತ ಹೇಳ್ಕೊಂಡು ಆಗ್ತಾಯಿಲ್ಲ. ಆ್ಯಂಡ್ ದೆನ್ ಎಷ್ಟೋ ಮಲ್ಟಿಪಲ್ ವೇಸ್ ಟ್ರೈ ಮಾಡಿದೆ. ಆ್ಯಂಡ್ ಇನ್ಸ್ಟಾಗ್ರಾಮ್ ಅವ್ರಿಗೆ ಮೆಸೇಜ್ ಮಾಡಿದ್ದೆ ನಾನು. ಸೊ ಇನ್ಸ್ಟಾಗ್ರಾಮಲ್ಲಿ ಹೇಗಾಗುತ್ತೆ ಅಂದರೆ, ಯು ಕ್ಯಾನ್ ರಿಟ್ರೀವ್ ಯರ್ ಅಕೌಂಟ್ ಬೈ ವೆರಿಫೈಯಿಂಗ್ ಯುವರ್ ಫೇಸ್. ಸೊ ವಾಟ್ ದಿಸ್ ಹ್ಯಾಕರ್ ಡಿಡ್, ಹಿ ಡಿಲೀಟೆಡ್ ಆಲ್ ಮೈ ಪೋಸ್ಟ್. ಅವನು ಇದು ಸ್ಟ್ರೈಟು ಲೆಫ್ಟು ರೈಟು ಅವ್ರದ್ದು ಇದು ಹಾಕ್ಕೊಂಡು ಫೋಟೋ ಹಾಕ್ಕೊಂಡು, ಸೊ ದ್ಯಾಟ್ ಇವಾಗ ಇನ್ಸ್ಟಾ ವೆರಿಫೈ ಕೇಳಿದ್ರು, ಇನ್ಸ್ಟಾ ವೆರಿಫಿಕೇಶನ್ ಕೇಳಿದ್ರು, ದಟ್ಸ್ ವಾಟ್ ಇಟ್ ಆಸ್ಕ್. ಸ್ಟ್ರೈಟ್ ನೋಡು, ಮೇಲ್ ನೋಡು, ರೈಟ್ ಲೆಫ್ಟ್, ದಿಸ್ ಇಸ್ ವಾಟ್ ಇನ್ಸ್ಟಾಗ್ರಾಮ್ ಫೇಸ್ ವೆರಿಫಿಕೇಶನ್ ಇಸ್. ನಾನು ಹಂಗೆ ಮಾಡಿನೂ ಫಸ್ಟ್ ಟೈಮ್ ರೀಸೆಟ್ ಯುವರ್ ಪಾಸ್ವರ್ಡ್ ಬಂತು. ಸೊ ನಾನು ರೀಸೆಟ್ ಪಾಸ್ವರ್ಡ್ ಒತ್ತಿದ ತಕ್ಷಣ ದಟ್ ಹ್ಯಾಕರ್ ವಾಸ್ ಸೋ ಆ್ಯಕ್ಟಿವ್ ದಟ್ ಹಿ ಅಗೇನ್ ಚೇಂಜ್ ದ ಪಾಸ್ವರ್ಡ್, ಮೇಲ್ ಐ ಡಿ, ಫೋನ್ ನಂಬರ್ ಎಲ್ಲ ಚೇಂಜ್ ಮಾಡ್ಬಿಟ್ಟೆ ಪಟ್ ಅಂತ. ಸೊ ಆ್ಯಂಡ್ ದೆನ್ ಐ ವಾಸ್ ಹೆಲ್ಪ್ಲೆಸ್, ಇನ್ನೂ ಆಗಲಿಲ್ಲ ಅದು. ಆ್ಯಂಡ್ ದೆನ್ ಮೆಟಾರಿಂದ ಒಂದು ತುಂಬ ಮುಂಚೆ ಒಂದು ಮೇಲ್ ಬಂದಿತ್ತು. ಸೊ ಐ ಥಾಟ್ ಲೆಟ್ ಮೀ ಜಸ್ಟ್ ಮೇಲ್ ದೆಮ್ ಟೆಲಿಂಗ್ ದ ಇಶ್ಯೂ ಅಂತ ಮೇಲ್ ಮಾಡಿದೆ. ಸಾರಿ, ಇಫ್ ಯು ಆರ್ ಕಂಫರ್ಟಬಲ್ ವಿತ್ ಶೇರಿಂಗ್, let us also discuss about that mail you got which might have given access to the hacker. Metaverse support antane bantu. That is the mail which I had gotten. So Metaverse ಒಂದು ಮೇಲ್ ಇತ್ತು, ಅವ್ರಿಗೆ ಮೆಸೇಜ್ ಮಾಡಿದೆ ನಾನು, ಥರ ಅಕೌಂಟ್ ಹ್ಯಾಕ್ ಆಗಿದೆ ಅಂತ. ಮತ್ತು ಫೇಸ್ ವೆರಿಫಿಕೇಷನೇ ಬಂತು, ವೆರಿಫೈ ಮಾಡಿದೆ, ಇಟ್ಸ್ ನಾಟ್ ಯುವರ್ ಅಕೌಂಟ್ ಅಂತ ಬಂತು. ಆ್ಯಂಡ್ ಅಗೇನ್ ಐ ಮೈಲ್ ದೆಮ್ ಟೆಲಿಂಗ್, ಇಲ್ಲ, ಐ ಹ್ಯಾವ್ ಟ್ರೈಡ್ ದಿಸ್ ಮಲ್ಟಿಪಲ್ ಟೈಮ್ಸ್. He has changed he has deleted all the photos, he has put his photos, so obviously you can't tell it's my account, but I have the proof this is my account ಅಂತ ಸ್ಕ್ರೀನ್ಶಾಟ್ ಕಳಿಸಿದೆ. ಸೊ that's when they said okay fine, let me just get back to you ಅಂತ ಅಂದು ಅವರು ವೆರಿಫೈಡ್ ಅಕೌಂಟ್ ಎಲ್ಲ ಹತ್ರ ರೀಸೆಟ್ ಪಾಸ್ವರ್ಡೇ ಕಳಿಸಿದ್ರು. ಬಟ್ ದಿಸ್ ಟೈಮ್ ಐ ಡ್ ನಾಟ್ ಪ್ರೆಸ್ ದ ರೀಸೆಟ್ ಪಾಸ್ವರ್ಡ್. ಸೊ ವಾಟ್ ಐ ಡಿಡ್ ವಾಸ್, ಸೊ ಶಬರಿ ಅಂತ ನನಗೆ ಒಬ್ಬರು, ಹಿ ಈಸ್ ಅ ವೆರಿ ವೆಲ್ ವಿಷರ್, ನಮ್ಮ ಅಣ್ಣ ಥರ ಅವರು. ಸೊ ವಾಟ್ ಹಿ ಡಿಡ್ ವಾಸ್, ಅದೇ ಸೊ ಹೇಳಿದ್ನಲ್ಲ ಫ್ರೆಂಡ್ಸ್ ಹೆಂಗೆ ನನಗೆ ಬ್ಲೆಸ್ಡ್ ಆಗಿದೆ ಅಂತ. ಆ್ಯಂಡ್ ಇವನ್ ಆಸ್ಕ್ ದೆಮ್ ಎನಿ ಹೆಲ್ಪ್, ದೇ ಕೇಮ್ ಅಪ್ ಟು ಮೀ ಟೆಲಿಂಗ್ ಐ ವಿಲ್ ಹೆಲ್ಪ್ ಯು ಬಾ ಅಂತ. ಸೊ ಅವ್ರಿಗೆ ಎ ಸಿ ಪಿ ಗೊತ್ತಿದ್ರು. ಸೊ ಎ ಸಿ ಪಿ ಅವ್ರಿಗೆ ಫೋನ್ ಮಾಡಿ, ಈ ಹುಡುಗನ ಲೈಫೇ ಇನ್ಸ್ಟಾಗ್ರಾಮಲ್ಲಿದೆ, ಲೆಟ್ಸ್ ಹೆಲ್ಪ್ ಫಾರ್ ಹಿಮ್ ಅಂತ ಅಂದು ಅವ್ರು ಅದಾದಮೇಲೆ ಕರ್ಕೊಂಡೋಗಿ ಸ್ಟೇಷನ್ ಕರ್ಕೊಂಡು ಸೈಬರ್ ಸೆಕ್ಯೂರಿಟಿ ಹತ್ರ ಹೋಗಿ ಐ ಗೇವ್ ಮೈ ಫೋನ್ ಟು ದೆಮ್, ಈ ಥರ ರೀಸೆಟ್ ಪಾಸ್ವರ್ಡ್ ಬಂದಿದೆ, ನಾವು ಇಟ್ಸ್ ಇವಾಗ ಏನು ಮಾಡ್ತಿರೋ ಮಾಡಿ ನೀವೇನ, ಬಿಕಾಸ್ ಇಫ್ ಐ ಡೂ ಹಿಲ್ ಅಗೇನ್ ಡೂ ಇಟ್ ಅಂದಾದಮೇಲೆ ಅವರು ಸೈಬರ್ ಸೆಕ್ಯೂರಿಟಿ ಅವರು ದೇ ರಿಟ್ರೀವ್ ಆಕ್ಸೆಸ್ ತಗೊಂಡು. ಒಪ್ಪ ಅಂದರೆ ಐ ಕುಡ್ ಸಿ ದಟ್ ಸ್ಟ್ರೆಸ್. ಫಾರ್ಚುನೇಟ್ಲಿ ಆರ್ ಅನ್ಫಾರ್ಚುನೇಟ್ಲಿ ನಾನು ಇದೆಲ್ಲ ಆಗಿದ್ದು 3-4 ದಿನ ಒಂದು ಶೋಗೋಸ್ಕರ ನಾವು ಜೊತೆಲೇ ಇರಬೇಕಾಗಿತ್ತು ಅಲ್ವಾ, ವೆನ್ ಆಲ್ ದಿಸ್ ಪ್ರೊಸೆಸ್ ವಾಸ್ ಹ್ಯಾಪನಿಂಗ್. ಆ್ಯಂಡ್ ಈಗ ಏನು ಮುಗುಳ್ನಾಗೆ ಅರಳಿರೋ ಮುಖ ಎಲ್ಲ ಕಾಣಿಸ್ತಾ ಇದೆಯಲ್ಲ, ಹಿಂಗಿರಲಿಲ್ಲ. ದಿಸ್ ಗೈ somehow he still managed to smile and do a gig even on that day. ಆ್ಯಂಡ್ ನಾವು ಪಾಪಿಗಳು ಅವತ್ತಿಗೂ ಹಿಂಗೆ ಇನ್ಸ್ಟಾಗ್ರಾಮ್ ಅಕೌಂಟನ್ನೇ ಇಟ್ಕೊಂಡು ರೇಗಿಸ್ತಾ ಇದ್ವಿ, ಮತ್ತು ಸ್ಟೋರಿ ಹಾಕೋ ಶೋದು ಅದು ಇದು ಅಂತೆಲ್ಲ. ಬಟ್ ಹಿ ಬೀಯಿಂಗ್ ದ ಸ್ಪೋರ್ಟ್ ಹೇಸ್, ಗುಡ್ ಥಿಂಗ್ಸ್ ವಿಲ್ ಕಮ್ ಬ್ಯಾಕ್ ಟು ಗುಡ್ ಪೀಪಲ್ ಅಂತ. ಇಟ್ಸ್ ಅ ವೆರಿ ಟ್ರೂ ಥಿಂಗ್. ಆ್ಯಂಡ್ ಹೀ ಈಸ್ ಎ ಲಿವಿಂಗ್ ಎಕ್ಸಾಂಪಲ್. ಅಕೌಂಟ್ ವಾಪಸ್ ಬಂತು, ಹೋಗಿದ್ದು ಫಾಲೋವರ್ಸ್ ವಾಪಸ್ ಬರ್ತಾ ಇದ್ದಾರೆ, ಪೋಸ್ಟ್ಸ್ ಬರಲಿಲ್ಲ, ಓಕೆ,
ನಮಗೆಲ್ಲ ರೇಕ್ಸಕ್ಕೆ ಒಂದು ಕಾಂಟೆಂಟ್ ಬೇಕಿತ್ತು, ಸೊ ಪೋಸ್ಟ್ಸ್ ಬರಲಿಲ್ಲ. ಸೊ ಬಟ್ ನಾಟ್ ಎನ್ ಇಶ್ಯೂ. ಅಂದರೆ ಹೌದು, ಯು ಕ್ಯಾನ್ ಸ್ಟಿಲ್ ಇವಾಗ ತಿರ್ಗಾ ಅದೇ ಕನ್ಸಿಸ್ಟೆನ್ಸಿ ಇಫ್ ಐ ಮೇಂಟೈನ್ ಅಗೇನ್ ಫಾರ್ ಅದರ್. ಇವಾಗ 0 ಇಫ್ ಐ ಗೆಟ್ 100K ಒಂದು 4 years ಬಂತಂದರೆ ಐ ಹ್ಯಾವ್ 95K followers already. I'm blessed to tell that people support me a lot because though ನನಗೆ ಅವಾಗ ಈ ಸಾಂಗ್ ರಿಲೀಸ್ ಮಾಡ್ಬೇಕಾರೆ, ಚಂದಚೋಳ ರಿಲೀಸ್ ಮಾಡ್ಬೇಕಾರೆ, I have my Instagram. I see people sending me screenshots on WhatsApp saying I have shared the song on WhatsApp. I have shared, don't worry, we are there. So ashtu I got mails. So ishtu jana share ಮಾಡ್ತಾರೆ, ಇಷ್ಟು ಸಪೋರ್ಟ್ ಇದೆ ಅನ್ಬೇಕಾದ್ರೆ ಆಕ್ಚುಲಿ I felt I thanked the hacker because that's when I get you to made understand. me realize ಅಲ್ಲ. Yeah. ಅಂದ್ರೆ ಯಾವುದೋ ಒಂದು ಪಾಯಿಂಟಲ್ಲಿ ವಿ ಮೈಟ್ ಹ್ಯಾವ್ ಟೇಕನ್ ಇಟ್ ಫಾರ್ ಗ್ರಾಂಟೆಡ್. ಏನು ಫಾಲೋವರ್ಸ್ ಇದೆ ಡೈಜೆಸ್ಟ್ ಆಗಿರಲ್ಲ. ಇದಾದಾಗ ಅಯ್ಯೋ ಗುರು, ಪೀಪಲ್ ಆರ್ ಆಕ್ಚುಲಿ ಇನ್ ಲವ್ ವಿತ್ ಅಸ್. ಸೊ ಅದೇ ಇವಾಗ ಅಷ್ಟು ಜನ ಏನು ಫಾಲೋವರ್ಸ್ ಇದ್ದಾರೋ ಐ ಲಾಟ್ಸ್ ಆಫ್ ಲವ್ ಟು ದೆಮ್ ಆ್ಯಂಡ್ ರೆಸ್ಪೆಕ್ಟ್ ಬಿಕಾಸ್ ಇಫ್ ದೇ ವರ್ ನಾಟ್ ದಟ್ ದಿಸ್ ವುಡಂಟ್ ಹ್ಯಾವ್ ಹ್ಯಾಪೆಂಡ್ ಅಲ್ಲ. ದಟ್ ಈಸ್ ಒನ್ ಮೇನ್ ಥಿಂಗ್. ಐ ರಿಯಲಿ ರೆಸ್ಪೆಕ್ಟ್ ಮೈ ಫಾಲೋವರ್ಸ್ ಆ್ಯಂಡ್ ಫ್ಯಾನ್ಸ್ ಹೂ ಆರ್ ಫಾಲೋಯಿಂಗ್. ಯಾರು ಫಾಲೋ ಮಾಡ್ತಾ ಇದ್ದಾರೋ ಹ್ಯೂಜ್ ರೆಸ್ಪೆಕ್ಟ್ ಟು ದೆಮ್ ಬಿಕಾಸ್ ಆ ಸಪೋರ್ಟ್ ನನಗೆ ಸಿಗತ್ತಾ ಅಂತ ಐ ಡಿಂಟ್ ಇವನ್ ನೋ ಅಂಟಿಲ್ ಐ ಸಾ ದಿಸ್ ಗೋಯಿಂಗ್ ಆನ್. ಇನ್ಸ್ಟಾ ಇಲ್ಲ ಅಂದ್ರೆ ಐ ಆಮ್ ಸೀಯಿಂಗ್ ಲಿಟ್ರ್ ಎಷ್ಟು ಜನ ಕಳಿಸ್ತಾನೆ ಇದ್ದಾರೆ ವಾಟ್ಸಪ್ಪಲ್ಲಿ ವಿ ಆರ್ ದೇರ್ ಅಂತ. ಇಟ್ಸ್ ಅಂತ ಒಂಥರ ಫೀಲಿಂಗ್. ಎಸ್, ಏನೋ ಜಾಸ್ತಿ ಕಾಸು ಸಂಪಾದಿಸಿಲ್ಲ ಅಂದ್ರೆ ಜನನ ಸಂಪಾದಿಸಿದೀವಿ ಅನ್ನೋ ಒಂದು ಖುಷಿ. 100% ಅಲ್ಲ. ಸೊ ಫ್ರಮ್ ದ ಹೈಯೆಸ್ಟ್ ಆಫ್ ದ ಹೈಸ್ ಟು ದ ಲೋಯೆಸ್ಟ್ ಆಫ್ ದ ಲೋಸ್, ಬ್ಯಾಕ್ ಟು ದ ಹೈಸ್ ಇವಾಗ. ಆ್ಯಂಡ್ ದೇರ್ ಇಸ್ ಅ ಲಾಂಗ್ ವೇ ಟು ಗೋ. ಎಸ್. ಸೊ ಇಲ್ಲಿವರೆಗೂ ನಮ್ಮ ಶೋದು ಇದೊಂದು ಪದ್ಧತಿ. ಇಲ್ಲಿವರೆಗೂ ಅನ್ಸ್ಟ್ರಕ್ಚರ್ಡ್ ಪಾರ್ಟ್ ಆಫ್ ಇಟ್ ಇರುತ್ತೆ. ಇಲ್ಲಿಂದ ಮುಂದಕ್ಕೆ ಪಾಡ್ಕಾಸ್ಟೇ ಆದ್ರೂ ಒಂದು ಸ್ಟ್ರಕ್ಚರ್ ಮಾಡ್ಕೊಂಡಿದ್ದೀವಿ. ಸೊ ಇಲ್ಲಿ ಹೇಗೆ ಅಂದರೆ ನಾವು ಎಜುಕೇಷ್ನಲ್ ಒಂದು ಟ್ಯಾಂಜೆಂಟ್ ತೊಗೊಂಡೋಗಿರ್ತೀವಲ್ಲ ಯಾವಾಗಲೂ, ಆ ಥರ ಇಲ್ಲೂ ಸ್ಟಾರ್ಟಿಂಗಲ್ಲಿ ಒಂದಷ್ಟು ಇನಿಷಿಯಲಿನೇ ತೊಗೊಂಡ್ಬಿಟ್ವಿ ಅದನ್ನು, ಜನ ಏನು ಮಾಡಬೇಕು ಅಂತ. ಅದನ್ನು ಸಮ್ಮಪ್ ಮಾಡೋ ಒಂದು ಅಟೆಂಪ್ಟ್ ನಾನು ಈ ಸೆಗ್ಮೆಂಟಲ್ಲಿ ಮಾಡ್ತೀನಿ ಆಫ್ ದ ಪಾಡ್ಕಾಸ್ಟ್. ಸೊ ಇಲ್ಲಿ ಇನ್ 3 or 4 ಪಾಯಿಂಟ್ಸ್, ಒಬ್ಬ 5 ವರ್ಷದವನಿಗೆ ಅಥವಾ ಒಂದು ಚಿಕ್ಕವನಿಗೆ ನಾನು ಸಿಂಗರ್ ಆಗಬೇಕು ಅಂತ ಅನ್ಕೋತಾ ಇರೋವನಿಗೆ ಒಂದು 3 ಪಾಯಿಂಟ್ ಅಥವಾ 4 ಪಾಯಿಂಟಲ್ಲಿ ಶೋ ಹಿಮ್ ಎ ಡಿರೆಕ್ಷನ್, ಒಂದು ಮ್ಯಾಪ್. ಹಿಂಗೆ ಹೋಗು ನೀನು. ಆಬ್ವಿಯಸ್ಲಿ ಒಬ್ಬೊಬ್ರಿಗೆ ಒಂದೊಂದು ವರ್ಕ್ ಆಗುತ್ತೆ, ಬಟ್ ಹಿಂಗೆ ಹೋಗು, ಇದು ವರ್ಕ್ ಆಗ್ಬೋದು ಅಂತ ಏನಾರು ಹೇಳಂಗಿದ್ರೆ. ಫಸ್ಟ್ ಥಿಂಗ್ ಇಸ್ ಪ್ರಾಕ್ಟೀಸ್ ಇಸ್ ದ ಮೇನ್ ಥಿಂಗ್ ವಾಟ್ ಯು ಹ್ಯಾವ್. ಅಂದರೆ ಇವಾಗ ನಂಗೆ ಪ್ರಾಕ್ಟೀಸ್ ಮಾಡೋಕ್ಕೆ ಟೈಮ್ ಇಲ್ಲ ಅಂದರೂ ನಾನು ಸುಮ್ಮನೆ ಬಾತ್ರೂಮ್ಗೆ ಹಾಡ್ತಾ ಇರ್ತೀನಿ. ಎನಿ ವಿಚ್ ಇಸ್ ಐ ಮೇಕ್ ಶೋರ್ ಐ ಆಮ್ ಸಿಂಗಿಂಗ್ ಸಮ್ವೇರ್, ಅಂದರೆ ಸುಮ್ಮನೆ ಒಂದು ಪ್ರಾಕ್ಟೀಸ್ ಆಗಿರಲಿ ಅಂತ. ಸೊ ಪ್ರಾಕ್ಟೀಸ್ ಇಸ್ ಒನ್ ಮೇನ್ ಥಿಂಗ್. 5 years old ಆಬ್ವಿಯಸ್ಲಿ ಟೈಮ್ ಇರುತ್ತೆ ಪ್ರಾಕ್ಟೀಸ್ ಮಾಡೋಕ್ಕೆ. ಆ್ಯಂಡ್ ದೆನ್ ದ ನೆಕ್ಸ್ಟ್ ಥಿಂಗ್ ಇಸ್ ಲರ್ನ್, ಅಂದರೆ ಕಲಿ ಆ್ಯಂಡ್ ಲರ್ನ್ ಫ್ರಮ್ ಪೀಪಲ್ ಆಲ್ಸೋ. ಇವಾಗ ನಿನ್ನ ಮೇಲೆ ಯಾರು ಹೂಮ್ ಎವರ್ ಯು ಲುಕ್ ಅಪ್ ಟು, you see what they are doing, how are they successful, why are they successful, what are they doing for their success. So if you see them, you've learnt half of your life lesson already kaltidira. So that's one thing. Hard work is a main thing. Adilla andre it's very tough. So ididre I don't think so anyone would fail in their life. Find good role models, not just sumne nodadalla, ಅವ್ರು ಮಾಡಿರೋದನ್ನ ಎಮ್ಯುಲೇಟ್ ಮಾಡೋಕ್ಕೆ ಟ್ರೈ ಮಾಡಿ. ಆಲ್ ದ ಗುಡ್ ಥಿಂಗ್ಸ್ ಪ್ರಾಕ್ಟೀಸ್ ಮಾಡಿ, ಮತ್ತೆ ಸರಿಯಾದ ಗುರುಗಳನ್ನ ಹುಡುಕೊಳ್ಳಿ. ಡೆಫಿನೆಟ್ಲಿ ಫೈಂಡ್ ದ ರೈಟ್ ಟೀಚರ್ ಆ್ಯಂಡ್ ಬಿ ಟ್ರೂ ಟು ದೆಮ್. ಸೊ ನೀನು ನೆಕ್ಸ್ಟ್ ಒಂದು ಎಪಿಸೋಡ್ ನೋಡುವಾಗ ಆಡಿಯನ್ಸ್ ಆಗಿ ಕೂತ್ಕೊಂಡು ಇಲ್ಲಿ ಯಾರನ್ನ ನೋಡೋಕ್ಕೆ ಇಷ್ಟಪಡ್ತೀಯ? Probably you would be sitting here. ಅಲ್ಲ, ಅದು in some other show that is there. For this show, recommend 3 or 4 guests who you would like to watch. I have my own ಅಂದ್ರೆ they are very good artists. ನಾನು ಹೇಳ್ತಾನೆ ಹೋಗ್ಬೋದು. Let's say Ashwin Mandot is ಅವನು ಬರ್ತಾನೆ, ಅವನು ಎಲ್ಲ ಹೋಗ್ತಾನೆ, ಬರಲೇಬೇಕು. And Gubbi and I have done alla. Yes. So Sunidhi would be another very good. ಅವಳು ಬರ್ತಾನೆ guaranteed. So you can actually call upon Savari band once. It will be we will make a group episode andana. It will be one hell of a conversation. Best with a lot of beeps. Boys talk. Super. And ಏನಂದರೆ ಹೇಳಬೇಕನ್ಸ್ತು ಹೇಳಿದೆ ಅಂತ ಒಂದು ಹೆಸರಿಟ್ಬಿಟ್ಟು ನಂದು ಆಸೆ ಇದ್ದಿದ್ದು ಐ ಹ್ಯಾವ್ ಟು ಸ್ಟೇ ಟ್ರೂ ಟು ದ ನೇಮ್ ಐ ಹ್ಯಾವ್ ಕೆಪ್ಟ್. ಒಂದು ಜಸ್ಟಿಫಿಕೇಶನ್ ಕೊಡಬೇಕು ಅಂತ. ಇಲ್ಲಿವರೆಗೂ ನಾನು ಡೈರೆಕ್ಟ್ ಮಾಡ್ತಾ ಇದ್ದೆ ಕಾನ್ವರ್ಸೇಷನ್ನ. ಅಂದರೆ ಈ ಟಾಪಿಕ್ ಏನೋ ಒಂದು ಎತ್ಕೊಡೋದು, ನೀನು ಅದ್ರ ಬಗ್ಗೆ ಮಾತಾಡೋದು, ಈ ಥರ ಇತ್ತು.
taking how much ever time you want, 30 seconds, 1 minute, 1 hour, whatever time you want. ನಿನಗೆ ಸ್ಪೆಸಿಫಿಕಲಿ ಏನಾದರೂ ಹೇಳಬೇಕು ಅಂತಿದ್ರೆ, ಯಾಕಂದ್ರೆ ನಿನ್ನನ್ನು ಕೇಳಕ್ಕೆ ಅಂತ ಬಂದಿರೋರೆ ಮೆಜಾರಿಟಿ ಆಫ್ ದ ಆಡಿಯನ್ಸ್ ಇರ್ತಾರೆ ಈ ಎಪಿಸೋಡಿಗೆ. ಅವ್ರಿಗೆ ಏನಾದರೂ ಹೇಳೋದಿದ್ರೆ, ವಾಟ್ ಎವರ್ ಇಟ್ ಇಸ್, ಯು ಹ್ಯಾವ್ ನೋ ಕನ್ಸ್ಟ್ರೈನ್ಸ್. ದ ನೆಕ್ಸ್ಟ್ few moments of the episode are for you, purely for you. You can take the camera and let people know whatever you want to. So this andre I have to tell this because ನನಗೆ ತುಂಬಾ DMs ಬರುತ್ತೆ, how do you sing, andre ಹಿಂಗೆ ಹಾಡ್ತೀರಾ, how do you feel that ಹೆಂಗೆ ಹಾಡ್ತೀರಾ ಅಂತ. So I just wanted to give small tip whatever I know. Okay, so the one main thing is feel the song when you're singing anta. That's what I do. If it is a sad song, you yourself should go inside the zone where you're also sad. So ಇವಾಗ ಒಂದು ಪದ ಇದೆ ಅಂದರೆ, if you take Sonu Nigam sir also, if that one word is there, if that word is the main word for the sentence, he'll give ಅದಕ್ಕೊಂದು ವಿಬ್ರಾಟೋನೋ ಅಥವಾ ಅದಕ್ಕೊಂದು ಸೆಪ್ರೇಟ್ ಫೀಲ್ ಇರುತ್ತೆ ಆ ವರ್ಡ್ಗೆ. ಸೊ that enhances the line more. So if it is a sad song, you'll have to be sad. If it is a happy song, you'll have to smile and sing. If it is a dance song, you should dance and sing. So once you're inside the zone and you're singing alla, it's more than enough for any singer to portray his talent out of it. So that's one main thing what I follow, and I believe people will that is one thing. ನಿನಗೆ ರಘುಗೆ ಹೇಳ್ಬೇಕು ಅನ್ಸಿದ್ದದು. ಸೂಪರ್ ಹೆವಿ ತಲೆ ತಿಂದಿದ್ದೀನಿ. ಬಟ್ ಇರಲಿ, ಅಂದರೆ ನನಗೂ ಯಾವತ್ತೂ ಅನಿಸಿಲ್ಲ that I would have such a serious conversation with you ಅಂತ. This whole podcasting setup works that wonder. ಲಾಸ್ಟ್ ನಾನು ಇದನ್ನ ಎಂಡಿಂಗಿಗೆ ಇಟ್ಕೊಂಡಿದ್ದೆ, ಇದಕ್ಕೆ ಬ್ಯಾಂಗರ್ ಕ್ಲೈಮ್ಯಾಕ್ಸ್ ಅದು ಇದು ಏನೇನು ಹೇಳಿದ್ನೋ ಅದು ಈ ಸೆಗ್ಮೆಂಟ್ಗೆಲ್ಲ ಇಟ್ಟಿದ್ದು. ಜಸ್ಟ್ ಈ ಲಾಸ್ಟ್ ಬಿಟ್ಗೆ, ಈ ಲಾಸ್ಟ್ ಬಿಟ್ ನಾನು ಮಾಡಿಲ್ಲ ಅಂದರೆ ನನಗೆ ಬೀಳ್ತವೆ ಆಮೇಲೆ. ಲೆಟಸ್ ಯು ಆಲ್ರೆಡಿ ಗಾಟ್ ವಾಟ್ ಐ ಆಮ್, ಇಷ್ಟೊಂದು ಪೀಟ್ಗೆ ಯಾವುದಕ್ಕೆ ಹಾಕ್ತಾ ಇದ್ದೀನಿ ಅಂತ ಗೊತ್ತು. ಆ್ಯಂಡ್ ಇಷ್ಟು ಬ್ಯೂಟಿಫುಲ್ ಎಪಿಸೋಡ್ಗೆ, ಅಂದರೆ ಸೆಕೆಂಡ್ ಎಪಿಸೋಡ್, ಫಸ್ಟ್ ಎಪಿಸೋಡ್ ಎರಡು ಬ್ಯಾಂಗರ್ಸ್. ನನ್ನ ಬ್ರದರ್ಸ್ ಬಂದಿದ್ದಾರೆ, ಅಲ್ಲಿ ಗುಬ್ಬಿ ಅಣ್ಣ, ಇಲ್ಲಿ ನೀನು. ಸೊ ಇಟ್ ವಾಸ್ ವೆರಿ ಕಂಫರ್ಟಬಲ್ ಫಾರ್ ಮೀ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು. ಯು ಹ್ಯಾಡ್ ನೋ ರೀಸನ್ ಟು ಕಮ್. ಹೋಗ್ರು ಅಂದರೆ ತುಂಬ ಕುಯ್ತೀನಿ ನಾನು, ಬಿಡು. ಓಕೆ, ಐ ಹ್ಯಾಡ್ ಅ ರೀಸನ್. ಫ್ರೆಂಡ್ ಎಕ್ಸಾಕ್ಟ್ಲಿ. ವಾಟ್ ಬಿಗರ್ ರೀಸನ್ ವಿ ನೀಡ್. ಎಸ್. ಸೊ ಅದೇ ನೀ ಹೇಳ್ಬೋದಿತ್ತು, ನಾನು ಇಷ್ಟೆಲ್ಲ ಫಾಲೋವರ್ಸ್ ನಾನು ಬೆಳೆಸ್ಕೊಂಡಿದ್ದೀನಿ, ನೀನು ಶುರು ಮಾಡೋವಾಗಲೇ ನಾನು ಏನಕ್ಕೆ ಬರಬೇಕು, ನೀನು ಒಂಚೂರು ಏನಾದರೂ ಪ್ರೊಫೈಲ್ ಬಿಲ್ಡ್ ಮಾಡಿಕೊಂಡು ಯೋಗ್ಯತೆ ಪಡ್ಕೊಂಬ ಅಂತ ಹೇಳಿದ್ದಿದ್ರೆ ಇಟ್ ವುಡಂಟ್ ಹವ್ ಬೀನ್ ಪ್ರಾಕ್ಟಿಕಲಿ ರಾಂಗ್. ಬಟ್ ಆ ಅಪ್ರೋಚ್ ಎಲ್ಲ ತಂದಿಲ್ಲ ಅಷ್ಟೇ. ಸೊ ಅಷ್ಟೇ, ಜಾಸ್ತಿ ತಲೆ ಎಲ್ಲ ತಿನ್ನಲ್ಲ, ಕುಯ್ದಿದ್ದೆಲ್ಲ ಆಯಿತು, ಎಮೋಷ್ನಲ್ ಎಲ್ಲ ನೋ ಬ್ರೋ. ಸೊ now after this I might get emotional, so let us end an already beautiful podcast episode with the one and only Raghu's rendition of Chandrachuda. ಕೊರಳಲಿ ಭಸ್ಮರು ದ್ರಾಕ್ಷವ ಧರಿಸಿದ ಪರಮ ವೈಷ್ಣವನು ನೀನೆ. ಕೊರಳಲಿ ಭಸ್ಮರು ದ್ರಾಕ್ಷವ ಧರಿಸಿದ ಪರಮ ವೈಷ್ಣವನು ನೀನೆ. ಗರುಡ ಗಮನ ನಮ್ಮ ಪುರಂದರ ವಿಠಲನ, ಗರುಡ ಗಮನ ನಮ್ಮ ಪುರಂದರ ವಿಠಲನ, ಪ್ರಾಣ ಪ್ರಿಯನು ನೀನೇ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮಃ. ರಮಣ ನಿನಗೆ ನಮೋ ನಮಃ. That was the one and only Raghotham on ಹೇಳ್ಬೇಕನ್ನಿಸ್ತು ಹೇಳಿದೆ. ಅವ್ರಿಗೆ ಹೇಳ್ಬೇಕನ್ಸಿದ್ದು ಅವ್ರು ಹೇಳಿದ್ದಾರೆ. ನಿಮಗೆ ಇಷ್ಟ ಆಗಿದ್ದಲ್ಲಿ ಏನೇನು ಮಾಡಬೇಕು? ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಏನು ಅನಿಸ್ತು ಅಂತ ಕಾಮೆಂಟ್ ಮಾಡಿ. Ladies and gentlemen, give it all you've got for Raghu on ಹೇಳ್ಬೇಕನ್ನಿಸ್ತು ಹೇಳ್ದೆ. Thank you.
ನಾ ಬಂದೆ ಕಿವಿ ಕೊಟ್ಟು ಕೇಳಿ ಇದು ಹೇಳ್ಬೇಕನ್ಸ್ತು ಹೇಳ್ದೆ. ಮಾಡಕ್ ಕೆಲ್ಸಕ್ಕೆ ಟೈಮ್ ಇಲ್ಲ, ಹೋಗ. ನಿಮ್ ಕೆಲ್ಸ ಮಾಡ್ತಾ ಸುಮ್ನೆ ಕೇಳಿ ಹೇಳ್ಬೇಕನ್ಸ್ತು ಹೇಳ್ದೆ. ಕೆಲ್ಸಕ್ಕೆ ಹೋಗಕ್ಕೆ 1 hour ಬೇಕು ನಮ್ ಬೆಂಗಳೂರಲ್ಲಿ. ಕಾರಲ್ಲಿ ಹೋಗ್ತಾ ಹೋಗ್ತಾ ಕೇಳ್ಬೋದು ಇದು ಹೇಳ್ಬೇಕನ್ಸ್ತು ಹೇಳ್ದೆ. ನಂಗೆ 7,000 ಇದೆ, ನೀನೇ ಕೇಳಿಸ್ಕೋ. ಜೊತೆಲಿ ಹರಟೆ ಹೊಡಿಯೋಣ ಬನ್ನಿ ಇದು ಹೇಳ್ಬೇಕನ್ಸ್ತು ಹೇಳ್ದೆ.